कृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ತತ್ಸ್ಮರಣೀಯರಾದಂತಹ ಶ್ರೀ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರ ಆರಾಧನಾ ಮಹೋತ್ಸವದ ಅಂಗವಾಗಿ ನಡೆಯುವಂತಹ ಜ್ಞಾನಯಜ್ಞ ಸಪ್ತಾಹದಲ್ಲಿ 6ನೇ ದಿನವಾದ ಈ ದಿನ ಬೆಂಗಳೂರಿನಾದ್ಯಂತ ಇಡೀ ಕರ್ನಾಟಕದಲ್ಲೇ ಮನೆ ಮಾತಾದಂತಹ ತಮ್ಮ ದಿವ್ಯವಾದ ವರ್ಚಸ್ಸು ಮತ್ತು ಪ್ರವಚನದ ಶೈಲಿಯಿಂದಾಗಿ ಅನೇಕ ಜನರನ್ನ ಸಚೇತನವನ್ನಾಗಿ ಮಾಡಿರುವಂತಹ ಪರಮ ಪೂಜ್ಯ ಪಾಳೆಗಾರರು ರುಚಿರಾಚಾರ್ಯರು ಈ ದಿನದ ಉಪನ್ಯಾಸವನ್ನು ನಡೆಸಿಕೊಡ್ಲಿಕ್ಕೆ ಬಂದಿದ್ದಾರೆ. ನಮ್ಮೆಲ್ಲರ ಸೌಭಾಗ್ಯ. ಸದಾಚಾರ ಸಂಪನ್ನರಾದಂತಹ ದೊಡ್ಡವರ ಮುಖದರ್ಶನವೇ ನಮ್ಮ ಎಷ್ಟೋ ಪಾಪಗಳ ಪರಿಹಾರ ಮಾಡುವಂಥದ್ದು. ಉತ್ತಮರ ಬಾಯಿಂದ 4 ಉತ್ತಮವಾದ ಮಾತನ್ನು ಕೇಳಿದರೇನೆ ಎಷ್ಟೋ ಪುಣ್ಯ ಅಂತ ಹೇಳ್ತಾ ಇದ್ದಾರೆ. ಇಂತಹ ಪರ್ವಕಾಲದಲ್ಲಿ ಪರಮ ಪೂಜ್ಯ ಆಚಾರ್ಯರು ವ್ಯಾಸರಾಜರ ವೈಭವದ ಬಗ್ಗೆ ತಿಳಿಸಿಕೊಡ್ಲಿಕ್ಕೆ ಬಂದಿದ್ದಾರೆ. ಪೂಜ್ಯ ಆಚಾರ್ಯರ ಪಾದಾರವಿಂದಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಶ್ರೀಮಠದ ಪರವಾಗಿ ಹಾಗೂ ಶ್ರೋತೃವರ್ಗದ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಈ ದಿನ ಪ್ರವಚನವನ್ನು ನಡೆಸಿಕೊಡಬೇಕು ಅಂತ ಅವರಲ್ಲಿ ಸವಿನಯ. पर्यन्तं गुरुणा आकृतिं स्मरेत् येन विघ्नाः प्रणश्यन्ति सिद्ध्यन्ति च मनोरथाः। मायातन्त्रामरारिस्मयमपनयतो मध्वसिद्धान्तनाम्नः नेत्राणि वत्रयोऽपि त्रिजगति नृहरेः इंधते यत्प्रबन्धाः। यद्वागद्वैतविद्याचलकुलकुलिशप्रौढिमाढौकते सः श्रेयो भूयो विदध्यात् सुमहितमहिमा सम्प्रति व्यासराजः। मिथ्या सिद्धान्त दुर्क्षत्र वंशवैश्वानरद्भुतम् नमस्तर्ककुठारोग्रं व्यासं प्रत्यग्रभार्गवम्। ಆ ಹೆಸರೇ ಅಜ್ಞಪ್ರಾಜ್ಞ ವರ್ಗದಲ್ಲಿ ರೋಮಾಂಚನವನ್ನು ನೀಡತಕ್ಕಂತಹ ಶಬ್ದ. ವ್ಯಾಸರಾಜರು ಈ ಶಬ್ದ ಎಲ್ಲಿ ಬರ್ತದೋ ಅಲ್ಲಿ ಸಪ್ಪಿ ಇಲ್ಲೇ ಇಲ್ಲ, ಇಷ್ಟು ತಿಳ್ಕೊಂಡು. ಅಲ್ಲಿ ಏನೊಂದು ವಿಷಯ ತಗೊಂಡ್ರು ಅದೊಂದು ನಿಷ್ಕರ್ಷ, ಕ್ರಾಂತಿ. ಮತ್ತಷ್ಟೇ ಅಲ್ಲದೇನೆ ಹೋಯ್ತಪ್ಪ ಅಂತಲ್ಲ, ಅಲ್ಲೊಂದು ಫಲ ಬರಲಿಕ್ಕೆ ಬೇಕು, ಅಲ್ಲೊಂದು ಪರಿಣಾಮ. ಅದು ವ್ಯಾಸರಾಜರ ಅದ್ಭುತವಾದಂತಹ ಆ ಒಂದು ಹರಿವಾಯು ಗುರುಗಳ ಸನ್ನಿಧಾನದಲ್ಲಿ ನಡೆದಿರ್ತಕ್ಕಂತಹ ವಿಶಿಷ್ಟ ಕಾರ್ಯ. ಅದು ಕೇವಲ ವ್ಯಾಸರಾಜರಾಗಿ ಈಗ ಬಂದಾಗ ಇಂಥ ಒಂದು ವೈಚಿತ್ರ್ಯ, ಈ ಒಂದು ಅದ್ಭುತ, ಈ ಒಂದು ವೈಭವ, ಈ ಒಂದು ಮಹಿಮಾ ಅಂತ ಅಷ್ಟೇ ಅಲ್ಲ. ಅದು ಆನಸ್ಯುತವಾಗಿ ಯಾವಾಗಿಂತ ಅದು ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತೋ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನಃ ಅದೃಶ್ಯತಾ ಅತ್ಯದ್ಭುತ ರೂಪಮುದ್ವಹ ಸ್ತಂಭೆ ಸಭಾಯಾಂ ನ ಮೃಗನ್ನ ಮಾನುಷಂ. ಯಾವ ಭಗವಂತನ ದಿವ್ಯ ರೂಪ ಅವರ ನಿಮಿತ್ತದಿಂದ ಜಗತ್ತಿನಲ್ಲಿ ಪ್ರಕಟ ಆಯಿತು ಅಂತ ನಾವು ಕಥಾದಲ್ಲಿ ಕೇಳ್ತಾ ಇದ್ದೇವೆ. ಅಂದ ಮೇಲೆ ಆ ರೂಪ ಯಾವುದದು? ನರಸಿಂಹ ರೂಪ. ನರಸಿಂಹ ರೂಪ ಅಂತಂದ್ರೆ ಏನು? ಅವ ಸಾಮಾನ್ಯ ಅಲ್ಲ ಆತ. ಆರ್ಭಟ ಬರ್ತಿದ್ದಂತೆ
ಎಲ್ಲವನ್ನು ಬಗಿತಾ ಬಗಿತಾ ಬಂದಿರತಕ್ಕಂತಹ ಆ ಒಂದು ಭಗವದ್ ರೂಪ ಅದು. ಏನು ವೇದವ್ಯಾಸ ದೇವರಂತೆ ಏನು ಮಾಡಿದ್ರು ಮಾಡಿಸ್ಕೊಂಡು ಕೂತಿರ್ತೀನಿ ಅಂತ ಹಂಗಲ್ಲ. ಸವ್ಯಾಸ ರೂಪೋ ಭಗವಾನ್ ಕ್ಷಮಾಬ್ಧಿ ಅಂತ ನಾವು ಪಂಡಿತಾಚಾರ್ಯ ಅಂದ್ರು. ಮಧ್ವೀಜರು ಹೇಳ್ಬೇಕಾದ್ರೆ ಏನಂದ್ರು ಅವರು, ಈ ಶಂಕರಾಚಾರ್ಯರು ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಬರೀತೀನಿ ಅಂತ ಅದಕ್ಕೆ ವಿರುದ್ಧ ಮಾತನಾಡುತ್ತಾ ಹೊರಟಾಗಲೂ ಕೂಡ ಮತ್ತು ವೇದವ್ಯಾಸದೇವರು ಸುಮ್ಮನೆ ಕೂತ್ರಲ್ಲ ಅಂದ್ರೆ ಏನ್ ಮಾಡಬೇಕು? ಸವ್ಯಾಸ ರೂಪ ಭಗವಾನ್ ಕ್ಷಮಾಬ್ಧಿ, ಕರುಣಾ ಸಮುದ್ರ ಪರಮಾತ್ಮ. ಆಯ್ತು ಏನ್ ಮಾಡ್ತಿರೋ ಮಾಡಿ ಸುಮ್ಮನೆ ಕೂತ. ಅದೇ ನರಸಿಂಹದೇವ್ರು ಕೆಣಕ್ಬೇಕಾಗಿತ್ತು. ಆಗ ನರಸಿಂಹದೇವ್ರು ತೋರಿಸ್ತಿದ್ರು. ನರಸಿಂಹೋ ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ. ಅಲ್ಲಿ ಹೋಗಿ ಕುಚೇಷ್ಟ ಮಾಡ್ತೀನಿ, ಹಂಗ ಮಾಡ್ತೀನಿ, ಹಿಂಗ ಮಾಡ್ತೀನಿ ಅಂತ ಅನ್ನೋದಕ್ಕೆ ಅವಕಾಶ ಇಲ್ಲೇ ಇಲ್ಲ. ಅಂಥ ಒಂದು ವಿಶಿಷ್ಟ ರೂಪ ನರಸಿಂಹ ರೂಪ. ಆ ಭಗವದ್ ರೂಪದಿಂದ ಎರಡು ವಿಶೇಷವಾದಂತಹ ಫಲಪ್ರಾಪ್ತಿ. ಅದನ್ನೇ ಜಯತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ಮೋಕ್ಷಾದಿ ಪುರುಷಾರ್ಥಕ್ಕೆ ಎರಡು ದಳ. ಒಂದು ಅನಿಷ್ಟ ನಿವೃತ್ತಿ, ಮತ್ತೊಂದು ಇಷ್ಟ ಪ್ರಾಪ್ತಿ. ಅದರಲ್ಲೂ ಕೂಡ ಆದ್ಯವಾಗಿ ಬೇಕಾದಂತಹದ್ದು ಯಾವುದು? ಅನಿಷ್ಟ ನಿವೃತ್ತಿ. ಆ ಅನಿಷ್ಟ ನಿವೃತ್ತಿಗೆ ಕಾರಣೀಭೂತವಾದಂತಹ ಅನುಗ್ರಹ ಅದು ನರಸಿಂಹದೇವರ ಅನುಗ್ರಹ. ನಮ್ಮೆಲ್ಲರಿಗೂ ಆ ಅನಿಷ್ಟ ನಿವೃತ್ತಿ ಆಗಬೇಕು ಅಂತಾದರೆ, ಆ ನರಸಿಂಹದೇವರ ಅನುಗ್ರಹ ನಮಗೆ ಸಿಗಬೇಕು ಅಂತಾದರೆ, ಅದಕ್ಕೆ ಆ ಭಗವಂತನ ದಿವ್ಯ ರೂಪವನ್ನೇ ಅಭಿವ್ಯಕ್ತಿಗೊಳಿಸಿಕೊಟ್ಟಿರತಕ್ಕಂತಹ ಮಹಾನುಭಾವರು ಯಾರವರು? ಪ್ರಹ್ಲಾದರಾಜರು. ಆಗ ಪ್ರಹ್ಲಾದರಾಜರಾಗಿ ಬಂದು ಆ ನರಸಿಂಹದೇವರನ್ನ ತಂದು ಆ ಪರಮಾತ್ಮನ ದಿವ್ಯ ರೂಪದ ಒಂದು ಅನುಗ್ರಹವನ್ನೇ ಎಲ್ಲ ಜಗತ್ತಿಗೆ ಹೆಂಗ ಹೊಂದಿಸಿದರೋ ಅದೇ ನರಸಿಂಹ. ಆಗ ಸಿಂಹದ ಮುಖ, ಮೈ ಒಂದು ಮಾಡಿಕೊಂಡು ಆತ ಬಾಯಿ ತೆಕ್ಕೊಂಡು ಏನ್ ನರ್ತನವನ್ನು ಮಾಡ್ತಾ ಕಂಬದಿಂದ ಬಂದ, ಆ ಹಿರಣ್ಯಕಶಿಪುವನ್ನು ಕೊಂದ ಅಂತ ಕಥೆ ಇದೆಯೋ, ಆಗೇನೋ ಹಿರಣ್ಯಕಶಿಪು ಇದ್ದ, ಅವನು ಕೊಲ್ಲಿಕ್ಕೆ ಸ್ವಾಮಿ ಹಂಗ ಬಂದ. ಈಗ ಹಿರಣ್ಯಕಶಿಪು ಯಾರು? ಈಗ ನರಸಿಂಹದೇವರು ಬರಬೇಕು ಅಂದ್ರೆ ಹೆಂಗ್ ಬರ್ಬೇಕಾತ? ಆ ನರಸಿಂಹದೇವರನ್ನ ತರಿಸಲಿಕ್ಕೆ ಪ್ರಹ್ಲಾದರಾಜರು ಈಗ ವ್ಯಾಸರಾಜರಾಗಿ ಬಂದ್ರು ಅಂತಂತಂದ್ರೆ ಈಗ ನಮಗ್ ಬಂದಿರ್ತಕ್ಕ ಅನಿಷ್ಟ ಏನು? ಅದರ ನಿವೃತ್ತಿಯನ್ನು ಹೆಂಗ ಅವ್ರು ನಡೆಸ್ತಾ ಇದ್ದಾರೆ ಎಲ್ಲ ಪ್ರಶ್ನೆ ಹಾಕೊಂಡಾಗ ಅದಕ್ಕೆ ಉತ್ತರ ಬಂದಿದ್ದೇನೆ. ಮಧ್ವ ಸಿದ್ಧಾಂತ ನಾಮ್ನಃ ಮಾಯಾತಂತ್ರ ಮರಾರಿಸ್ಮಯಮಪನಯತೋ ಮಧ್ವ ಸಿದ್ಧಾಂತ ನಾಮ್ನಃ ನೇತ್ರಾಣೀವತ್ರಯೋಪಿ ತ್ರಿಜಗತಿ ಪ್ರಹರೇಃ ಇಂಧತೆ ಯತ್ ಪ್ರಬಂಧಾಃ. ಈಗ ನರಸಿಂಹದೇವರು ಅಂತಂದ್ರೆ ಯಾವುದು? ಮಧ್ವ ಸಿದ್ಧಾಂತ ನಾಮ್ನಃ. ಶ್ರೀಮದಾಚಾರ್ಯರ ಸಿದ್ಧಾಂತ ಅದೇ ನರಸಿಂಹದೇವರು ಅಂತಂದಿದ್ದಾರೆ. ಕಾರಣ ನರಸಿಂಹದೇವರು ಏನು ಮಾಡಿದರು? ಹಿರಣ್ಯಕಶಿಪುವನ್ನು ಸೀಳು ಹಾಕಿದರು. ಹಂಗೆ ನಮ್ಮ ಆಚಾರ್ಯರ ಸಿದ್ಧಾಂತ ಯಾವ ಹಿರಣ್ಯಕಶಿಪುವನ್ನು ಸೀಳಲಿಕ್ಕೆ ಬಂದಿರೋದು? ಇದು ಅಖಿಲಾಜ್ಞಾನ ಮತಧ್ವಾಂತ ದಿವಾಕರ. ಅಖಿಲಂ ಅಜ್ಞಾನ ಕಲ್ಪಿತಂ ಇತಿ ಯನ್ಮತಂ ತದೇವ ಧ್ವಾಂತಂ. ಎಲ್ಲವೂ ಅಜ್ಞಾನ ಕಲ್ಪಿತ ಅಂತ ವಾದಿಸ್ತಕ್ಕಂತಹ ಏನೊಂದು ಮತ ಇದೆಯಲ್ಲ, ಯಾವ ಮತ ಅದು? ಅದ್ವೈತ ಮತ. ಆ ಅದ್ವೈತ ಮತ ಬ್ಯಾರೆ ಅಲ್ಲ, ಹಿರಣ್ಯಕಶಿಪು ಬ್ಯಾರೆ ಅಲ್ಲ. ಇಷ್ಟು ತಿಳ್ಕೊಂಡ್ಬಿಟ್ರಿ. ಆ ಹಿರಣ್ಯಕಶಿಪುವನ್ನು ಸೀಳಲಿಕ್ಕೆ ಅಲ್ಲಿ ಹೆಂಗೆ ನರಸಿಂಹದೇವರ ಕಂಬದಿಂದ ಬಂದನೋ ಹಂಗೆ ಈ ಅದ್ವೈತ ಮತ ಅಂಬತಕ್ಕಂತಹ ಈ ಹಿರಣ್ಯಕಶಿಪುವನ್ನೇ ಆ ಒಂದು ಮತವನ್ನೇ ಸೀಳತಕ್ಕಂತಹ ಕಾರ್ಯಕ್ಕೋಸ್ಕರವಾಗಿ ಬಂದಿರತಕ್ಕಂತಹ ರೂಪನೇ ಯಾವುದದು? ಮಧ್ವ ಸಿದ್ಧಾಂತ ನಾಮ್ನಃ. ಆ ನರಸಿಂಹದೇವರು ಎಲ್ಲಿಂದ? ಕಂಬದಿಂದ ಬಂದ. ಈ ನಮ್ಮ ಮಧ್ವ ಸಿದ್ಧಾಂತ ಅನ್ನತಕ್ಕಂತಹ ನರಸಿಂಹದೇವರಿದ್ದಾರಲ್ಲ, ಈ ಪರಮಾತ್ಮನ ಈ ರೂಪ ಅದು ಎಲ್ಲಿಂದ ಬಂತು ಅಂತಂದ್ರೆ ಅದು ಅನಂತೇಶ್ವರ ದೇವರ ಎದುರಿಗಿರತಕ್ಕ ಕಂಬದಿಂದ ಬಂತದು ಅಂತಂತ ಗೊತ್ತಾಯ್ತಲ್ಲ. ಅಲ್ಲಿ ಸ್ವಾಮಿ ಥಕ್ಕ ಥೈ ನರ್ತನವನ್ನು ಮಾಡ್ತಾ ತನ್ನ ದಿವ್ಯ ರೂಪವನ್ನ ಆ ಪುರುಷನಲ್ಲಿ ಆವೇಶವನ್ನು ಇಟ್ಟು ನರಸಿಂಹ ರೂಪ ಬರ್ತಾ ಇದೆ. ಎಲ್ಲ ಅದ್ವೈತ ಮತವನ್ನೇ ಚೆಂಡಾಡತಕ್ಕಂತ ರೂಪ ಮುಂದೆ ಬರ್ತದೆ ಎನ್ನುವುದನ್ನು ತೋರಿಸ್ತಾ ಅಲ್ಲಿಂದಲೇ ಆರಂಭ ಆಗಿಬಿಡ್ತು. ಮಧ್ವ ಸಿದ್ಧಾಂತ ನಾಮ್ನಃ. ಅಂತಹ ನರಸಿಂಹದೇವರ ಆ ಒಂದು ಭವ್ಯ ಆಕಾರ ಏನಿದೆ, ಈ ಒಂದು ಮಧ್ವ ಸಿದ್ಧಾಂತ, ಆ ನರಸಿಂಹದೇವರ ಆಕಾರದಲ್ಲಿ ಪ್ರಧಾನವಾಗಿ ನಾವು ನೋಡತಕ್ಕಂತಹ ಅಂಶ ಯಾವುದು?
ಸರ್ವೇಂದ್ರಿಯಾಣಾಂ ನಯನಂ ಪ್ರಧಾನಂ. ಹೌದು, ಎಲ್ಲಾ ಇಂದ್ರಿಯಗಳ ಮಧ್ಯದಲ್ಲಿ ಪ್ರಧಾನ ಇಂದ್ರಿಯ ಯಾವುದು? ನಯನ. ಹೌದು, ಎಲ್ಲ ಚಲೋ ಇದೆ, ಸ್ವಲ್ಪ ಕಣ್ಣೊಂದು ಸರಿ ಇಲ್ಲ ಅಂತ ಬ್ಯಾಡ ಬಿಡ್ರಿ ಅರ್ಥ ಕನ್ಯಾನ. ಹೌದಲ್ವ? ಅಂದಮೇಲೆ ಯಾವುದು ಬಹಳ ಮುಖ್ಯ? ನಯನಂ, ಕಣ್ಣು ಬಹಳ ಮುಖ್ಯ. ಹಂಗೆ ಈ ಮಧ್ವ ಸಿದ್ಧಾಂತ ಅನ್ನತಕ್ಕ ನರಸಿಂಹದೇವರ ನಯನ, ಕಣ್ಣು, ಆ ಕಣ್ಣಿನ ಸ್ಥಾನದಲ್ಲಿ ಇರ್ತಕ್ಕಂತಹ ಕಾರ್ಯ ಏನಿದೆ ಅದನ್ನು ನಾವು ನೋಡತಕ್ಕಂತಹ ಆ ಒಂದು ದೃಶ್ಯ ಅದು ಯಾರಿಂದ ನಮಗೆ ಅರ್ಥ ಆಗ್ತದೆ ಅಂತ ಪ್ರಶ್ನೆ ಬಂದಾಗ ಅದನ್ನು ತಿಳಿಸಿಕೊಟ್ರು. ಏನಂತ? ಮಧ್ವ ಸಿದ್ಧಾಂತ ನಾಮ್ನಃ ನೇತ್ರಾಣಿವತ್ರಯೋಪಿ ತ್ರಿಜಗತಿ ಹರೇಃ ಇಂಧತೆಯ ಪ್ರಬಂಧ. ವ್ಯಾಸರಾಜರು ಮಾಡಿರತಕ್ಕ ವ್ಯಾಸತ್ರಯ ನಮ್ಮ ನರಸಿಂಹದೇವರ ನೇತ್ರತ್ರಯ ಅಂತ ಹೇಳಿ. ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ, ಒಂದೊಂದು ಗ್ರಂಥಗಳೇನು ಅವರು ನಿರ್ಮಾಣವನ್ನು ಮಾಡಿದ್ದಿದೆ. ಶ್ರೀಮದ್ ಆಚಾರ್ಯರ ಸಿದ್ಧಾಂತದ ಆ ನರಸಿಂಹದೇವರ ಮುಕ್ಕಣ್ಣ, ಮೂರು ಕಣ್ಣವು ಯಾವುದದು? ವ್ಯಾಸರಾಜರ ವ್ಯಾಸತ್ರಯ. ಮಧ್ವ ಸಿದ್ಧಾಂತ ನಾಮ್ನಃ ನೇತ್ರಾಣಿ ವತ್ರಯೋಪಿ ತ್ರಿಜಗತಿ ಹರೇಃ ಇಂಧತೆಯ ಪ್ರಬಂಧ. ನರಸಿಂಹದೇವರ ಮೂರು ಕಣ್ಣು ಎಲ್ಲಿದೆ? ನಾವು ಫೋಟೋ ನೋಡಿದ್ರೆ ಎರಡೇ ಕಣ್ಣು ಕಾಣಿಸ್ತಿದ್ರು ನಮಗೆ. ಹೌದು, ಅಂತ ಮೂರು ಕಣ್ಣು ನರಸಿಂಹದೇವರಿಗೆ, ಅಂತ ಮೂರು ಕಣ್ಣಿನಂತೆ ಈ ಮೂರು ಗ್ರಂಥಗಳಿದ್ದಾವೆ ಅಂತ ನೀವು ಹೀಗೆ ವರ್ಣನೆ ಮಾಡಿದರೆ ಮೊದಲು ಅದೇ ನಮಗೆ ಅರ್ಥ ಆಗಿಲ್ಲಲ್ಲ ಅಂತ ಪ್ರಶ್ನೆ ಬಂದರೆ, ಅದಕ್ಕಂದ್ರು ನಮ್ಮ ಶ್ರೀಮದಾಚಾರ್ಯರ ಸಿದ್ಧಾಂತ ಇದೆಯಲ್ಲ ಅದು ಮೂರು ದೃಷ್ಟಿಯನ್ನು ಹೊಟ್ಟು ನಮಗೆ ಅರ್ಥವನ್ನು ಮಾಡಿಸಲಿರ್ತಕ್ಕಂತಹ ವಿಚಾರವನ್ನು ಹೊಂದಿದೆ. ಮಧ್ವ ಸಿದ್ಧಾಂತದ ಮಧ್ವರಾಯರ ಗ್ರಂಥದಲ್ಲಿ ಮೂರು ಅಂಶ ಇದೆ. ಆ ಮೂರು ಅಂಶವನ್ನೇನೆ ಏನಂದಿದ್ದಾರೆ? ಮೂರು ಕಣ್ಣು ಅಂತ ತೋರಿಸ್ತಾ ಇದ್ದಾರೆ. ಏನ ಆ ಮೂರು ಅಂಶ? ತ್ರ್ಯರ್ಥತಾಂ ಶ್ರುತಿಷು ವಿತ್ತ ದಶಾರ್ಥಂ ಹಾರತಂ ನನು ದಶಾರ್ಥಮಪಿ ಸ್ಯಾತ್ ವೈಷ್ಣವಂ ಪದ ಸಹಸ್ರತಯಂ ಹಿ. ಶ್ರೀಮದಾಚಾರ್ಯರು ಐತರೇಯ ಸೂಕ್ತಕ್ಕೆ ಅರ್ಥವನ್ನು ಮಾಡಬೇಕಾದ್ರೆ ಆ ಸನ್ನಿವೇಶದಲ್ಲಿ ಅವರೊಂದು ಅರ್ಥ ಹೇಳಿದರು, ಎದುರಿಗಿರ್ತಕ್ಕಂತಹ ಪಂಡಿತರು ಮತ್ತೊಂದು ಅರ್ಥ ಹೇಳ್ತಾರೆ. ಆಗ ಆಚಾರ್ಯ ಉತ್ತರ ಏನು ಕೊಟ್ರಾಗ ವೇದವಾಕ್ಯಕ್ಕೆ ಎಷ್ಟರ್ಥ? ತ್ರ್ಯರ್ಥತಾಂ ಶ್ರುತಿಷು ವಿತ್ತ ದಶಾರ್ಥಂ. ವೇದಗಳಿಗೆ ಮೂರು ಅರ್ಥ ಇದೆ. ಏನ ಮೂರು ಅರ್ಥ ಅನ್ನೋದನ್ನು ವಿಚಾರವನ್ನು ಮಾಡುತ್ತಾ ಹೊರಟಾಗ ನಿಮಗೆಲ್ಲ ಪ್ರಸಿದ್ಧವಾಗಿರ್ತಕ್ಕಂತಹ ಅರ್ಥ ಯಾವುದು? ಕರ್ಮಕಾಂಡ ಪರವಾಗಿ ಅರ್ಥವನ್ನು ಮಾಡ್ತೀರಿ. ಇನ್ನೊಂದು ಸ್ವಲ್ಪ ಬುದ್ಧಿಯನ್ನು ಹಾಕಿದಾಗ ಅಭಿಮಾನಿ ದೇವತಾ ಪರವಾಗಿ, ದೇವತಾಕಾಂಡ ಪರವಾಗಿ ಅರ್ಥವನ್ನು ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಮತ್ತು ಅಲ್ಲಿ ಸೂಕ್ಷ್ಮ ದೃಷ್ಟಿಯಿಂದ ನಾವು ನೋಡುತ್ತಾ ಹೊರಟಾಗ ಅಲ್ಲಿ ಪರಮಾತ್ಮನ ಪರವಾಗಿ ಸಕಲ ವೇದವಾಕ್ಯಗಳು ತಾತ್ಪರ್ಯವನ್ನು ಹೊಂದುತ್ತದೆ. ವೇದಗಳಿಗೆ ಮೂರು ತರಹದ ಸೂತ್ರಗಳಿದ್ದಾವೆ. ಒಂದು ಕರ್ಮಕಾಂಡ ಪರವಾಗಿ ಅರ್ಥ ನಿರ್ಣಯಕ್ಕೆ ಜೈಮಿನಿ ಸೂತ್ರ, ಇನ್ನು ದೇವತೆಗಳ ಪರವಾಗಿ ಅರ್ಥ ನಿರ್ಣಯಕ್ಕೆ ಸಂಕರ್ಷಣ ಸೂತ್ರ, ಇನ್ನು ಪರಮಾತ್ಮನ ಪರವಾಗಿ ಅರ್ಥವನ್ನು ಮಾಡಿಕೊಡ್ತಕ್ಕಂಥದ್ದಕ್ಕೆ ಯಾವುದದು? ಬ್ರಹ್ಮಸೂತ್ರ. ಹೀಗೆ ಮೂರು ಪ್ರಕಾರ ಇದೆಯಷ್ಟೇ. ಅಂದ್ರೆ ಮೂರು ವಿಧರಾದಂತಹ ಅಧಿಕಾರಿಗಳಿದ್ದಾರೆ. ಮಂದ ಮಧ್ಯೋತ್ತಮತ್ವೇನ ತ್ರಿವಿಧಾಹ್ಯಧಿಕಾರಿಣ. ಮಂದಾಧಿಕಾರಿಗಳು, ಮಧ್ಯಮಾಧಿಕಾರಿಗಳು, ಉತ್ತಮಾಧಿಕಾರಿಗಳು ಅಂತ ತ್ರಿವಿಧರಾಗಿರ್ತಕ್ಕ ಅಧಿಕಾರಿ ವರ್ಗ ಏನಿದ್ದಾರೆ ಆ ಅಧಿಕಾರಿ ವರ್ಗಕ್ಕೆ ಅವರವರಿಗೆ ಬೇಕಾದಂತಹ ಕ್ರಮದಲ್ಲಿ ಯಾವ ರೀತಿಯಲ್ಲಿ ಅವರಿಗೆ ಸಾಧನಕ್ಕೆ ಉಪಯುಕ್ತವಾದಂತಹ ವೇದಶಾಸ್ತ್ರಗಳಿಂದ ಬರಬೇಕಾದಂತಹ ಜ್ಞಾನ ಭಾಗ ಇದೆ. ಇದನ್ನು ತಿಳಿಸೋದೇನೆ ಮೂರು ದೃಷ್ಟಿ. ಆ ಮೂರೂ ದೃಷ್ಟಿಯನ್ನು ಸಮರ್ಪಕವಾಗಿ ಅರ್ಥ ಮಾಡಿಸ್ತಕ್ಕ ಸಿದ್ಧಾಂತನೇ ಮಧ್ವರಾಯರ ಸಿದ್ಧಾಂತ. ಆ ಸಿದ್ಧಾಂತ ನರಸಿಂಹದೇವರ ಮೂರು ಕಣ್ಣನ್ನು ಹೊಂದಿರತಕ್ಕಂತಹ ಆ ಒಂದು ದಿವ್ಯವಾದಂತಹ ಕಾರ್ಯವನ್ನು ತೋರಿಸ್ತಕ್ಕಂತಹದ್ದನ್ನು ಇಟ್ಟುಕೊಂಡು ಯಾವ ಶಬ್ದವನ್ನು ಆಡಿದ್ದಾರಲ್ಲಿ? ಮಧ್ವ ಸಿದ್ಧಾಂತ ನಾಮ್ನಃ. ಇದು ಮಧ್ವ ಸಿದ್ಧಾಂತಕ್ಕಿರ್ತಕ್ಕ ಮೂರು ವಿಧವಾದಂತಹ ದೃಷ್ಟಿ. ಆ ಮೂರು ವಿಧ ದೃಷ್ಟಿ ಒಂದು ಕ್ರಮ ಆದರೆ ಮತ್ತೊಂದು ಮೂರು ದೃಷ್ಟಿ ಇದೆ. ಇನ್ನೊಂದು ಮೂರು ದೃಷ್ಟಿ ಯಾವುದು? ಇನ್ನೊಂದು ತ್ರೈವಿಧ್ಯ ಏನು ಆಚಾರ್ಯರ ಸಿದ್ಧಾಂತದಲ್ಲಿ ಅಂತಂದರೆ ಅದನ್ನೇ ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳು, ಟೀಕಾಕೃತ್ಪಾದರ ಟೀಕಾ ಗ್ರಂಥಗಳು, ನ್ಯಾಯಸುಧಾದಿ ಗ್ರಂಥಗಳು ಅವೆಲ್ಲವನ್ನು ಕ್ರೋಢೀಕರಿಸಿದಾಗ ಅದು ಸಮುದ್ರಪ್ರಾಯವಾದಂತಹ ಒಂದು ಜ್ಞಾನ ಭಾಂಡಾರ. ಅದರಲ್ಲಿ ವ್ಯಾಸರಾಜರು ಎಂಥ ಕೆಲಸವನ್ನು ಮಾಡಿದರು ಅಂತಂದರೆ ಅದರಲ್ಲಿ ಮೂರು ಅಂಶವನ್ನು ತೆಗೆದು ಆ ಒಂದು ಟೀಕಾಕೃತ್ಪಾದರ ಶ್ರೀಮದಾಚಾರ್ಯರ ಗ್ರಂಥಗಳಿಂದ ಏನು ಮೂರು ಅಂಶ ತೆಗೆದರು ಅವರು ಅಂತಂದರೆ
ಅದ್ವೈತವನ್ನೇನೇ ಖಂಡನವನ್ನು ಮಾಡಲಿಕ್ಕೆ ಅಂತ ಎಲ್ಲೆಲ್ಲಿ ಆಚಾರ್ಯರು ಏನೇನು ಬರೆದಿರ್ತಕ್ಕಂತಹ ವಿಷಯಗಳಿದ್ದಾವೆ, ಅದಕ್ಕೆ ಟೀಕಾರಾಯರು ಕೊಟ್ಟಿರತಕ್ಕಂತಹ ವಿಚಾರಗಳಿದ್ದಾವೆ, ಅದನ್ನೆಲ್ಲ ಏಕತ್ರ ಸಂಗ್ರಹ ಮಾಡೋಣ ಅಂತ. ಕಾರಣ ಖಂಡನತ್ರಯದಲ್ಲಿ ಮಾಡಿದ್ದಾರೆ. ಉಪಾಧಿ ಖಂಡನ, ಮಾಯಾವಾದ ಖಂಡನ, ಮಿಥ್ಯಾತ್ವಾನುಮಾನ ಖಂಡನ, ತತ್ವೋದ್ಯೋತ, ತತ್ವನಿರ್ಣಯ, ಪ್ರಕರಣ ಗ್ರಂಥಗಳು, ಇನ್ನದರಂತೆಯೇ ಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯ ವಿವರಣ, ಎಲ್ಲೆಲ್ಲಿ ಒಂದೊಂದು ಸನ್ನಿವೇಶದಲ್ಲಿ ಒಂದೊಂದು ಕ್ರಮದಿಂದ ಯಾವುದನ್ನೇ ಆ ಅದ್ವೈತವನ್ನು ವಿಮರ್ಶೆ ಮಾಡಿರತಕ್ಕಂತಹ ವಿಚಾರಗಳು ಬರ್ತಾವಲ್ಲ. ಶ್ರೀಮದಾಚಾರ್ಯರ ಆ ಒಂದು ಅದ್ವೈತ ಖಂಡನಕ್ಕೋಸ್ಕರವಾಗಿರತಕ್ಕ ದೃಷ್ಟಿ ಏನಿದೆ ಅದನ್ನೇ ಒಂದು ಕಡೆಯಲ್ಲಿ ಸಂಗ್ರಹವನ್ನು ಮಾಡುತ್ತಾ ಅದಕ್ಕೆ ಪೂರಕವಾದ ಏನೇನು ವಿಷಯವನ್ನೇ ಯೋಜನೆಯನ್ನು ನಡೆಸ್ತಕ್ಕಂಥದ್ದಿದೆ ಆ ಒಂದು ಅಭಿಪ್ರಾಯವನ್ನು ಇಟ್ಟುಕೊಂಡು ಮಧ್ವ ಸಿದ್ಧಾಂತ ನಾಮ್ನಃ ಆ ಒಂದು ದೃಷ್ಟಿಯನ್ನು ಹೊರಗೆ ತೆಗೆದಾಗ ಬಂದಂತಹ ಗ್ರಂಥನೇ ಶ್ರೀಮನ್ ನ್ಯಾಯಾಮೃತ. ಇದು ವ್ಯಾಸರಾಜರು ಮಾಡಿರತಕ್ಕ ನ್ಯಾಯಾಮೃತದಿಂದ ಆ ಒಂದು ಮಧ್ವ ಸಿದ್ಧಾಂತದ ವೈಭವವನ್ನು ಎತ್ತಿ ತೋರಿಸಿಕೊಟ್ಟರು. ಅಂದ್ರೆ ನ್ಯಾಯಾಮೃತ ಅಂದ್ರೆ ಅದು ಬೇರೆ ಏನೂ ಅಲ್ಲ. ನ್ಯಾಯಾಮೃತದ ಒಂದು ದೃಷ್ಟಿ ಯಾವುದದು? ಸಂಪೂರ್ಣ ಮಧ್ವರಾಯರ ಗ್ರಂಥಗಳಲ್ಲಿ ಸಿದ್ಧಾಂತದಲ್ಲಿ ಅದ್ವೈತವನ್ನು ವಿಮರ್ಶೆ ಮಾಡತಕ್ಕಂತಹ ಅಂಶ ಏನಿದೆ ಅಷ್ಟನ್ನು ಒಂದು ಕಡೆಯಲ್ಲಿ ನಾವು ಅದನ್ನು ಕ್ರೋಢೀಕರಣ ಮಾಡ್ತೀವಿ. ಅದಕ್ಕೆ ಏನಂದ್ರೆ ಅವರು ಅದನ್ನು ಹೇಳಬೇಕಾದ್ರೆ ವಿಕ್ಷಿಪ್ತ ಸಂಗ್ರಹ ಕ್ವಾಪಿ ಕ್ವಾಪ್ಯುಕ್ತಸ್ಯೋಪಪಾದನಾತ್ ಅನುಕ್ತ ಕಥನಾತ್ ಕ್ವಾಪಿ ಸಫಲೋಯಂ ಶ್ರಮೋ ಮಮ ಅಂತದ್ದು. ನಾವು ಮಾಡಿರ್ತಕ್ಕ ಈ ಗ್ರಂಥ ವಿಫಲ ಅಲ್ಲ, ಸಫಲೋಯಂ ಶ್ರಮೋ ಮಮ. ಈ ನಮ್ಮ ಗ್ರಂಥದ ರಚನೆಯ ಶ್ರಮ ಅದು ಅತ್ಯಂತ ಸಫಲವಾಗ್ತದೆ. ಹೆಂಗೆ ಹೇಳ್ತೀರಿ? ಇನ್ನು ಗ್ರಂಥನೇ ಬರೆದಿಲ್ಲ, ಗ್ರಂಥ ಆದ ಮೇಲೆ 16 ದಿವಸ ಆದ ಮೇಲೆ 16 ಪಂಡಿತರು ಅದನ್ನು ಓದಿದ ಮೇಲೆ ಪರವಾಗಿಲ್ಲ ಇದರಿಂದ ಉಪಯೋಗ ಬಂತು ಅಂತ ಅವರು ಅಂದ ಮೇಲೆ ಸಫಲ ಆಯ್ತು ಅಂತ ಅನ್ಬೇಕು. ಆದ್ರೆ ಈಗಲೇ ಮಾತಾಡಿಬಿಟ್ರಲ್ಲ ನೀವು. ಇನ್ನು ಗ್ರಂಥ ಆರಂಭ ಪೂರ್ವದಲ್ಲೇನೆ ಏನಂತಂದು ಬಿಟ್ರು ಅವರು ವ್ಯಾಸರಾಜರು? ಸಫಲೋಯಂ ಶ್ರಮೋ ಮಮ. ಈ ಗ್ರಂಥದ ಪರಿಶ್ರಮ, ರಚನೆಯ ಶ್ರಮ ಇದು ಅತ್ಯಂತ ಸಫಲ. ಅದಕ್ಕೆ ಅವರು ಕೊಟ್ಟಂತಹ ಕಾರಣ ವಿಕ್ಷಿಪ್ತ ಸಂಗ್ರಹ ಕ್ವಾಪಿ. ವಿಕ್ಷಿಪ್ತವಾದ ಅಂದ್ರೇನು? ವಿಕ್ಷಿಪ್ತ ಅಂದ್ರೆ ಒಂದೊಂದು ಸ್ಥಳಭೇದದಿಂದ ಅಲ್ಲಲ್ಲಿ ಏನೇನು ಶ್ರೀಮದಾಚಾರ್ಯರು ಟೀಕಾಕೃತ್ಪಾದರು ಅದ್ವೈತವನ್ನೇ ಖಂಡನವನ್ನು ಮಾಡಿರತಕ್ಕ ವಿಷಯಗಳಿದ್ದಾವೆ ಅದನ್ನೆಲ್ಲ ಒಂದು ಕಡೆಯಲ್ಲಿ ನಾವು ಸಂಗ್ರಹ ಮಾಡ್ತಾ ಇದ್ದೇವೆ ಈ ನ್ಯಾಯಾಮೃತದಲ್ಲಿ. ಕಾರಣ ಈ ಗ್ರಂಥ ಇರಲಿಲ್ಲ ಅಂತ ಆದ್ರೆ ನಾವು 20 ಗ್ರಂಥವನ್ನ ಹುಡುಕಿ ಒಂದು ಕಡೆಯಲ್ಲಿ ವಿಷಯವನ್ನು ನಾವು ತರಬೇಕಾಗ್ತಿತ್ತು. ಅದನ್ನೆಲ್ಲ ಒಂದು ಕಡೆಯಲ್ಲಿ ಸಂಗ್ರಹ ಮಾಡ್ತಾ ಇರೋದ್ರಿಂದ ವಿಕ್ಷಿಪ್ತ ಸಂಗ್ರಹ ಕ್ವಾಪಿ ಸಫಲ ಆಯ್ತಷ್ಟೇ ಈ ಗ್ರಂಥ ನಿರ್ಮಾಣ. ಮತ್ತಷ್ಟೇ ಅಲ್ಲ, ವಿಕ್ಷಿಪ್ತ ಸಂಗ್ರಹ ಕ್ವಾಪಿ ಕ್ವಾಪ್ಯುಕ್ತಸ್ಯೋಪಪಾದನಾತೆ. ಉಕ್ತಸ್ಯ ಉಪಪಾದನ. ಅವರೇನು ಉಕ್ತ, ಏನು ಶ್ರೀಮದಾಚಾರ್ಯರು ನುಡಿದಿದ್ದಾರೆ, ಏನ್ ಟೀಕಾಕೃತ್ಪಾದರು ಹೇಳಿದ್ದಾರೆ, ಅವ್ರು ಹೇಳಿರ್ತಕ್ಕಂಥ ವಿಷಯನೇ ಉಪಪನ್ನ, ಅದೇ ಬರೋಬರಿ, ಅದೇ ಸರಿ ಅನ್ನೋದನ್ನೇ ವ್ಯವಸ್ಥೆಯನ್ನು ಮಾಡತಕ್ಕಂತಹ ವಿಚಾರವನ್ನೇ ಎಲ್ಲಿ ಮಾಡ್ತೇವೆ? ಈ ನ್ಯಾಯಾಮೃತದಲ್ಲಿ ತೋರಿಸ್ತಾ ಇದ್ದೇವೆ. ಆದ್ದರಿಂದ ಸಫಲೋಯಂ ಶ್ರಮೋ ಮಮ. ಆದ್ದರಿಂದಲೂ ಕೂಡ ನಮ್ಮ ಶ್ರಮ ಅತ್ಯಂತ ಸಫಲವಾಯಿತು. ಅದರ ಉಪಪಾದನೆ ಮಾಡಬೇಕಷ್ಟೇ. ಅವರು ಮಾಡಿರತಕ್ಕ ವಿಷಯವನ್ನೇ ಮನದಟ್ಟು ಮಾಡಿಕೊಡ್ಬೇಕಷ್ಟೇ. ನಿಮಗೆ ಏನು ಉಪಪಾದನೆ ಅಂದ್ರೆ ಏನು ಅರ್ಥ? ಹಂಗಾರೆ ಅವ್ರು ಮಾಡಿರ್ಲಿಲ್ಲ, ನೀವು ಮಾಡೋದೇನು ಹೊಸದು? ಏನ್ ಟೀಕಾರಾಯರು ಹೇಳದೇ ಇರೋದು ನೀವೇನು ಹೊಸದು ಹೇಳ್ತೀರಿ? ಏನ್ ಮಧ್ವರಾಯರು ಹೇಳದೇ ಇರೋದು ನೀವೇನು ಹೊಸದಾಗಿ ಏನ್ ಮಾಡ್ತೀರಿ ಅಂತ ಯಾರಾದ್ರೂ ಪ್ರಶ್ನೆ ಮಾಡಿದರೆ, ವಾಪ್ಯುಕ್ತಸ್ಯ ಉಪಪಾದನಾತೆ. ಅವರು ಹೇಳಿದ್ದನ್ನು ಉಪಪಾದನೆ ಮಾಡೋದು ಅಂತಂದರೆ ನವನವೀನವಾಗಿರ್ತಕ್ಕ ಯುಕ್ತಿಗಳಿಂದ ಆ ವಿಷಯವನ್ನು ದೃಢ ಮಾಡಿಕೊಡತಕ್ಕಂಥದ್ದು ಇದು ಉಪಪಾದನೆ. ಅಲ್ಲೇ ಇರತಕ್ಕ ಯುಕ್ತಿಗಳನ್ನು ತೋರಿಸಿಕೊಟ್ಟು ಶ್ರೀಮದಾಚಾರ್ಯರು ಏನು ವಿಷಯವನ್ನೇ ನಮಗೆ ನಿರೂಪಣವನ್ನು ಮಾಡುತ್ತಾ ಇದ್ದಾರೆ, ಟೀಕಾಕೃತ್ಪಾದರು ಯಾವ ಸಿದ್ಧಾಂತವನ್ನು ತಿಳಿಸ್ತಾ ಇದ್ದಾರೆ, ಅದು ಅತ್ಯಂತ ಸಮರ್ಪಕವಾಗಿದೆ. ಯಾಕೆ? ಪೂರ್ವೋತ್ತರಗಳಲ್ಲಿ ಎಷ್ಟೆಷ್ಟು ಯುಕ್ತಿಗಳಿದ್ದಾವೆ ನೋಡ್ರಿ. ಹೀಗೆ ಆ ಯುಕ್ತಿಗಳಿಗೆ ಉಪಪತ್ತಿ ಅಂತ ಕರೀತಾರೆ. ಅಂತಹ ಉಪಪಾದನೆಯನ್ನು ಮಾಡುತ್ತಾ ಇರೋದರಿಂದ ಕ್ವಾಪ್ಯುಕ್ತಸ್ಯೋಪಪಾದನಾತೆ ಸಫಲೋಯಂ ಶ್ರಮೋ ಮಮ. ಇದನ್ನು ಯಾರಂದಿದ್ದಾರೆ? ನಮ್ಮ ವ್ಯಾಸರಾಜರು ನ್ಯಾಯಾಮೃತದಲ್ಲಿ ಆಡಿರ್ತಕ್ಕ ಮಾತು. ಅಷ್ಟೇ ಆಡಲಿಲ್ಲ, ಎಲ್ಲರೂ ಈ ಮಾತನ್ನು ಇಷ್ಟು ಮಾತು ಎಲ್ಲರೂ ಆಡ್ತಾರೆ. ಮತ್ತೆ ಅದು ನಾವು ನೀವು ಕಥಂಚಿತ್ ಹೇಳ್ಬೋದು. ಏನಂತ? ಯಾಕ್ರಿ ನೀವು ಇಷ್ಟೆಲ್ಲ ಪುಸ್ತಕ ಬರೀತಾ ಇದ್ದೀರಿ, ಎಲ್ಲ ಒಂದ್ ಕಡೆ ಸಂಗ್ರಹ ಮಾಡ್ಕೊಳ್ಳೋಣ ಅಂತ ನಾವು ಮಾಡ್ತಾ ಇದ್ದೀವಿ. ಮಾಡ್ರಿ ಅಂತ. ಮತ್ತೆ ಅಷ್ಟೇ ಇಲ್ಲ, ಮತ್ತೇನಪ್ಪ ಯಾಕೆ ಈ ಗ್ರಂಥ
ಎಲ್ಲ ನಿಮಗೆಲ್ಲ ಇನ್ನೂ ಸ್ಪಷ್ಟ ದೃಢ ಆಗಲಿ, ಎಲ್ಲ ಮನವರಿಕೆ ಆಗಲಿ ಅದಕ್ಕೆ ಬರಿತಾ ಇದ್ದೀವಿ. ಇಷ್ಟೇ ಹೇಳ್ಕೊಂಡು ಗ್ರಂಥ ಬರೆಯೋದಿದೆಯಲ್ಲ ಅದು ಎಲ್ಲರೂ ಈ ಶಬ್ದ ಆಡ್ತಾರೆ. ಆದ್ರೆ ವ್ಯಾಸರಾಜರು ಅಂತಂದ್ರೆ ಯಾರವರು? ಎಲ್ಲ ಪಂಡಿತ ಮಂಡಳಿಯಲ್ಲಿ ಗಂಡವರು, ಸಾಮಾನ್ಯರಲ್ಲ. ಅಂಥ ಒಂದು ಮಾತದು ವ್ಯಾಸರಾಜರ ಮಾತು ಅಂತಂತಂದ್ರೆ. ಇನ್ನೊಂದು ಮಾತಾಡಿದ್ರು ಅವರು, ಆ ಮಾತನ್ನ ಅವರೇ ಆಡಬೇಕು, ಇನ್ನೊಬ್ರು ಆಡ್ಲಿಕ್ಕೆ ಆ ತಾಕತ್ತಿಲ್ಲ. ಅಂಥ ಮಾತದು ಯಾವುದು? ಅನುಕ್ತ ಕಥನಾತ್ವಾಪಿ ಸಫಲೋಯೋ ಶ್ರಮೋ ಮಮ. ಇದು ವ್ಯಾಸರಾಜರ ವೈಭವ. ಏನದು? ಅನುಕ್ತ ಕಥನಾತ್ವಾಪಿ. ಅನುಕ್ತ ಹೇಳದೇ ಇರೋದನ್ನು ಹೇಳ್ತೀವಿ ನಾವು ಅಂತ ಗೊತ್ತಾಯ್ತಲ್ಲ. ಅಂದ್ರೆ ಹೇಳಿದ್ದನ್ನೇ ಸಮರ್ಥನ ಮಾಡ್ತೇವೆ, ಒಂದೊಂದು ಕಡೆಯಲ್ಲಿ ಅಲ್ಲಲ್ಲಲ್ಲ ಹೇಳಿದ್ದನ್ನೇ ಸಂಗ್ರಹ ಮಾಡ್ತೇವೆ. ಅಷ್ಟೇ ಅಲ್ಲ, ಮತ್ತೊಂದು ಏನು ಶಬ್ದ ಆಡಿದ್ದಾರೆ ಅವರು? ಅನುಕ್ತ ಕಥನಾತ್ವಾಪಿ. ಅನುಕ್ತ ಮಧ್ವರಾಯರು ಹೇಳಿಲ್ಲ, ಟೀಕಾರಾಯರು ಹೇಳಿಲ್ಲ, ಅವ್ರು ಹೇಳದೇ ಇರೋದನ್ನು ನಾವು ಹೇಳ್ತಾ ಇದ್ದೀವಿ. ಆದ್ದರಿಂದ ಸಫಲೋಯಂ ಶ್ರಮೋ ಮಮ. ನಮ್ಮ ಗ್ರಂಥ ಅತ್ಯಂತ ಸಫಲವಾಗಿದೆ. ಆಗ ಬರ್ತದೆ ನೋಡಿ ವಿಚಾರ. ಅಂದ್ರೆ ನಾವು ನೀವು ಹೇಳದೇ ಇರೋದು ವ್ಯಾಸರಾಜರು ಹೇಳ್ತಾರೆ ಅಂದ್ರೆ ಒಪ್ಪೋಣ. ಶ್ರೀಮದಾಚಾರ್ಯ ಹೇಳಿಲ್ಲ, ಟೀಕಾರಾಯರು ಹೇಳಿಲ್ಲ, ಅವ್ರು ಯಾರು ಹಿಂದಿನವ್ರು ಹೇಳಿಲ್ಲ, ಅವ್ರು ಯಾರು ಹೇಳದೇ ಇರೋದನ್ನ ನಾ ಹೇಳ್ತೀನಿ ಅಂತಂದ್ರೆ ಏನು ಧಾರ್ಷ್ಟ್ಯ ಇವರಿಗೆ, ವ್ಯಾಸರಾಜರಿಗೆ. ಈ ಕ್ರಮದಿಂದ ಮಾತನಾಡ್ತಾ ಇದ್ದಾರಲ್ಲ ಇವರು, ಯೋಗ್ಯನ ಇದು? ಇದು ಮಧ್ವರಾಯರಿಗಿಂತ, ಮಧ್ವರಾಯರು ಎಲ್ಲರಿಗಿಂತ ಸಮರ್ಥರಪ್ಪ. ಅವ್ರು ಹೇಳ್ತಾ ಇರೋದನ್ನ ಇವ್ರು ಏನ್ ಹೇಳ್ತಾರೆ ಇವರು? ಅನುಕ್ತ ಕಥನ ಆತ್ಮಾಪಿ. ಹೆಂಗಂದ್ರೆ ಅವರು ಅದಕ್ಕೆ ವಿದ್ವಾಂಸರು ವ್ಯಾಸರಾಜರ ಗ್ರಂಥ ಅಂತಂತಂದ್ರೆ ಅವರ ಮಾತು, ಅವರ ಶಬ್ದ, ಅಲ್ಲಿರ್ತಕ್ಕ ಏರಿಳಿತ ಎಲ್ಲವೂ ಕೂಡ ಅದಕ್ಕೆ ಹಿಂಗರ್ಥ, ಹಿಂಗ್ ವಿಚಾರ, ಈ ಕ್ರಮದಿಂದ ತಗೊಳ್ಳೋಣ, ಹಿಂಗೆ ತಗೋಬೇಕು ಅನ್ನೋ ಆ ಒಂದು ರಸದೌತಣ ವ್ಯಾಸರಾಜರ ವಾಕ್ಯ ಅಂತಂತದ್ದು. ಅದಕ್ಕೆ ವ್ಯಾಸರಾಜರ ಹಾರ್ದವನ್ನೇ ಒಬ್ಬೊಬ್ರು ಜ್ಞಾನಿಗಳು ತಿಳಿಸ್ತಾ ಆ ಸಂದರ್ಭದಲ್ಲಿ ಅನುಕ್ತ ಕಥನ ಅವ್ರು ಹೇಳಿಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ಏನ್ ಅರ್ಥ? ಏನ್ ಹೇಳಬೇಕಾದ ಹೇಳಿಲ್ಲೋ? ಅವ್ರು ಯಾಕೆ ಹೇಳಿಲ್ಲಪ್ಪ ನೋಡಿ, ಅದ್ರ ಮೇಲೆ ಪ್ರಶ್ನೆ ಬಂತು. ಯಾರು ಹೇಳಿಲ್ಲ? ಶ್ರೀಮದಾಚಾರ್ಯ ಹೇಳಿಲ್ಲ, ಟೀಕಾರಾಯರು ಹೇಳಿಲ್ಲ. ಅವ್ರು ಹೇಳದೆ ಅಂತ ಹೇಳ್ತೀವಿ ಅಂತಂದ್ರೆ ಆಗ ಪ್ರಶ್ನೆ ಮಾಡ್ತಾರೆ ವಿದ್ವಾಂಸರು. ಯಾರ ಮೇಲೆ? ವ್ಯಾಸರಾಜರ ಮೇಲೆ. ಅವರೇ ಹೇಳದೆ ಇರೋದನ್ನ ನೀವು ಯಾಕೆ ಹೇಳ್ತೀರಪ್ಪ? ಅವ್ರು ಯಾಕೆ ಹೇಳಿಲ್ಲ? ಏನು ಅವ್ರು ಗೊತ್ತಿಲ್ಲ ಅಂತ ಹೇಳಿಲ್ಲೋ, ಗೊತ್ತಿದ್ದು ಹೇಳಿಲ್ಲ? ಅವ್ರು ಗೊತ್ತಿಲ್ಲದೆ ಹೇಳ್ತಾರೆ ಅಂದ್ರೆ ಅವ್ರು ತಟ್ಟು ಅಂತೀರಾ ನೀವು? ಇಲ್ಲ, ಅವ್ರು ಗೊತ್ತಿತ್ತು ಆದ್ರೂ ಹೇಳಿಲ್ಲ ಅಂದ್ರೆ ಗೊತ್ತಿದ್ರು ಅವ್ರು ಹೇಳಿಲ್ಲ ಅಂದ್ರೆ ಅದು ಹೇಳಬಾರದು ಅಂದ್ರೆ ಹೇಳಿರಲಿಲ್ಲ. ನೀವ್ ಯಾಕಂದ್ರೆ ಹೇಳಿಕ್ ಬರ್ತೀರಿ. ಆದ್ದರಿಂದ ಅವ್ರು ಹೇಳದೆ ಇದನ್ನ ನಾವು ಹೇಳ್ತೀವಿ ಅಂತ ಅನ್ನೋ ಮಾತಿದೆಯಲ್ಲ, ಇದು ಅತ್ಯಂತ ಸಮರ್ಪಕವಾಗುವುದಿಲ್ಲ ನೋಡಿ. ಹೀಗೆ ಆಕ್ಷೇಪವನ್ನೇ ಯಾರಾದ್ರೂ ಮಾಡಿದರೆ ಆ ಸಂದರ್ಭದಲ್ಲಿ ಅದಕ್ಕೆ ಶ್ರೀನಿವಾಸ ತೀರ್ಥರು, ಅನೇಕ ಜ್ಞಾನಿವರ್ಯರು ಅವರು ವಿಚಾರವನ್ನು ತಿಳಿಸ್ತಾ ಅನುಕ್ತ ಕಥನ ಆತ್ಮಾಪಿ. ಅನುಕ್ತ ಕಥನ ಅನ್ನೋದಕ್ಕೆ ಏನ್ ಅರ್ಥ ಅಂತಂದ್ರೆ ಕಂಠತಃ ಅನುಕ್ತ, ಅರ್ಥ ಉಕ್ತ ಅನ್ನೋ ವ್ಯಾಖ್ಯಾನ ತಗೊಂಡು. ಅಂದರೆ ವಿಷಯವನ್ನೇ ಹೇಳಿದ್ದಾರಾ? ಅವ್ರು ಹೇಳಿದ್ದಾರೆ. ಮಧ್ವರಾಯರು ಹೇಳಿಲ್ಲೇ? ಅವ್ರು ಹೇಳಿಲ್ಲ. ಹೆಂಗೆ ಹೇಳಿಲ್ಲ? ನಿಮ್ಗೆಲ್ಲ ಅರ್ಥ ಆಗುವಂತೆ ನೇರವಾದಂತಹ ಶಬ್ದಗಳಿಂದ ಕಂಠತಃ ಹೇಳಿಲ್ಲ, ಆದರೆ ಸೂಚ್ಯವಾಗಿ ಅವರೆಲ್ಲ ಹೇಳೇ ಇದ್ದಾರೆ. ಆದ್ದರಿಂದ ಅವರು ಹೇಳದೇ ಇರೋದನ್ನು ಹೇಳ್ತೀವಿ ಅಂತ ಅರ್ಥ ಅಲ್ಲ, ಅವರು ಸೂಚ್ಯವಾಗಿ ಹೇಳಿದ್ದಾರೆ, ನೇರವಾದಿನಿಂದ ನಮಗೆ ಹೇಳಿಲ್ಲ, ಅಂಥದ್ದನ್ನು ಹೇಳ್ತಾ ಇದ್ದೇವೆ ಅನ್ನೋದು ಯಾರ ಅಭಿಪ್ರಾಯ? ವ್ಯಾಸರಾಜರ ಅಭಿಪ್ರಾಯ. ಆದ್ದರಿಂದ ಏನು ಅಗೌರವ ಆಗಲಿಲ್ಲ ಮಧ್ವರಾಯರಿಗೆ, ಟೀಕಾರಾಯರಿಗೆ. ಅನುಕ್ತ ಕಥನ ಆತ್ಮಾಪಿ ಸಫಲೋಯೋ ಶ್ರಮೋ ಮಮ. ಅದು ಲೋಕದಲ್ಲೂ ಇದೆ. ಎಷ್ಟೋ ವಿಷಯವನ್ನೇ ಮೊದಲು ಸೂಚ್ಯವಾಗಿ ಹೇಳಿರ್ತೀವಿ, ಆದ್ರೂ ನಮಗೆ ಸ್ಪಷ್ಟ ಆಗದೇ ಇದ್ದಾಗ ಅದನ್ನೇನೆ ಆಮೇಲೆ ವಿಶದವಾಗಿ ಅದನ್ನು ಸ್ಪಷ್ಟ ಮಾತುಗಳಿಂದ ಆಡಿ ಅದನ್ನ ನಾವು ತೋರಿಸ್ತಕ್ಕಂಥದ್ದು ಇದೆಯಲ್ಲೋ, ಅದೇನ್ ತಪ್ಪು? ಆದ್ರೆ ನಮ್ಮ ವಿಜೇಂದ್ರ ಸ್ವಾಮಿಗಳವರಂದ್ರು ನಾವು ಹಂಗೆಲ್ಲ ಹೀಗೆ ಅಳೋ ಉತ್ತರ ಕೊಡೋದಿಲ್ಲ ಅಂತ. ಗೊತ್ತಾಯ್ತಲ್ಲ, ಇದೆಲ್ಲ ಎಂಥ ಉತ್ತರ ಇದು? ಅವರು ಸೂಚ್ಯವಾಗಿ ಹೇಳಿದ್ದಾರೆ, ಅದನ್ನ ನೇರವಾಗಿ ಹೇಳಿರ್ಲಿಲ್ಲ, ಅದನ್ನ ನಾವು ಹೇಳ್ತಾ ಇದ್ದೀವಿ. ಹಂಗ್ಯಾಕ್ರಪ್ಪ ಮಾತನಾಡಬೇಕು? ವ್ಯಾಸರಾಜರು ಏನಂದ್ರೆ ಅವರು ಅನುಕ್ತ ಕಥನ, ಹೇಳದೇ ಇದ್ದನ್ನು ಹೇಳ್ತೀವಿ, ಹೇಳದೇ ಇದ್ದನ್ನೇ ಹೇಳಿದ್ದಾರೆ ನೋಡಿ. ಇದನ್ನೇ ಅರ್ಥ ನಾವು ತಗೋತೀವಿ. ಅನುಕ್ತ ಕಥನ ಆತ್ಮಾಪಿ ಅಂದ್ರೆ ವ್ಯಾಸರಾಜರು ಎಂಥ ವಿಷಯವನ್ನು ತಿಳಿಸ್ತಾ ಇದ್ದಾರೆ ತಮ್ಮ ಗ್ರಂಥಗಳಲ್ಲಿ. ಯಾವ ವಿಷಯ ಶ್ರೀಮದಾಚಾರ್ಯರು ಹೇಳಿಲ್ಲ, ಯಾವ ವಿಷಯ ಟೀಕಾರಾಯರು ಹೇಳಿಲ್ಲ, ಅವರು ಹೇಳದೇ ಇರೋದನ್ನೇ ಅವರು ಹೇಳಲಿಕ್ಕೆ ಹೊರಟಿದ್ದಾರೆ. ಆದ್ದರಿಂದ ಅದು ವ್ಯಾಸರಾಜರ ವೈಭವ, ಅದು ಅವರ ಮಹಿಮಾ. ಆದ್ದರಿಂದ ಏನು ತಪ್ಪಿಲ್ಲ. ಅನುಕ್ತ ಕಥನ ಆತ್ಮಾಪಿ
ಅಲ್ರಿ ಶ್ರೀಮದಾಚಾರ್ಯ ಹೇಳೋದನ್ನು ಹೇಳದೇ ಇದ್ದನ್ನು ಹೇಳ್ತಾರೆ ಅಂದ್ರೆ ಅವರಿಗಿಂತ ದೊಡ್ಡವರಾಗಿ ಬರ್ತಾರೆ. ಮಧ್ವರಾಯರಿಗಿಂತ ದೊಡ್ಡವರೇನು? ಇವರಿಗಿಂತ ದೊಡ್ಡವರಾಗಿ ಬಿಡ್ತಾರಾ? ಯಾರಿಗಿಂತ? ಟೀಕಾರಾಯರಿಗಿಂತ ದೊಡ್ಡವರಾ? ಅವ್ರು ಹೇಳದೇ ಇದ್ದನ್ನು ಹೇಳ್ತಾರೆ ಅಂದ್ರೆ ಹೇಗೆ? ಇದು ಯೋಗ್ಯನಾ? ಹೀಗೆ ಪ್ರಶ್ನೆ ಬಂದಾಗ ಅದಕ್ಕೆ ದೊಡ್ಡವರ ಮಾತಿನ ಅರ್ಥವನ್ನೇ ಸರಿಯಾಗಿ ತಿಳ್ಕೋಬೇಕು ಅಂತ ವಿಜೇಂದ್ರ ಸ್ವಾಮಿ. ಈ ಎಷ್ಟೋ ಸಂದರ್ಭಗಳಲ್ಲಿ ಈ ಶಬ್ದಗಳೆಲ್ಲ ಬರುತ್ತದೆ. ನಾವು ನಿತ್ಯ ಹೇಳ್ತೀವಿ, ಸ್ತೋತ್ರದಲ್ಲಿ ಹೇಳಬೇಕಾದ್ರೆ ಏನಂತ ನಮ್ಮ ಮಂತ್ರಾಲಯ ಏನಂತೀವಿ? ಶಾಪಾನುಗ್ರಹ ಶಕ್ತೋನ್ಯೋ ರಾಘವೇಂದ್ರಾಂಗ ವಿದ್ಯತೆ ಅಂತೀವಿ. ಹೌದಷ್ಟು ಮಂತ್ರಾಲಯ ಪ್ರಭುಗಳನ್ನು ಕೊಂಡಾಡಬೇಕಾದ್ರೆ ಒಂದೊಂದು ಇದರಲ್ಲಿ ಹೇಳಬೇಕಾದ್ರೆ ಅವರು ರಾಘವೇಂದ್ರ ಅನ್ನ ವಿದ್ಯತೆ, ರಾಯರನ್ನು ಬಿಟ್ಟು ಮತ್ತೊಬ್ರು ಯಾರು ಇಲ್ಲ. ಹಾಗಾದ್ರೆ ಏನರ್ಥ? ಹಂಗಾದ್ರೆ ಟೀಕಾರಾಯರಿಲ್ಲ, ವ್ಯಾಸರಾಜರಿಲ್ಲ, ಮಧ್ವರಾಯ ಯಾರೂ ಇಲ್ಲ, ಪರಮಾತ್ಮರು ಇಲ್ಲ, ಕಡೆಗೆ ಅಲ್ಲಿ ತನಕನ ಏನಂಗಾರ ಅರ್ಥ? ಅದು ಸಮಂಜಸನ? ಆ ಮಾತಿಗೆ ತಾತ್ಪರ್ಯ ಏನು? ಅದಕ್ಕೆ ಅರ್ಥ ಶಾಪಾನುಗ್ರಹ ಶಕ್ತೋ ಅನ್ಯ ರಾಘವೇಂದ್ರ ನ ವಿದ್ಯತೆ. ಅಂದ್ರೆ ಶಾಪಾನುಗ್ರಹ ಶಕ್ತರು ಬೇಕಾಷ್ಟು ಜನ ಇದ್ದಾರೆ, ಅನೇಕರಿದ್ದಾರೆ, ಅನೇಕ ದೊಡ್ಡ ದೊಡ್ಡ ಜ್ಞಾನಿಗಳು ಬಂದಿದ್ದಾರೆ. ಅವರು ಯಾರೂ ಕೂಡ ರಾಘವೇಂದ್ರ ಅನ್ಯ ನ ವಿದ್ಯತೆ. ಅವರು ಮಂತ್ರಾಲಯ ಪ್ರಭುಗಳಿಂದ ಅವರು ಅನ್ಯರಾಗಿ, ಅಂದ್ರೆ ಅವರಿಗೆ ಬೇರೆ ಕ್ರಮದಿಂದ ಇದ್ದಂಥವರಲ್ಲ. ಅವರೆಲ್ಲರೂ ಮಂತ್ರಾಲಯ ಪ್ರಭುಗಳ ಪಕ್ಷದಲ್ಲೇನೆ, ಅವರಲ್ಲೇನೆ ಸನ್ನಿಹಿತರಾಗಿದ್ದು ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಇದು ಯಾವುದರ ಅರ್ಥ? ಶಾಪಾನುಗ್ರಹ ಶಕ್ತೋ ಅನ್ಯೋ ರಾಘವೇಂದ್ರ ನ ವಿದ್ಯತೆ. ಆ ಮಾತಿಗೆ ಹೇಗೆ ಹೀಗೆ ಅರ್ಥನೋ ಅದರಂತೇನೆ. ಅಂದ್ರೆ ಏನ್ ತಾತ್ಪರ್ಯ? ಲೆಬ್ಲೋಪ ನಿಮಿತ್ತ ಪಂಚಮಿ ಅಂತ ಗೊತ್ತಾಯ್ತಲ್ಲ. ಪಂಚಮಿ ವಿಭಕ್ತಿ ಇದೆಯಲ್ಲ, ರಾಘವೇಂದ್ರ ಅನ್ನೋ ಆ ಪಂಚಮಿ ವಿಭಕ್ತಿಗೆ ಲೆಬ್ಲೋಪ ನಿಮಿತ್ತ ಪಂಚಮಿ. ಹೆಂಗೆ ಪ್ರಾಸಾದಾತ್ ಪ್ರೇಕ್ಷತೆ ಅಂತಂತಂದ್ರೆ ಪ್ರಾಸಾದ ಆರುಹ್ಯ ಅಂತ ಅರ್ಥನೋ ಹಾಗೆ ರಾಘವೇಂದ್ರ ನ ವಿದ್ಯತೆ. ರಾಯರನ್ನು ಬಿಟ್ಟು ಇಲ್ಲ ಅಂದ್ರೆ ರಾಯರನ್ನು ಬಿಟ್ಟಿಲ್ಲ, ಎಲ್ಲ ರಾಯರ ಜೊತೆಗೆ ಇದ್ದಾರೆ ಅಂತ ಅರ್ಥ. ಯಾರ್ಯಾರು ಜಗತ್ತಿನಲ್ಲಿ ಶಾಪಾನುಗ್ರಹ ಶಕ್ತರಾಗಿರ್ತಕ್ಕ ಜ್ಞಾನಿಗಳಿದ್ದಾರೋ, ಮಧ್ವರಾಯರು, ಟೀಕಾರಾಯರು, ವ್ಯಾಸರಾಜರು, ಶ್ರೀಪಾದರಾಜರು, ಬ್ರಹ್ಮಣ್ಯ ತೀರ್ಥರು, ಎಲ್ಲಾ ಜ್ಞಾನಿಗಳು ಕೂಡ ಎಲ್ಲಿದ್ದಾರೆ? ಅವರು ರಾಯರ ಹತ್ರನೇ ಇದ್ದಾರೆ. ಆದ್ದರಿಂದ ಎಲ್ಲ ಜ್ಞಾನಿಗಳ ಅನುಗ್ರಹ ಒಂದ್ ಕಡೆ ಸಿಕ್ಬಿಡ್ತದೆ. ಊರಿಡಿಯಾಗಿ ಸಿಗ್ತಾ ಇರ್ತೀವಿ, ರಾಯರ ಬಿಟ್ಟಕ್ಕೆ ಬಂದ್ಬಿಡ್ರಿ ಅಂತ ಅದಕ್ಕೆ ರಾಯರ ವೈಭವ. ಇದು ಯಾವುದರ ಅರ್ಥ? ಶಾಪಾನುಗ್ರಹ ಶಕ್ತೋನ್ಯ ರಾಘವೇಂದ್ರ ನ ವಿದ್ಯತೆ. ಅಂದ್ರೆ ಆ ಶಬ್ದಾರ್ಥವನ್ನು ಹೆಂಗೆ ನಾವು ಗುರುತಿಸ್ತೇವೋ ಹಂಗೆ ಅನುಕ್ತ ಕಥನಾತ್ವಾಪಿ ಅನ್ನೋ ಆ ಶಬ್ದಕ್ಕೆ ಅರ್ಥವನ್ನು ತಿಳಿಸ್ತಕ್ಕಂತಹ ಸನ್ನಿವೇಶದಲ್ಲಿ ವಿಜೇಂದ್ರ ಸ್ವಾಮಿಗಳವರು ಅಂದ್ರು, ಹೌದು ಅನುಕ್ತ ಕಥನ ಹೇಳದಿದ್ದನ್ನೇ ಹೇಳಿದ್ದಾರೋ. ಯಾರು ಹೇಳಿದ್ದಾರೆ? ಅವರು ವ್ಯಾಸರಾಜ. ಯಾರು ಹೇಳದಿದ್ದನ್ನು ಹೇಳಿದ್ರು. ಏನ್ ತಪ್ಪು? ಅಲ್ಲಿ ಮಧ್ವರಾಯರು ಹೇಳಿದ್ರು, ಹೌದು ಮಧ್ವರಾಯರು ಹೇಳಿಲ್ಲ ಅದನ್ನು ಹೇಳ್ತಾರೋ. ಟೀಕಾರಾಯರು ಹೇಳಿಲ್ಲ ಅದನ್ನು ಹೇಳ್ತಾರೋ. ಮತ್ತೆ ತಪ್ಪಾಗ್ತದೆ ಅಲ್ಲ? ಹಂಗಂದ್ರೆ ಅಂತಂದ್ರೆ ಯಾಕೆ ತಪ್ಪಾಗ್ತದೆ? ಈಗ ನಾವು ಹೇಳಿದ್ರಲ್ಲ, ಇದೆಲ್ಲ ಮಧ್ವರಾಯರು ಹೇಳಿದ್ದಾರೆ. ಇವತ್ತು ನಾವೇನು ಉಪನ್ಯಾಸ ಹೇಳ್ತಾ ಇದ್ದೀವಿ ಕನ್ನಡದಲ್ಲಿ, ಇದೆಲ್ಲ ಮಧ್ವರಾಯರು ಹೇಳಿದ್ದಾರೆ, ಇದೇ ಶಬ್ದ ಆಡಿದ್ದಾರೆ ಅವರು, ಅವ್ರ ಗ್ರಂಥದಲ್ಲಿ ಬರ್ತಿದ್ದಾರೇನೋ. ಅವ್ರು ಹೇಳದೇ ಇದ್ರೆ ನಾವು ಹೇಳ್ತೀವೋ ಇಲ್ಲೋ? ಅವ್ರು ಹೇಳದೇ ಇದ್ರೆ ನಾವು ಹೇಳಿದ ಮಾತ್ರಕ್ಕೆ ನಾವೇನಾದರೂ ಕೂಡ ತಪ್ಪು ಮಾಡಿದ್ವೇನು? ಅಂದ್ರೆ ಏನ್ ತಾತ್ಪರ್ಯ? ಅವ್ರು ಹೇಳದೇ ಇದ್ದನ್ನು ನಾವು ಹೇಳ್ತೀವಿ ಅಂದ್ರೆ ಅದು ತಪ್ಪಲ್ಲ. ಅವ್ರಿಗೆ ತಿಳಿದೇ ಇದ್ದನ್ನು ನಾವು ಹೇಳ್ತೀವಿ ಅಂತಂದ್ರೆ ತಪ್ಪಾಗ್ತಿತ್ತು. ನಮ್ಮ ವ್ಯಾಸರಾಜರು ಅವರು ಅಜ್ಞಾತ ಕಥನಾತ್ವಾಪಿ ಶಬ್ದ ಹೇಳಿಲ್ಲ. ಯಾವ್ದು ಮಧ್ವರಾಯರಿಗೆ ತಿಳಿದಿಲ್ಲ, ಯಾವ್ದು ಟೀಕಾರಾಯರಿಗೆ ತಿಳಿದಿಲ್ಲ, ಅದನ್ನ ನಾವು ಹೇಳ್ತೀನಿ ಅಂತ ಏನಾದ್ರೂ ವ್ಯಾಸರಾಜರು ಮಾತನಾಡಿದ್ದಾರೆ ಆಗ ನೀವು ಆಕ್ಷೇಪ ಮಾಡಬೇಕಾಗಿತ್ತು. ಏನ್ರಿ ಶ್ರೀಮದಾಚಾರ್ಯ ತಿಳಿದೇ ಇದ್ದನ್ನು ಇವ್ರು ಮಾತನಾಡ್ತೀನಿ ಅಂತಾರಲ್ಲ. ಶ್ರೀಮದಾಚಾರ್ಯ ತಿಳಿದೇ ಇದ್ದನ್ನು ನಾ ಹೇಳ್ತೀನಿ ಅಂತಂದಿಲ್ಲ, ಅವ್ರು ಹೇಳದೇ ಇದ್ದನ್ನು ಹೇಳ್ತೀನಿ ಅಂತ ಇದ್ದಾರೆ. ಹೌದು, ಅವ್ರು ಹೇಳದೇ ಇದ್ದನ್ನು ಹೇಳ್ತಾರೆ. ಯಾಕೆ? ಸೂತ್ರಕಾರರು ಯಾರು? ವೇದವ್ಯಾಸ ದೇವರು. ಅವ್ರು ಹೇಳದೇ ಇದ್ದನ್ನು ಯಾರು ಹೇಳಿದ್ರು? ಭಾಷ್ಯದಲ್ಲಿ ಅಷ್ಟು ಸುದೀರ್ಘವಾಗಿ ಹೇಳಿದ್ರು. ಅವ್ರು ಸೂತ್ರ ಅಂದ್ರೆ 8 6 10 ಅಕ್ಷರದಿಂದ ಯಾರು ಹೇಳಿದ್ರು? ಸೂತ್ರದಲ್ಲಿ ಹೇಳಿದ್ರು. ಸೂತ್ರಪ್ರಾಯ ಹೇಳಿದ್ರು ವೇದವ್ಯಾಸ ದೇವರು. ಅವ್ರು ಹೇಳದೇ ಇದ್ದನ್ನು ಯಾರು ಹೇಳಿದ್ರು? ಭಾಷ್ಯದಲ್ಲಿ ಹೇಳಿದ್ರು. ಭಾಷ್ಯಕಾರ ಹೇಳದೇ ಇದ್ದನ್ನು ಯಾರು ಹೇಳಿದ್ರು? ಟೀಕಾರಾಯರು ಹೇಳಿದ್ರು. ಟೀಕಾರಾಯರು ಹೇಳದೇ ಇರತಕ್ಕಂತ ಶೈಲಿಯಲ್ಲಿ ಯಾರು ಹೇಳಿದ್ರು? ವ್ಯಾಸರಾಜರು ಹೇಳ್ತಾ ಇದ್ದಾರೆ. ಆದ್ದರಿಂದ ಅನುಕ್ತ ಕಥನಾತ್ವಾಪಿ ಸಫಲೋಯೋ ಶ್ರಮೋ ಮಮ. ಹೀಗೆ ಶ್ರೀಮದಾಚಾರ್ಯರ ಸಿದ್ಧಾಂತದ ಬಗ್ಗೆ ಅದ್ವೈತವನ್ನು ಖಂಡನವನ್ನು ಮಾಡತಕ್ಕಂತಹ ಏನೊಂದು ಕ್ರಮ ಇದೆ, ಅದಕ್ಕೆ ವಿಶೇಷವಾದಂತಹ ಒಂದು ಗ್ರಂಥ ಅದ್ಯಾವುದು? ನ್ಯಾಯಾಮೃತ. ಇದು ವ್ಯಾಸರಾಜರು ಏನು ನಿರ್ಮಾಣವನ್ನು ಮಾಡಿದ್ರಲ್ಲ, ಆ ನ್ಯಾಯಾಮೃತವನ್ನು ನಿರ್ಮಾಣವನ್ನು ಮಾಡಿದ ಮೇಲೆ ದಿಗ್ದೇಶಗಳಿಗೆ ಕೊಟ್ಟು ಕಳಿಸಿದ್ರು ಆ ಗ್ರಂಥವನ್ನು. ಹೋಯ್ತು, ಕಾಶಿಗೆ ಹೋಯ್ತು. ಯಾವುದು? ನ್ಯಾಯಾಮೃತ ಗ್ರಂಥ. ಕಾಶಿ ಅಂದ್ರೆ ಎಲ್ಲ ವಿದ್ವಾಂಸರ ರಂಗಸ್ಥಳ. ಅಲ್ಲಿ ಕಾಶಿ ಕ್ಷೇತ್ರದಲ್ಲಿ ನ್ಯಾಯಾಮೃತ ಬಂದಾಗ ಹೊಸ ಒಂದು ಗ್ರಂಥ ಬಂತು ಅಂತಂದರೆ ಗುಣದೋಷ ವಿಮರ್ಶೆಯನ್ನು ಮಾಡಲಿಕ್ಕೆ ಮುಗಿದು ಬೀಳತಕ್ಕ ವಿದ್ವಾಂಸರು ಎಲ್ಲಿ? ಕಾಶಿಯಲ್ಲಿ ಇರ್ತಕ್ಕಂಥವ್ರು.
ಎಲ್ಲ ವಿದ್ವಾಂಸರು ನೋಡಿದ್ರಂತೆ ಆ ನ್ಯಾಯಾಮೃತದಲ್ಲಿ ಏನು ವ್ಯಾಸರಾಜರ ಒಂದು ವಿಷಯ, ಅವ್ರು ಮಾಡತಕ್ಕಂತಹ ವಿಚಾರ, ಅವ್ರು ಕೊಡ್ತಕ್ಕಂತಹ ಒಂದು ಪೀಠಿಕಾ, ಅದರಲ್ಲಿ ಅವರು ನಿರೂಪಣೆ ಮಾಡತಕ್ಕಂತಹ ಒಂದೊಂದು ಕೋಟಿಕ್ರಮದ ಆ ಒಂದು ವಿಷಯದ ಆ ಒಂದು ವಿಶ್ಲೇಷಣೆಯನ್ನು ನೋಡ್ತಾ ಹೊರಟಾಗ ಕಾಶಿ ವಿದ್ವಾಂಸರು ಎಲ್ಲರೂ ಕೂಡ ಎಷ್ಟು ಸಂತೋಷ ಪಟ್ಟರಂತೆ. ಕಾರಣ ಈ ಅದ್ವೈತವನ್ನ ಖಂಡನವನ್ನು ಮಾಡಲಿಕ್ಕೆ ಇದರಂಥ ಮತ್ತೊಂದು ಗ್ರಂಥ ನಮ್ಗೆ ಸಿಕ್ಕಿರಲಿಲ್ಲ. ಕಾರಣ ಅದ್ವೈತವನ್ನು ಖಂಡನ ಮಾಡೋದು ಇದೆಯಲ್ಲ, ಅದು ಬಹಳ ಕಷ್ಟ. ಇಷ್ಟು ತಿಳ್ಕೊಂಡ್ಬಿಟ್ಟು ಅದ್ವೈತ ಅಂತಂತಂದ್ರೆ ಏನದು? ಈ ಮೈ ತುಂಬಾ ಹರಳೆಣ್ಣೆ ಹೆಚ್ಕೊಂಡವರು ಹಿಡ್ದಂಗರು. ಇಷ್ಟು ತಿಳ್ಕೊಂಡ್ಬಿಟ್ಟು ಅವ್ರು ಹಿಡಿಲಿಕ್ಕೆ ಹೋದ್ರೆ ನಮ್ಗೆ ಎಣ್ಣೆ ಬರ್ಕೋತದೆ ಹೊರತು ಅವ್ರು ಹಿಡಿಲಿಕ್ಕಂತೂ ಆಗೋದಿಲ್ಲ. ಹೌದಾ? ಅವ್ರು ಹಿಡಿಲಿಕ್ಕೆ ಆಗ್ತದಾ? ಹಂಗೆ ಅದ್ವೈತವನ್ನು ಏನಾದರೂ ನೀವು ಖಂಡನ ಮಾಡ್ತೀವಿ ಬಹಳ ಅದಕ್ಕೇನಾದ್ರೂ ಹೊರಟ್ರೆ ಕಡೆ ನಿಮ್ಗೂ ಅದ್ವೈತ ಹೊಡ್ಕೊಂಡ್ಬಿಡ್ತದೆ. ಹಂಗಾಗೇನೆ ಅದ್ವೈತ ಖಂಡನ ಮಾಡ್ಲಿಕ್ಕೆ ಯಾರ್ಯಾರು ಹೋಗಿದ್ರು? ಯಾರು ರಾಮಾನುಜರು ಹೋದ್ರು, ಅವ್ರು ಅದ್ವೈತ ಬಿಡ್ಲೇ ಇಲ್ಲ, ಅವರು ವಿಶಿಷ್ಟಾದ್ವೈತ ಅಂತಾನೆ ಆದ್ರು. ಕಡೆಗೆ ಅದ್ವೈತವನ್ನು ತಪ್ಪಿಸ್ಕೊಳ್ಳಿಕ್ಕೆ ಅವ್ರಿಗೂ ಆಗಲಿಲ್ಲ. ಅಂದಮೇಲೆ ಇನ್ನೊಬ್ರು ಹೋದ್ರು, ಅವರು ಶುದ್ಧಾದ್ವೈತ ಅಂತ ಆದ್ರು, ಮತ್ತೊಬ್ರು ಹೋದ್ರು ವಲ್ಲಭಾದ್ವೈತ ಅಂತ ಆದ್ರು, ಮತ್ತೊಬ್ರು ಹೋದ್ರು ಮತ್ತೊಂದು ಅದ್ವೈತ ಅಂತ. ಹೀಗೆ ಎಲ್ಲರೂ ಅದ್ವೈತವನ್ನು ಖಂಡನ ಮಾಡ್ಲಿಕ್ಕೆ ಹೋದವ್ರ ಕಡೆ ಎಲ್ಲಿ ಸೇರ್ಕೊಂಡ್ಬಿಟ್ರು? ಅವ್ರ ಅದ್ವೈತಕ್ಕೆ ಸೇರ್ಕೊಂಡ್ರು, ಯಾವುದೋ ಒಂದು ರೀತಿಯಿಂದ. ಕಾರಣ ಅಷ್ಟು ಸುಲಭ ಇಲ್ಲ. ಹೆಂಗಿರ್ತದ ಆ ವಿಚಾರ ಅಂತಂತಂದ್ರೆ ಎಲ್ಲ ಮಿಥ್ಯಾ ಅಂತ, ಸರ್ವ ಮಿಥ್ಯಾ. ವಿಶ್ವಂ ಮಿಥ್ಯಾ ವಿಭೃಣಮಾನಾತ್ಮನಾಂ ನಾಸ್ತಿ ಭೇದಃ ಅಂದಿಲ್ಲ. ವಿಶ್ವಂ ಮಿಥ್ಯಾ, ಎಲ್ಲವೂ ಮಿಥ್ಯಾ. ಹಿಂಗ ಅದ್ವೈತ ಮತದ ವಿಚಾರ ಬಂದಾಗ ವಿಶ್ವಂ ಸತ್ಯಂ ಅಂತ ಅನ್ನೋದು ನಮ್ಮ ಸಿದ್ಧಾಂತ. ಹೌದಷ್ಟೇ. ವಿಶ್ವಂ ಸತ್ಯಂ ಇವ ಭಗವಾನ ಇವೋರಿತೇ ವೇದವಾಕ್ಯ. ವಿಶ್ವಂ ಸತ್ಯಂ, ಎಲ್ಲವೂ ಸತ್ಯ ಇದೆ ಅನ್ನೋದು ನಮ್ಮ ಆಚಾರ್ಯರ ಸಿದ್ಧಾಂತ. ವಿಶ್ವಂ ಮಿಥ್ಯಾ ಅದ್ವೈತಿ, ವಿಶ್ವಂ ಸತ್ಯಂ ಇದು ದ್ವೈತಿ. ಹಿಂಗ ಅವರಿಬ್ರು ಕೂಡ ವಿಚಾರ ಮಾಡ್ತಾ ಆ ಒಂದು ಮಾತನಾಡ್ತಾ ಹೋಗ್ಬೇಕಾದ್ರೆ, ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಎದುರಿಗಿಂತ ಒಂದು ಆನೆ ಬಂತು. ನೋಡಿ ಮದ್ದಾನೆ, ಮತ್ತೇನು ಸರ್ಕಸ್ ಆನೆ ಅಲ್ಲ. ಆ ಆನೆ ಬಂದಾಗ ಇವ್ರು ಕಾಡ್ನಾಗ ಹೋಗ್ತಾ ಇದ್ದಾಗ ಆ ರಸ್ತೆಯಲ್ಲಿ ಅದು ಹೀಳಿಡ್ತಾ ಬರ್ತಿತ್ತಂತೀರಿ, ಬದುಕಿದ್ರೆ ಸಾಕು ಅಂತ ಎಲ್ಲ ಓಡ್ತಾ ಸಂದರ್ಭದಲ್ಲಿ ಅವನು ಓಡ್ದ. ಯಾರು ಅದ್ವೈತನು ಓಡ್ತಾ ಇದ್ದಾನೆ, ಇಲ್ಲ ಇವ ದ್ವೈತನು ಓಡ್ತಾ ಇದ್ದಾನೆ. ಅವಾಗ ಇವ ಅಂದ, ಯಾರು ಆತನಿಗೆ ವಿಶ್ವಮಿಥ್ಯಾ ಎಲ್ಲ ಸುಳ್ಳು, ಆ ಆನೆ ಸುಳ್ಳೋದು. ಯಾಕೆ ಆ ಆನೆ ಸುಳ್ಳಾಗಿ ನೋಡ್ಕೊಂಡು ಯಾಕೆ ಓಡ್ತಾ ಇದ್ದೀಯಾ? ಯಾರಂದ? ನೀವು ಅಂಗಾರಕ್ಷತೆ ಹಚ್ಕೊಂಡು ದ್ವೈತಿ ಅಂದ. ಅದಕ್ಕೆ ಅವ ಏನಂದ, ನಾವು ಓಡೋದು ಸುಳ್ಳು ಹಿಡಿತೀರಾ ನೀವು ಅದ್ವೈತಿ? ಅವನು ಕಠಿಣ ಮಾಡ್ಲಿಕ್ಕೆ ಆಗ್ತದಾ ನಿಮಗೆ? ಹಂಗಿದ್ರೆ ಅದ್ವೈತವನ್ನು ಕಠಿಣ ಮಾಡೋದು ಎಷ್ಟು ಕಠಿಣ ಅನ್ನೋದಕ್ಕೆ ಒಂದು ದೃಷ್ಟಾಂತಷ್ಟೇ ಇದು. ಅಂತ ಅದ್ವೈತವನ್ನೇ ಖಂಡನ ಮಾಡಬೇಕು ಅನ್ನೋದು ಎಲ್ಲಾ ಮತದವ್ರಿಗೂ ಅಪೇಕ್ಷೆ ಇದೆ. ಎಲ್ಲರೂ ಜಗತ್ ಸತ್ಯತ್ವವನ್ನು ಹೇಳೋರೆ. ರಾಮಾನುಜರು ಜಗತ್ ಸತ್ಯತ್ವ ಹೇಳ್ತಾರೆ, ಶುದ್ಧಾತ್ಮಕ ಜಗತ್ ಸತ್ಯತ್ವ ಹೇಳ್ತಾರೆ, ಮತ್ತೊಬ್ಬರು ಜಗತ್ ಸತ್ಯತ್ವ ಹೇಳ್ತಾರೆ, ಮೀಮಾಂಸರು ಜಗತ್ ಸತ್ಯತ್ವ ಹೇಳ್ತಾರೆ, ಸಾಂಖ್ಯರು ಜಗತ್ ಸತ್ಯತ್ವ ಹೇಳ್ತಾರೆ. ನೈಯಾಯಿಕರಂತೂ ಅವ್ರು ಜಗತ್ ಸತ್ಯತ್ವವನ್ನು ಅತ್ಯಂತ ಏನ್ ಮಾಡ್ತಾ ಇದ್ದಾರೆ? ಅವರು ವಿಶಿಷ್ಟ ಕ್ರಮದಿಂದ ಸ್ಥಾಪನವನ್ನು ಮಾಡ್ತಾರೆ. ಎಲ್ಲಾ ಮತದವರು ಜಗತ್ತು ಸತ್ಯ ಸತ್ಯ ಅಂತಾರೆ. ಆದರೆ ಅದ್ವೈತಿ ಮುಂದೆ ವಾಕ್ಯಾರ್ಥವನ್ನು ನಡೆಸಬೇಕಾದರೆ ಈ ಆನಿಕಥೆಯಾದಂತೆ ಮಾತಾಡಲಿಕ್ಕೆ ಆಗದೆ ಸೋತುತ್ತೆ. ಆ ಕಾಶಿಯಲ್ಲಿ ಅಲ್ಲಿರ್ತಕ್ಕ ವಿದ್ವಾಂಸರು ಈ ನ್ಯಾಯಾಮೃತ ಗ್ರಂಥ ಬಂದಿರತಕ್ಕಂಥದ್ದನ್ನು ನೋಡಿದ್ರು. ಆ ನ್ಯಾಯಾಮೃತವನ್ನು ನೋಡ್ತಿದ್ದಂತೆ ತತ್ಕಾಲದಲ್ಲಿ ಎಲ್ಲರೂ ಕೂಡ ಏನಂತ ಅರ್ಥ ಮಾಡಿಕೊಂಡ್ರು, ಇದೇ ಸಮರ್ಥ ಗ್ರಂಥ. ಅದ್ವೈತವನ್ನು ವಿಮರ್ಶೆ ಮಾಡಲಿಕ್ಕೆ ಇರ್ತಕ್ಕ ಗ್ರಂಥ ಅಂದ್ರೆ ಯಾವ ಗ್ರಂಥ? ಅದು ವ್ಯಾಸರಾಜರು ಮಾಡಿರ್ತಕ್ಕ ನ್ಯಾಯಾಮೃತ ಒಂದೇನೇ ಸಮರ್ಥ ಅನ್ನೋದನ್ನ ಆ ಸಂದರ್ಭದಲ್ಲಿ ನಿರ್ಣಯವನ್ನು ತಗೊಂಡ್ರು. ಯಾಕೆ? ಇನ್ನೂ ಎಷ್ಟೋ ಗ್ರಂಥ ಇದ್ದಾವಲ್ಲ. ವೇದಾಂತ ದೇಶಿಕರು ಅಂತ ರಾಮಾನುಜರಲ್ಲಿರ್ತಕ್ಕ ದೊಡ್ಡ ವಿದ್ವಾಂಸರು. ಹೆಂಗೆ ನಮ್ಮ ಮಧ್ವ ಸಿದ್ಧಾಂತದಲ್ಲಿ ಟೀಕಾರಾಯರಿಗೆ ಒಂದು ಸ್ಥಾನನೋ, ಮಧ್ವರಾಯರ ತರುವಾಯ ಟೀಕಾಕೃತ್ವಾದ್ರೆ ನಾವು ನೋಡ್ತೇವಷ್ಟೇ, ಅದರಂತೆಯೇ ವಿಶಿಷ್ಟಾದ್ವೈತದಲ್ಲಿ ರಾಮಾನುಜ ಮತದಲ್ಲಿ ರಾಮಾನುಜಾಚಾರ್ಯರ ತರುವಾಯ ಯಾರಿಗೆ ಅಂತಹ ಒಂದು ಸ್ಥಾನ? ವೇದಾಂತ ದೇಶಿಕರಿಗೆ. ಅವರು ಬರೆದಿದ್ದಾರೆ ಶತದೂಷಣಿ ಅಂತ ಗ್ರಂಥವನ್ನು ಬರೆದಿದ್ದಾರೆ. ಆ ಶತದೂಷಣಿ ಗ್ರಂಥದಲ್ಲಿ ಅವರು ಅದ್ವೈತವನ್ನೇ ಪ್ರಧಾನ ಖಂಡನವನ್ನು ಮಾಡಿದ್ದಾರೆ. ರಾಮಾನುಜರ ಗ್ರಂಥ ವ್ಯಾಸರಾಜರು ಬರೆದಿರೋದಕ್ಕಿಂತ ಪೂರ್ವದಲ್ಲೇ ಬರೆದಿರ್ತಕ್ಕ ಗ್ರಂಥ ಅದು. ವೇದಾಂತ ದೇಶಿಕರು ಅಂದ್ರೆ ಅಕ್ಷೋಭ್ಯ ತೀರ್ಥರ ಸಮಕಾಲದಲ್ಲಿ ಬರತಕ್ಕಂಥವರು, ಅವರೇ ನಿರ್ಣಯ ಕೊಟ್ಟವರು. ಅಕ್ಷೋಭ್ಯ ತೀರ್ಥರಿಗೂ ವಿದ್ಯಾರಣ್ಯರಿಗೂ ವಾದ ಆದಾಗ, ಯಾರಿಗೆ ದಿಗ್ವಿಜಯ ಮತಕ ವಿಷಯ ಬಂದಾಗ ಆ ದಿಗ್ವಿಜಯದ ಶ್ಲೋಕವನ್ನೇ ಆಗ ಡಂಗರವನ್ನು ಸಾರಿಸ್ತಕ್ಕಂಥದ್ದಕ್ಕೆ ಅದನ್ನು ನಿರ್ಣಯ ಕೊಟ್ಟಂತಹ ದೊಡ್ಡ ವಿದ್ವಾಂಸರವರು ಯಾರು? ವೇದಾಂತ ದೇಶಿಕರು.
ಅಸಿನಾ ತತ್ವಮಸಿನಾ ಪರಜೀವ ಪ್ರಭೇದಿನಾ ವಿದ್ಯಾರಣ್ಯಂ ಮಹಾರಣ್ಯಂ ಅಕ್ಷೋಭ್ಯನು ನಿರಚ್ಛಿನತ್. ಅಂಥ ನಿರ್ಣಯವನ್ನು ಕೊಡತಕ್ಕ ಮೇಧಾವಿಗಳು ಸಾಮಾನ್ಯರಲ್ಲ. ಅಂಥ ವೇದಾಂತ ದೇಶಿಕರು ಅವರು ತಮ್ಮ ಗ್ರಂಥದಲ್ಲಿ ಬರಿಬೇಕಾದ್ರೆ ಅಂತಾರವರು ಬೇರೆ ಯಾವ ಮತ ಬೇಕಾದ್ರೆ ಹಿಡ್ಕೊಂಡ್ರು, ನಾವೇನು ಅದಕ್ಕೇನು ತ್ರಾಸ ಕೊಡೋದು, ನಮಗೇನು ಅದಕ್ಕೇನು ಅಂಥದ್ದೇನು ಹಾನಿ ಆಗೋದಿಲ್ಲ, ಸ್ವಲ್ಪ ವ್ಯತ್ಯಾಸ ಆಗೋದು ಅಷ್ಟೇನೆ ಅಂತಾರವರು. ಮತ್ಸನ್ನಿಕೃಷ್ಟ ಮತಮಪ್ಯಥಮಾತ್ರಿಯಧ್ವಂ ಅಂತಾರೆ. ನಮ್ಮ ಮತ ಹಿಡಿರಿ ಬ್ಯಾಡ. ಮತ್ಸನ್ನಿಕೃಷ್ಟ ಮತಂ, ನಮಗೆ ಹತ್ತಿರದ ಮತ. ಅದು ಯಾವ ಮತ? ಮಧ್ವರಾಯರ ಮತ. ಅದನ್ನೇ ಮತ್ಸನ್ನಿಕೃಷ್ಟ ಮತ ಅಂತ ಶಬ್ದ ಆಡ್ತಾರ ಅವರು ತಮ್ಮ ಗ್ರಂಥದಲ್ಲಿ. ಗೊತ್ತಾಯ್ತಿಲ್ಲ? ನಮ್ಮ ಮತ ಬೇಡ ಅಂತ ಅನ್ಸಿದ್ರೆ ಯಾವ ಮತ ಹಿಡ್ಕೊಳ್ರಿ ಬೇಕಾದ್ರೆ? ಈ ಮತ ಸಿದ್ಧಾಂತ ಹಿಡ್ಕೊಳ್ರಿ. ಅಲ್ಲೂ ವಿಷ್ಣು ಭಕ್ತಿ ಎಲ್ಲ ಇದೆ. ಮತ್ಸನ್ನಿಕೃಷ್ಟ ಮತಮಪ್ಯಥವಾತ್ರಿಯಧ್ವಂ. ಹಂಗಾರೆ ಮುಂದೇನ್ ನೀವು ಇದನ್ನಾದ್ರೂ ಹಿಡಿರಿ ಅದನ್ನಾದ್ರೂ ಹಿಡಿರಿ, ಹಂಗಾರೆ ಯಾವ್ದು ಬೇಡ ಅಂತ ಇದ್ದೀರಿ? ಪ್ರಚ್ಛನ್ನ ಬೌದ್ಧ ವಿಜಯ ಪರಿತೋ ಯತಧ್ವಂ. ಯಾರಂತಿದ್ದಾರೆ ಇದನ್ನೇ? ವೇದಾಂತ ದೇಶಿಕರು. ಅದ್ವೈತ ಮತವನ್ನು ಏನಂತ ಕರಿತಾ ಇದ್ದಾರೆ ಅವರು? ಪ್ರಚ್ಛನ್ನ ಬೌದ್ಧ ಮತ ಅಂತ ಕರಿತಾ ಇದ್ದಾರೆ. ಪ್ರಚ್ಛನ್ನ ಬೌದ್ಧ ವಿಜಯ ಪರಿತೋ ಯತಧ್ವಂ. ಈ ಅದ್ವೈತ ಮತ ಇದೆಯಲ್ಲ, ಇದು ಬೌದ್ಧ ಮತನೇ. ಮತ್ತೊಂದು ಪ್ರಚ್ಛನ್ನ, ವೇಷ ಮಾತ್ರ ಬೇರೆ ಹಾಕೊಂಡು ಬಂದಿರತಕ್ಕ ಮತ ಇದು. ಅದನ್ನೇ ಪರಿತೋ ಯತಧ್ವಂ. ಎಲ್ಲ ಕಡೆಯಿಂದಲೂ ಅದನ್ನೇ ನಿರ್ಮೂಲನವನ್ನು ಮಾಡಲಿಕ್ಕೆ ನೀವೆಲ್ಲರೂ ಪ್ರಯತ್ನವನ್ನು ಮಾಡಬೇಕು ಅನ್ನೋ ಪ್ರತಿಜ್ಞಾವನ್ನು ಮಾಡಿ ಅವರು ಬರೆದಿರತಕ್ಕ ಗ್ರಂಥನೇ ಶತದೂಷಣಿ ಎಂಬತಕ್ಕ ಗ್ರಂಥ. ಅಂದ್ಮೇಲೆ ಅದ್ವೈತವನ್ನು ಖಂಡನ ಮಾಡಲಿಕ್ಕೆ ನ್ಯಾಯಾಮೃತನೇ ಯಾಕಬೇಕ್ರಿ? ಆದರೆ ವೇದಾಂತೇಶ್ವರ ಅವರು ಬರೆದಿದ್ದಾರೆ ಅಷ್ಟೇ. ನ್ಯಾಯಾಮೃತ ಎಷ್ಟು ದೊಡ್ಡದಿದೆಯೋ ಅದು ಅಷ್ಟೇ ದೊಡ್ಡದಿದೆ ಸೈಜ್. ಇನ್ನು ಎಷ್ಟು ಪ್ರಕರಣಗಳು ಇದೆಲ್ಲ 108 ಮಾಡಿದ್ದಾರಲ್ಲ, ಅದು ಅಷ್ಟೇ ಪ್ರಕರಣಗಳೆಲ್ಲ ಇದ್ದಾವೆ. ಬೇಕಾದ ವಾಕ್ಯಾರ್ಥ ಮಾಡಿದ್ದಾರೆ ಅವರು. ಇನ್ನೂ ಕೆಲವರು ಎಲ್ಲಿ ತನಕ ಹೋಗಿಬಿಟ್ರು? ಏನ್ ವ್ಯಾಸರಾಜರದ್ದು ಹೊಸದೇನಿಲ್ರಿ, ಅದೆಲ್ಲ ವೇದಾಂತೇಶ್ವರ ಬರೆದಿದ್ದೇ ಅವ್ರು ನ್ಯಾಯಾಮೃತದಲ್ಲಿ ಬರೆದು ನೋಡಿ ಅಲ್ಲಿ ತನಕ ತಗೊಂಡು ನೋಡಿ, ಅಲ್ಲಿ ತನಕ ಹೀಗೆ ವಿಚಾರ ಮಾಡೋರಿದ್ದಾರೆ. ಅದಕ್ಕೆ ತಿಳಿಸಿದ್ರು ವ್ಯಾಸರಾಜರು ನ್ಯಾಯಾಮೃತದಲ್ಲಿ ಅವರು ಮಾಡಿರ್ತಕ್ಕಂತಹ ಏನೊಂದು ವಿಮರ್ಶೆ ಇದೆಯಲ್ಲ, ಅವರು ವೇದಾಂತ ದೇಶಿಕರಿಂದ ವಿಮರ್ಶೆಯನ್ನು ಮಾಡಿದ್ದು ಅಂತಲ್ಲ. ಕಾರಣ ಹೆಂಗೆ ಬೆಳಕೊಂಡು ಬಂತು ಪರಂಪರಾ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಳಿ. ಅದ್ವೈತ ಮತವನ್ನು ಖಂಡನವನ್ನು ಮಾಡಲಿಕ್ಕೆ ಹಾಗೆ ಅದು ರಾಮಾನುಜರಿಂದ ಅಥವಾ ಇನ್ನೊಬ್ಬರಿಂದ ಬೇರೆ ಬೇರೆ ಮತದವರಿಂದ ಅಷ್ಟು ಸುಲಭ ಸಾಧ್ಯ ಆಗಿತ್ತು ಅಂತ ಆಗಿದ್ದರೆ ನಮ್ಮ ಮಧ್ವರಾಯರ ಅವತಾರನೇ ಮಾಡ್ತಿರ್ಲಿಲ್ಲ. ನಮ್ಮ ಶ್ರೀಮದಾಚಾರ್ಯ ಅವತಾರ ಆಗಿದ್ದೇನೆ ಯಾತಕ್ಕೋಸ್ಕರ? ಅದ್ವೈತ ಮತದಿಂದ ಆಗಿರ್ತಕ್ಕಂತಹ ಈ ಒಂದು ಏನೊಂದು ಅಜ್ಞಾನದ ಅಂಧಕಾರ, ಅದರ ಪರಿಹಾರ, ಅದಕ್ಕೋಸ್ಕರವಾಗಿ ವಾಯುದೇವರ ಅವತಾರ, ಅಂತಹ ಮಧ್ವಾವತಾರ ಅಂದ ಮೇಲೆ ಇನ್ನೊಬ್ರು ಯಾರಿಗೂ ಅದ್ವೈತ ಮತವನ್ನು ಖಂಡನ ಮಾಡಲಿಕ್ಕೆ ಶಕ್ಯ ಆಗಿಲ್ಲ. ವೇದಾಂತ ದೇಶಿಕರು ಶತದೂಷಣಿಯನ್ನು ಬರೆದ ಮೇಲೆ ಅದಕ್ಕೆ ಯಾರಾದ್ರೂ ಬೆಲೆ ಕೊಟ್ರೆ, ಅದಕ್ಕೆ ಏನಾದ್ರೂ ವಿಮರ್ಶೆ ವಿಚಾರವನ್ನು ಮಾಡಿದ್ರೆ ಅದ್ವೈತ ಮತದವರು ಅದು ಕಣ್ಣೆತ್ತೆ ನೋಡಲಿಲ್ಲ. ಅದು ಹಂಗೆ ಮೂಲಿಗೆ ಬಿತ್ತು. ಆದ್ರೆ ಯಾವಾಗ ವ್ಯಾಸರಾಜ ನ್ಯಾಯಾಮೃತವನ್ನು ಬರೆದ್ರು ನೋಡ್ರಿ, ಆ ನ್ಯಾಯಾಮೃತದಲ್ಲಿ ಅವರು ಆಡತಕ್ಕ ಮಾತು, ಅವರು ಕೊಡತಕ್ಕ ವಿಚಾರ ಒಂದೊಂದು ಅವ ಹಂಗೇನೆ ವೈಶಂಪಾಯನ ಸರೋವರದಲ್ಲಿ ಎಲ್ಲೋ ಅಡ್ಕೊಂಡು ಕೂತಿರ್ತೀನಿ ಅಂದ್ರೆ ಕೂಡ್ಲಿಕ್ಕೆ ಶಕ್ಯ ಇಲ್ಲ. ಅವ ಹಟ್ಟಿ ಆತನ ಕರಳು ಕಿತ್ತು ಬಂದು ಆತನಿಗೆ ತ್ರಾಸಾಗಿ ಎದುರಿಗೆ ಬಂದು ಬಿಡಬೇಕು ಅಂತ ಅನ್ನೋ ರೀತಿಯಿಂದ ಹೆಂಗೆ ದುರ್ಯೋಧನ ಹೊರಗೆ ಎದುರಿ ಮ್ಯಾಲಕ್ಕೆ ಎದ್ದು ಬಂದನು, ಹಂಗೆ ಎಲ್ಲೋ ಒಳಗೆ ಅಡ್ಕೊಂಡು ಕೂತಿದ್ರು ಯಾರು? ಅದ್ವೈತಿ. ಅಂತಾದ ಆ ಅದ್ವೈತ ಮತ ಅಂಬತಕ್ಕಂಥ ಅವರ ವಿಚಾರ ಅದು ಅಲ್ಲಿವರೆಗೂ ಹೊರಗೆ ಬಂದಿರಲಿಲ್ಲ. ಎಲ್ಲಿವರೆಗೆ? ಕೃಷ್ಣ ಪರಮಾತ್ಮ ಮಾತನಾಡಿದಾಗ ಹೊರಗೆ ಬಂದಿರಲಿಲ್ಲ. ಅದರಂತೆ ಅರ್ಜುನ ಮಾತನಾಡಿದಾಗ ಹೊರಗೆ ಬಂದಿರಲಿಲ್ಲ. ಕೃಷ್ಣ ಪರಮಾತ್ಮನ ಮಾತಿನಂತೆ ಮಧ್ವರಾಯರ ಮಾತು ಬಂದಿತ್ತು, ಆಗ ಎದುರಿಗೆ ಬಂದು ಮಾತನಾಡ್ತೀನಿ ಅಂತ ಹೊರಗೆ ಬರಲಿಲ್ಲ. ಅರ್ಜುನನ ಮಾತಿನಂತೆ ಟೀಕಾರಾಯರ ಸುಧಾರಿ ಗ್ರಂಥಗಳು ಬಂದಿತ್ತು, ಆಗ ಹೊರಗೆ ಬಂದು ಮಾತನಾಡಲಿಕ್ಕೆ ಬಂದಿರಲಿಲ್ಲ. ಯಾವಾಗ ಭೀಮಸೇನ ದೇವರ ಮಾತಿನಂತೆ ನ್ಯಾಯಾಮೃತ ಬಂತು, ಆಗ ಬಂತು ನೋಡ್ರಿ ಅದ್ವೈತ ಮತದ ಪರವಾಗಿ ದುರ್ಯೋಧನ ಬಂದಂತೆ ಎದುರಿಗೆ ವಾಕ್ಯಾರ್ಥ ರಂಗಕ್ಕೆ ಬಂದಂತಹ ಗ್ರಂಥ ಅದ್ವೈತ ಸಿದ್ಧಿ. ಅಂದ್ರೆ ಅದ್ವೈತ ಸಿದ್ಧಿ ಮಧುಸೂದನ ಸರಸ್ವತಿ ಆ ಗ್ರಂಥವನ್ನು ಬರೆಯಬೇಕು ಎಂಬತಕ್ಕಂತಹ ಆ ಒಂದು ನಿರ್ಬಂಧ ಇಟ್ಕೊಂಡು ಇಷ್ಟು ನಮ್ಮನ್ನು ಖಂಡನ ಮಾಡ್ತಾ ಇದ್ದಾರೆ. ನಾವಿನ್ ತಾಳಾರೆ ಅಂತ ಯಾವಾಗ ಬಂತದು? ನ್ಯಾಯಸುಧಾ, ಸರ್ವಮೂಲ ಇದು ನೋಡಿ ಬರಲಿಲ್ಲ. ಯಾವುದಕ್ಕೆ ಪ್ರತಿಯಾಗಿ ಬಂತದು? ಅದು ನ್ಯಾಯಾಮೃತಕ್ಕೆ ಬಂದಿತ್ತು, ಶತದೂಷಣಿಗೂ ಬಂದಿದ್ದಲ್ಲ. ಅಂದ ಮೇಲೆ ಅದ್ವೈತಿಗಳಿಗೆ ನಮ್ಮನ್ನು ಖಂಡನ ಮಾಡಿದ್ದಾರೆ ಅಂತ ಅನಿಸಬೇಕು. ಅದು ಅನಿಸಿದಾಗ ಅವರು ಉತ್ತರ ಕೊಡಬೇಕು ಅಂತ ಪ್ರಯತ್ನವನ್ನು ಮಾಡಬೇಕು. ಆ ಉತ್ತರವನ್ನು ಕೊಡತಕ್ಕ ಅವರ ಪ್ರಯತ್ನ, ಅವರ ಒಂದು ಗ್ರಂಥದ ನಿರ್ಮಾಣ, ಅವರು ಪ್ರತಿಯಾಗಿ ವಾದವನ್ನು ಮಾಡಲಿಕ್ಕೆ ಅಂತ ಬಂದು ನಿಂತಿದ್ದು ಅದು ರಾಮಾನುಜರ ಶತದೂಷಣಿಗೂ ಅಲ್ಲ, ಬೇರೆ ಯಾವ ಗ್ರಂಥಕ್ಕೂ ಅಲ್ಲ. ಅದು ಯಾವ ಗ್ರಂಥಕ್ಕೆ
ವ್ಯಾಸರಾಜರ ನ್ಯಾಯಾಮೃತ, ಆ ನ್ಯಾಯಾಮೃತಕ್ಕೆ ಅದ್ವೈತಗಳಿಂದ ಅದ್ವೈತ ಸಿದ್ಧಿ, ಆ ಅದ್ವೈತ ಸಿದ್ಧಿ ಬರ್ತಿದ್ದಂತೆ ಮತ್ತೆ ನಮ್ಮ ವ್ಯಾಸರಾಜರ ಗ್ರಂಥವನ್ನು ಸಮರ್ಥನವನ್ನು ಮಾಡಲಿಕ್ಕೆ ತರಂಗಿಣಿ, ಕಂಟಕೋದ್ಧಾರ ಮೊದಲಾಗಿರತಕ್ಕ ಗ್ರಂಥಗಳು, ಹೀಗೆ ಆ ಒಂದು ವಾಕ್ಯಾರ್ಥ ಪರಂಪರಾನೇ ಬೆಳೆದು ಬಿಡಿತು. ಯಾವುದರಿಂದ? ಈ ಒಂದು ನ್ಯಾಯಾಮೃತ ಗ್ರಂಥದಿಂದ. ಅಂದ ಮೇಲೆ ನ್ಯಾಯಾಮೃತದ ಮಹತ್ವ ಇದೆಯಲ್ಲ, ಎಲ್ಲ ವಿದ್ವಾಂಸರನ್ನು ಆಕರ್ಷಣ ಮಾಡಿರತಕ್ಕಂತಹ ಅಂತಹ ಒಂದು ವೈಭವ, ಅಂತಹ ವ್ಯಾಸರಾಜರ ಗ್ರಂಥ ವೈಭವ, ಅವರ ಆ ಒಂದು ಗ್ರಂಥವನ್ನು ನೋಡಿ ಕಾಶಿಯಲ್ಲಿರ್ತಕ್ಕ ವಿದ್ವಾಂಸರೆಲ್ಲರೂ ಕೂಡ ಈಗೊಂದು ನಮಗೊಂದು ಅಸ್ತ್ರ ಸಿಕ್ತು ಬಿಡ್ರಿ, ಯಾರನ್ನು ಹಿಡಿಲಿಕ್ಕೆ, ಈ ಅದ್ವೈತವನ್ನು ಕಟ್ಟಾಕಲಿಕ್ಕೆ. ಇದನ್ನು ಕೊಟ್ಟವರು ವ್ಯಾಸರಾಜರು. ಅವರು ಬರ್ತಾ ಇದ್ದಾರೆ, ಅವರು ಒಳ್ಳೆ ಸನ್ಮಾನ ಮಾಡೋಣ, ವಿಶಿಷ್ಟ ರೀತಿಯಿಂದ ಅವರಿಗೆ ನಾವು ಗೌರವವನ್ನು ಕೊಡೋಣ. ಇಂಥ ಗ್ರಂಥ ಬರ್ಕೊಟ್ರಲ್ಲ ಅವರು ಅಂತ ಅಲ್ಲಿ ಕಾಶಿಯಲ್ಲಿರ್ತಕ್ಕ ಎಲ್ಲ ವಿದ್ವಾಂಸರು ಆ ಸಂದರ್ಭದಲ್ಲಿ ವ್ಯಾಸರಾಜರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ಅವರೆಲ್ಲ ವಿಚಾರವನ್ನು ಮಾಡ್ತಾ ಇದ್ದಾಗ ನಮ್ಮ ವ್ಯಾಸರಾಜರಂದ್ರು, ನಾವು ನಿಮ್ ಕೈಯಿಂದ ಶಬಾಷ್ಗಿರಿ ತಗೊಳ್ಳಿಕ್ಕೆ ಈ ಗ್ರಂಥ ಬರ್ದೀವಿ ಅಂತ ಅನ್ಕೊಂಡ್ರ? ನಾವು ಮಧುರಾಯರ ಪ್ರೀತರಾಗಲಿ, ಪರಮಾತ್ಮ ಪ್ರೀತನಾಗಲಿ, ಹರಿವಾಯುಗಳ ಸೇವಾ ಅಂತ ಬರೆದಿದ್ದೇ ಹೊರತು ಹಂಗೆ ಪ್ರಶಸ್ತಿ, ಪುರಸ್ಕಾರ, ಗೌರವ, ಖಿಲ್ಲತ್ತು ಅದನ್ನು ತಗೊಳ್ಳಿಕ್ಕೆ ಅಂತ ಆಗಿದ್ರೆ ಬೇಕಾದ ರಾಜವೈಭವ ನಮ್ಮ ಪಾದಾಕ್ರಾಂತ ನಮ್ಮ ಕಾಲಿಗೆ ಬಿದ್ದಿರ್ತಕ್ಕ ಸ್ಥಿತಿ ಇದ್ದಾಗ ಇದಕ್ಕೆ ನಮ್ಗೆ ಆಗ್ಬೇಕಾದಂತಹ ಅಲ್ಲ. ತತ್ಕಾಲದಲ್ಲಿ ಮತ್ತೊಂದು ಗ್ರಂಥವನ್ನು ನಿರ್ಮಾಣ ಮಾಡಿದ್ರು. ಯಾವ ಗ್ರಂಥ? ತರ್ಕತಾಂಡವ. ನೋಡ್ರಿ, ಆ ತರ್ಕತಾಂಡವ ಗ್ರಂಥವನ್ನೇ ನಿರ್ಮಾಣವನ್ನು ಮಾಡಿಸಿ ಎಲ್ಲಿ ಕಳಿಸ್ತಾ ಇದ್ದಾರೆ ಅದನ್ನು ಕಾಶಿಗೆ ಕಳಿಸಿರ್ತಕ್ಕಂತಹ ಕ್ರಮ. ಅಲ್ಲಿರ್ತಕ್ಕ ವಿದ್ವಾಂಸರೆಲ್ಲ ತಾರ್ಕಿಕರವರು, ತರ್ಕಶಾಸ್ತ್ರದಲ್ಲಿ ನಿಷ್ಣಾತರು. ಅಂತಹ ಆ ತರ್ಕಶಾಸ್ತ್ರವನ್ನು ಸಂಪೂರ್ಣ ವಿಮರ್ಶೆಯನ್ನು ಮಾಡಿರತಕ್ಕಂತಹ ವಿಚಾರಧಾರಾವನ್ನು ಎಲ್ಲಿ ತಗೊಂಡಿದ್ದಾರೆ ವ್ಯಾಸರಾಜರು? ತರ್ಕತಾಂಡವ. ಇದು ಶ್ರೀಮದಾಚಾರ್ಯ ಸಿದ್ಧಾಂತದಲ್ಲಿ ನಾವು ಅನ್ವೇಷಣವನ್ನು ಮಾಡಿದಾಗ ಸಿಗತಕ್ಕ ಮತ್ತೊಂದು ದೃಷ್ಟಿ ಇದು. ಒಂದು ಅದ್ವೈತವನ್ನೇ ವಿಮರ್ಶೆ ಮಾಡತಕ್ಕಂತಹ ಒಂದು ವಿಚಾರಧಾರಕ್ಕೆ ಒಂದು ಮಹತ್ವ ಇದೆ, ಅದು ಒಂದು ದೃಷ್ಟಿಯಾದರೆ. ಮತ್ತೊಂದು ನಮ್ಮ ಶ್ರೀಮದಾಚಾರ್ಯರು ಏನಂತ ಕರೆದಿದ್ದಾರೆ, ಅವರಿಗೆ ಅವರ ಸ್ವರೂಪವನ್ನು ಏನಂತ ಕೊಂಡಾಡಿದ್ದಾರೆ? ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವ ವಿನಿರ್ಣಯಾಯ ಭಗವಾನ್ ಆನಂದ ತೀರ್ಥೋ ಮುನಿ. ನ್ಯಾಯಸುಧಾದಲ್ಲಿ ಹೇಳಬೇಕಾದ್ರೆ ಆನಂದ ತೀರ್ಥೋ ಮುನಿ ಮಧ್ವರಾಯರು ಯಾವ ರೂಪದಿಂದ ಕಾಣಿಸ್ತಾ ಇದ್ದಾರೆ ಅಂತಂದ್ರೆ, ಶುದ್ಧಂ ಪ್ರಮಾಣಂ ಸಮೇ, ಪರಿಶುದ್ಧವಾದ ಪ್ರಮಾಣ. ಅವರು ಯಾವ ಪ್ರಮಾಣ? ಪ್ರತ್ಯಕ್ಷನೋ ಅನುಮಾನನೋ ಆಗಮನೋ ಅಂತ ಪ್ರಶ್ನೆ ಬಂದರೆ ಟೀಕಾಕೃತ್ತಾದರು ಯಾವ ಪ್ರಮಾಣ ಅಂತ ಸಮನ್ವಯವನ್ನು ಮಾಡಿದರು. ಪ್ರತ್ಯಕ್ಷ ಅನ್ನಲಿಲ್ಲ, ಆಗಮ ಅಂತ ಹೇಳಲಿಲ್ಲ, ಮತ್ಯಾವ ಪ್ರಮಾಣ? ಅನುಮಾನ ಪ್ರಮಾಣ. ಶುದ್ಧಂ ಪ್ರಮಾಣಂ ಸಮೇ ಅಂದ್ರೆ ಶ್ರೀಮದಾಚಾರ್ಯರ ಸ್ವರೂಪ ಪರಿಶುದ್ಧವಾದಂತಹ ಅನುಮಾನ ಸ್ವರೂಪ, ತರ್ಕ ಸ್ವರೂಪ, ಯುಕ್ತಿ ಸ್ವರೂಪ. ಜಗಾಮನಾಪ್ಯನುಮಾನ ತೀರ್ಥತ. ಅವ್ರಿಗೆ ಏನಂತ ಹೆಸರು? ಅನುಮಾನ ತೀರ್ಥರು ಅಂತಲೇ ಪ್ರಸಿದ್ಧಿ ಇರ್ತಕ್ಕಂಥದ್ದು. ಅಂತಹ ಶ್ರೀಮದಾಚಾರ್ಯರ ಆ ಒಂದು ಅನುಮಾನ ಅಂದ್ರೆ ತರ್ಕ, ಆ ಯುಕ್ತಿ ವಿನ್ಯಾಸ, ಅದೇ ವೇದವ್ಯಾಸ ದೇವರ ಅತ್ಯಂತ ಪರಮಸಮ್ಮತವಾದಂತಹ ಬ್ರಹ್ಮತರ್ಕ. ಆ ಬ್ರಹ್ಮತರ್ಕಕ್ಕೆ ಅನುಗುಣವಾಗಿ ಯಾವ ಕ್ರಮದಿಂದ ಯುಕ್ತಿಯುಕ್ತವಾಗಿ ವಿಚಾರಧಾರೆಯನ್ನೇ ಮಂಡಿಸ್ತಕ್ಕಂತಹ ಕ್ರಮ ಇದೆ, ಅದನ್ನೇನು ಶ್ರೀಮದಾಚಾರ್ಯರು ಸರ್ವಮೂಲ ಗ್ರಂಥದಲ್ಲಿ, ಅದಕ್ಕೆ ಟೀಕಾಕೃತ್ಪಾದರು ಟೀಕಾ ಗ್ರಂಥದಲ್ಲಿ ತೋರಿಸಿರ್ತಕ್ಕಂತಹ ಅಂಶ ಇದೆ. ಅದನ್ನೆಲ್ಲ ಏಕತ್ರ ಸಂಗ್ರಹವನ್ನ ಮಾಡಿ ಆ ಒಂದು ವಿಚಾರ ಶೈಲಿಯನ್ನೇ ಎಲ್ಲಿ ತೋರಿಸ್ತಾ ಹೊರಟರು ವ್ಯಾಸರಾಜರು? ಅದನ್ನು ತರ್ಕತಾಂಡವ ಗ್ರಂಥದಲ್ಲಿ ಮಾಡಿರತಕ್ಕಂತಹ ಕೆಲಸ. ಎಲ್ಲ ಆ ತಾರ್ಕಿಕರ ಸಿದ್ಧಾಂತವನ್ನು ಖಂಡನವನ್ನು ಮಾಡಿದಾಗ ನೋಡಿದ್ರಂತವ್ರು ಕಾಶಿ ಪಂಡಿತರೆಲ್ಲರೂ ಕೂಡ, ಇದೇನಪ್ಪ ಇದು, ಇವ್ರು ನಾವು ಮರ್ಯಾದೆ ಮಾಡೋಣ, ಗೌರವ ಕೊಡೋಣ ಅಂತಂತಂದ್ರೆ ನಮ್ಮ ಬುಡಕ್ಕೆ ಬಂದ್ಬಿಟ್ರಲ್ಲ. ಎಲ್ಲಾ ತರ್ಕ ಮತ್ತು ನೈಯಾಯಿಕರನ್ನೆಲ್ಲ ಖಂಡ್ರ ಮಾಡಿ ಹಾಕ್ಬಿಟ್ರು. ಆಗ ಅಂದ್ರಂತವ್ರು, ಎಂತಿಲ್ಲ ಬ್ರಾಹ್ಮಣ, ಯಾಕೆ ಬರ್ದೀವಿ ಈ ಗ್ರಂಥ? ಇದನ್ನು ಬರೆದಿರ್ಲಿಲ್ಲ ಅಂತಂದ್ರೆ ಎಷ್ಟು ಚಂದ ಮೆರವಣಿಗೆ ಮಾಡಿಸ್ತಿದ್ವಿ ನಿಮಗೆ ಕಾಶಿಯೊಳಗೆ ಅಂತದ್ದು. ಏನಂತ ಬರೆದ್ರಂತೆ? ನ್ಯಾಯಾಮೃತಾರ್ಜಿತ ಕೀರ್ತಿ ತಾಂಡವೇನ ವಿನಾಶಿತ. ಈ ನ್ಯಾಯಾಮೃತ ಬರೆದು ಒಳ್ಳೆ ಚಲೋ ಕೀರ್ತಿ ಬಂದಿತ್ತು. ಈ ತರ್ಕತಾಂಡವ ಬರೆದು ಕಡೆಗೆ ಏನ್ ಮಾಡ್ಕೊಂಡ್ರಿ? ತಾಂಡವೇನ ವಿನಾಶಿತ. ಅದರಿಂದ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ರಿ. ಒಳ್ಳೆ ಕೀರ್ತಿ ಬಂದಿತ್ತು, ಎಲ್ಲ ಕಳ್ಕೊಂಡ್ಬಿಟ್ರು ವ್ಯಾಸರಾಜರು ಅಂತ ಯಾರೋ ಅಲ್ಲಿರೋ ಕಾಶಿ ವಿದ್ವಾಂಸರೆಲ್ಲ ಅನ್ಕೊಂಡ್ರಂತೆ. ಯಾಕೆ ಅವ್ರನ್ನೇ ಖಂಡನ ಮಾಡಿದ್ದನ್ನು ನೋಡಿ ಹೋಯ್ತು ಸುದ್ದಿ. ಇದು ಯಾರಿಗೆ? ವ್ಯಾಸರಾಜರಿಗೆ. ಅದಕ್ಕೆ ಬರ್ತೀವಿ ಕಾಶಿಗೆ ಅಂತಂದ್ರೆ ಕಾರಣ, ನೀವು ಯಾವ ಗ್ರಂಥ ನಿರ್ಮಾಣ ಮಾಡಿದ್ದರಿಂದ ನಮಗೆ ಕೀರ್ತಿ ಇಲ್ಲ ಅಂತಂತಲಿಕ್ಕೆ ಹೀಗೆ ವಿಚಾರವನ್ನು ಮಾಡಿದ್ರಲ್ಲ, ಈಗ ತೋರಿಸ್ತೀವಿ ಅದರ ಮಹತ್ವ ಏನು ಅಂತ ಅನ್ನೋದನ್ನು ತೋರಿಸ್ತಾ
ಅಲ್ಲಿ ಕಾಶಿಯಲ್ಲಿ ದಿಗ್ವಿಜಯವನ್ನು ಮಾಡ್ತಾ ಆಗ ತರ್ಕತಾಂಡವದಿಂದ ಎಲ್ಲಾ ಆ ತಾರ್ಕಿಕರ ಮತವನ್ನೇ ಯಾವ ರೀತಿಯಿಂದ ತಾವು ವಿಮರ್ಶೆ ಮಾಡಿದ್ದಿದೆ ಅದನ್ನು ಅವರು ಖಂಡನವನ್ನ ಮಾಡಿದರೆ ಆ ತಾರ್ಕಿಕರಲ್ಲಿ ಮೂರ್ಧನ್ಯ ಆತ ಯಾರು? ಪಕ್ಷಧರ ಮಿಶ್ರ. ಆತನ ಹೆಸರೇ ಬೇರೆ, ಆದ್ರೆ ಪ್ರಸಿದ್ಧಿಯಿಂದ ಬಂದಿರತಕ್ಕ ಹೆಸರೇ ಬೇರೆ. ಆತನ ನಿಜವಾದ ಹೆಸರು ಜಯದೇವ ಅಂತ. ಆದ್ರೆ ಅವನಿಗೆ ಬಂದಿರೋ ಒಂದು ಬಿರುದು ಲೋಕದಲ್ಲಿ ಪಕ್ಷಧರ. ಏನ್ ಪಕ್ಷಧರ ಅಂದ್ರೆ ಏನು? ಯಾವ ಪಕ್ಷ ಹಿಡಿತಾನೋ ಅದೇ ಧರ, ಗೊತ್ತಾಯ್ತಲ್ಲ? ಅದನ್ನ ಎತ್ತು ಹಿಡಿಯೋವ ಅಂತ. ಅಂಥ ಲಾಯರ್ ಅವನು. ಕೆಲವರು ಲಾಯರ್ ಇರ್ತಾರೆ, ಅವ್ರು ಯಾವ ಕೇಸ್ ತಗೋತಾರೋ ಅದನ್ನೇ ಗೆಲ್ಸೋರು. ಹಂಗಿದ್ದವ್ರು ಲೋಕದಲ್ಲಿ ಇರ್ತಾರೆ. ಹಂಗಿದ್ದಂಗೆ ಅವನ ವಾದ, ಅವರ ವಾಕ್ಯಾರ್ಥ ಆ ಮಧ್ಯಭಾಗದಲ್ಲೇ ಯಾವತ್ತು ಏನಿರ್ತದೆ? ಸಿಂಹ ಇರ್ತದೆ ಅಂತ ಇರೋದು. ಅಂದಿಲ್ಲ ಏನಂತಿದ್ದಾರೆ? ಶ್ರೀಮಧ್ವ ಸಂಸೇವನ ಲಬ್ಧ ಶುದ್ಧ ವಿದ್ಯಾ ಸುಧಾಂಭೋ ಶ್ರೀಮದ್ ರಮಾರಮಣ ಸದ್ಗಿರಿಪಾದ ಸಂಗೀ ವ್ಯಾಖ್ಯಾನಿನಾದ ದಲಿತಾಖಿಲ ದುಷ್ಟ ದರ್ಪಂ. ಅಕ್ಷೋಭ್ಯ ತೀರ್ಥರನ್ನು ಕೊಂಡಾಡಬೇಕಾದ್ರೆ ಎಲ್ಲಿದ್ದಾರೆ ಅಕ್ಷೋಭ್ಯ ತೀರ್ಥರು? ಅವರು ಸಿಂಹ ಅಂತಂದ್ರು. ಸಿಂಹ ಎಲ್ಲಿರ್ತದೆ ಅಂತಂದ್ರೆ ಶ್ರೀಮದ್ ರಮಾರಮಣ ಸದ್ಗಿರಿಪಾದ ಸಂಗೀ ಅಂದ್ರು. ಶ್ರೀಮದ್ ರಮಾರಮಣ ಅಂದ್ರೆ ಯಾರು? ಶ್ರೀನಿವಾಸ ದೇವರು, ತಿರುಪತಿ ತಿಮ್ಮಪ್ಪ ಅಂತ ಪರಮಾತ್ಮನ ಸದ್ಗಿರಿ, ಅತ್ಯಂತ ಶ್ರೇಷ್ಠವಾದ ಪರ್ವತ ಯಾವುದು? ವೆಂಕಟಾಚಲ. ಅದರ ಪಾದ ಅಂದ್ರೆ ಅದು ಎಲ್ಲಿಂದ ಆರಂಭ ಆಗ್ತದೋ ಅದು ಪಾದ ಪರ್ವತ. ಅದು ಆರಂಭ ಆಗೋದೇ ಯಾವುದದು? ಮೂಡಲಗಿರಿ. ಯಾವುದದು? ಮುಳಬಾಗಿಲು. ಅಂತ ಮುಳಬಾಗಿಲಿನಲ್ಲಿ ಇರ್ತಕ್ಕ ಸಿಂಹಗರ್ಜನವನ್ನೇ ಅಲ್ಲಿ ಆರಂಭವನ್ನು ಮಾಡಿರ್ತಕ್ಕಂತಹ ಆ ಶ್ರೀಮದಾಚಾರ್ಯರಿಂದ ಬಂದಿರತಕ್ಕಂತಹ ದೊಡ್ಡ ಸಿಂಹ ಅವರು ಯಾರವರು? ಅಕ್ಷೋಭ್ಯ ತೀರ್ಥರು. ಅಲ್ಲೇನೆ ಆ ಒಂದು ವಿದ್ಯಾರಣ್ಯ ಅನ್ನತಕ್ಕಂತಹ ಆ ಒಂದು ಆನೆಯನ್ನು, ಮದ್ದಾನೆಯನ್ನು ಸೀಳಿ ಹಾಕಿರ್ತಕ್ಕ ಕಾರ್ಯವನ್ನು ಮಾಡಿದ್ರಲ್ಲ, ಆ ಒಂದು ಕ್ಷೇತ್ರವನ್ನೇನೆ ಯಾರು? ತಮ್ಮ ಸಾಧನ ಕ್ಷೇತ್ರ ಅಂತ ಯಾರು ಇಟ್ಟುಕೊಂಡಿದ್ದಾರೆ? ಶ್ರೀಪಾದರಾಜರು. ಅಲ್ಲಿ ಅವ ಬಂದ ಯಾರು? ಪಕ್ಷಧರ ಮಿಶ್ರ. ಆತ ಅತ್ಲ ಎಲ್ಲ ವ್ಯಾಸರಾಜರನ್ನು ತಪ್ಪಿಸ್ಕೊಂಡಪ್ಪ ಇತ್ಲಾಗ ಹೋಗೋಣ ಅಂತಂದ್ರೆ ಇಲ್ಲಿ ಎದುರು ಯಾರು ಸಿಕ್ತರು? ಹೋಗಿ ಯಾರಿಗೆ? ವ್ಯಾಸರಾಜರ ಗುರುಗಳು ಅವ್ರ ಎದುರಿಗೆ ಬರುವಂತ ಸ್ಥಿತಿ ಬಂತು. ಅವರು ನಮಸ್ಕಾರ ಮಾಡ್ತಿದ್ದಂತೆ ಯಾರು ಇವರು? ವ್ಯಾಸರಾಜರ ಗುರುಗಳು. ಗೋಳಿ ಮಾದು ಬೇಡ, ವಾಕ್ಯಾರ್ಥ ಬೇಡ, ಶಾಸ್ತ್ರಾರ್ಥ ಬೇಡ, ಇವ್ರ ಜೊತೆ ವಿಚಾರ ಬೇಡ. ವ್ಯಾಸರಾಜರೇ ಹಂಗಿದ್ದಾಗ ಇವ್ರ ಜೊತೆ ನಾವೇನು ಮಾತನಾಡೋದು? ಆ ವ್ಯಾಸರಾಜ ಇವರು ಶ್ರೀಪಾದರಾಜರು ಕೇಳಿದ್ರಂತೆ, ಏನಪ್ಪಾ ನಮ್ಮ ಶಿಷ್ಯರು ವ್ಯಾಸರಾಜರು ಅವ್ರನ್ನ ನೋಡಿಯಾ ಅಂತ ಕೇಳಿದ್ರೆ ಅದಕ್ಕೇನಂತೆ ಆತ? ಯದಧೀತಂ ತದಧೀತಂ ಯದಧೀತಂ ತದಧೀತಂ ಯದನಧೀತೋ ತದಪ್ಯಧೀತೋ ನಾವೈಕ್ಷ ಪ್ರತಿಪಕ್ಷಃ ವಿನಾ ನವೀನಂ ವ್ಯಾಸೇನ. ಅದೇನು ಶಿಷ್ಯರು? ನಿಮ್ಮ ಶಿಷ್ಯರು ನವೀನ ವ್ಯಾಸೇ. ವ್ಯಾಸ ಅಂತ ಅನ್ನೋ ಹೆಸರು ಯಾರಿಗೆ? ಅದು ವೇದವ್ಯಾಸ ದೇವರಿಗೆ, ಸತ್ಯವತಿ ಪುತ್ರರಿಗೆ. ಆ ವೇದವ್ಯಾಸ ದೇವರಾದ್ಮೇಲೆ ಎರಡನೇ ವ್ಯಾಸ ಅಂತಂದ್ರೆ ವೇದವ್ಯಾಸರು ಅಂತಂದ್ರೆ ನಿಮ್ಮ ಶಿಷ್ಯರೇ ಅವರು. ಅಂಥ ಒಂದು ಮಹಿಮಾ ಅವರು. ಕಾರಣ ಯದಧೀತಂ ತದಧೀತಂ. ನಾವೇನೇನು ಓದಿವಿ ಎಲ್ಲ ಓದಿದ್ದಾರೆ. ಯದನಧೀತೋ ತದಪ್ಯಧೀತೋ. ಯಾವ್ದು ನಾವು ಓದಿಲ್ಲ ಅದು ಅವ್ರು ಓದಿದ್ದಾರೆ. ನನ್ನ ಹೆಸರೇ ಪಕ್ಷಧರ ಅಂತ. ನನ್ನ ಎದುರಿಗೆ ಪ್ರತಿಪಕ್ಷ ಇದುವರೆಗೂ ಹುಟ್ಟಿರಲಿಲ್ಲ. ನಾವೈಕ್ಷೆ ಪ್ರತಿಪಕ್ಷ. ಎದುರಿಗೆ ಪ್ರತಿಪಕ್ಷ ವಾದಿಸ್ತಕ್ಕಂತ ಸಾಮರ್ಥ್ಯ ಯಾರಿಗೂ ಇಲ್ಲ. ಆದರೆ ವಿನಾ ನವೀನ ವ್ಯಾಸೇನ. ಆ ಹೊಸದಾಗಿ ವ್ಯಾಸರು ಯಾರು ಶಿಷ್ಯರು ಬಂದಿದ್ದಾರಲ್ಲ ಅವರೊಬ್ರು ನನ್ನ ಎದುರಿಗೆ ಮಾತನಾಡತಕ್ಕಂಥವ್ರು ಯಾರೂ ಇಲ್ಲ ಅನ್ನೋ ಕ್ರಮದಿಂದ. ಹಂಗಾರೆ ಮಾತಾಡೋದು ಬಿಟ್ಟು ಇಲ್ಲಿ ತನಕ ಯಾಕೆ ಬಂದಿದ್ರೆ ಅಲ್ಲಿ ಮಾತಾಡ್ಲಿಕ್ಕೆ ಆಗೋದ್ರೆ ಕಾಶಿ ಒಳಗೆ ಇಲ್ಲಿ ತನಕ ಬಂದಿವಿ ಹಿಂಗೆ ಏನ್ ತಾತ್ಪರ್ಯ? ಕಾಶಿಯಲ್ಲಿ ಹೋಗಿ ಅಲ್ಲಿರ್ತಕ್ಕ ಹೇಮ ಹೇಮಿ ದಿಗ್ಗಜಗಳು ಯಾರ್ಯಾರಿದ್ದಾರೆ ಎಲ್ಲ ತಾರ್ಕಿಕರಲ್ಲಿ ಅವರ ನಿಗ್ರಹವನ್ನು ಮಾಡಿ ಆಚಾರ್ಯರ ಸಿದ್ಧಾಂತವನ್ನು ಸ್ಥಾಪನವನ್ನು ಮಾಡಿರತಕ್ಕಂತಹ ವೈಭವ ಇದು ಯಾರ್ದಿದು? ವ್ಯಾಸರಾಜರ ವೈಭವ. ಅದಕ್ಕೇನಂತೆ ನ್ಯಾಯಾಮೃತವನ್ನು ಬರೆದ ಕೀರ್ತಿ ಬಂದಿತ್ತು. ತರ್ಕತಾಂಡವ ಬರೆದಿದ್ದಕ್ಕೆ ಆ ಕೀರ್ತಿ ಅದು ನಾಶಿತ, ವಿನಾಶ ಆಗೋಯ್ತು ಅಂತಂತೀರೇನು? ಏನಂತೀರಿ ಈಗ? ಬರೀರಿ ಅಂತಂದ್ರು ವ್ಯಾಸರಾಜರು. ಏನ್ ಬರೆದ್ರಾಗ ಅಲ್ಲಿರ್ತಕ್ಕ ಎಲ್ಲ ವಿದ್ವಾಂಸರು ನ್ಯಾಯಾಮೃತಾರ್ಜಿತ ಕೀರ್ತಿ ತಾಂಡವೇನ ವಿಭೂಷಿತ. ನ್ಯಾಯಾಮೃತ ಬರ್ತಿದ್ರಿಂದ ಏನು ಕೀರ್ತಿ ಬಂದಿತ್ತೋ ಅದಕ್ಕೆ ಒಳ್ಳೆ ಮೆರಗು ಬಂತು. ಯಾವುದರಿಂದ? ತರ್ಕತಾಂಡವ ನಿರ್ಮಾಣದಿಂದ. ಹಿಂಗೆ ವ್ಯಾಸರಾಜರ ಅವರ ವೈಭವ, ಅವರು ಮಾಡಿರ್ತಕ್ಕ ಗ್ರಂಥ ನಿರ್ಮಾಣ, ಅಂತಹ ಒಂದು ಅದ್ಭುತವಾಗಿರತಕ್ಕಂತಹ ಗ್ರಂಥ ನ್ಯಾಯಾಮೃತ, ಅದರಂತೆ ತರ್ಕತಾಂಡವ. ಇದು ಶ್ರೀಮದಾಚಾರ್ಯರ ಸಿದ್ಧಾಂತದ ಎರಡು ದೃಷ್ಟಿಯನ್ನು ತೋರಿಸಿದರು. ಒಂದು ಅದ್ವೈತ ಮತದ ಖಂಡನವನ್ನು ಮಾಡುವ ದೃಷ್ಟಿ, ಮತ್ತೊಂದು ಬ್ರಹ್ಮತರ್ಕಕ್ಕೆ ಅನುಗುಣವಾಗಿ ವಿಮರ್ಶೆಯನ್ನು ಮಾಡಬೇಕಾದಂತಹ ವಿಚಾರಧಾರ
ಅದು ಎರಡನೇದನ್ನೇ ಎಲ್ಲಿ ತೋರಿಸಿದ್ರು? ತರ್ಕತಾಂಡವದಲ್ಲಿ ತೋರಿಸಿದರು. ಇನ್ನೇನು ಮೂರನೇ ದೃಷ್ಟಿ ಯಾವುದು? ಈ ನರಸಿಂಹದೇವರ ಮೂರನೇ ಕಣ್ಣು ಯಾವುದದು ಅಂತಂತಂದ್ರೆ, ಆ ಕಣ್ಣು ಎಂಥದ್ದು ಅಂತಂತಂದ್ರೆ, ಒಂದು ಕಣ್ಣು ಎಲ್ಲವನ್ನು ಸುಡೋ ಕಣ್ಣು. ಯಾವ್ದು ಸುಡೋ ಕಣ್ಣು? ಅದ್ವೈತ ಮತಾಮತಕ ಅರಣ್ಯವನ್ನು ಸುಡೋ ಕಣ್ಣದು. ಯಾವುದದು? ನ್ಯಾಯಾಮೃತ. ಮತ್ತೊಂದು ಕಣ್ಣದು, ಅದು ಬ್ರಹ್ಮತರ್ಕವನ್ನೇ ಅದನ್ನು ಸಮರ್ಥನವನ್ನು ಮಾಡತಕ್ಕ ದೃಷ್ಟಿ ಅದು. ಆದರೆ ಇನ್ನೊಂದು ಕಣ್ಣು ಯಾವುದು? ಆರ್ತರಾಗಿ ಆಶ್ರಿತರಾಗಿ ಬರ್ತಕ್ಕಂತಹ ಸಂಸಾರದ ತಾಪದಲ್ಲಿ ಬೆಂದು ಹೋಗಿರ್ತಕ್ಕಂತಹ ಏನೊಂದು ಸಾಧಕ ವರ್ಗ ಇದ್ದಾರಲ್ಲ, ಅವರ ಮೇಲೆ ಸ್ವಾಮಿ ನಾವು ಆರ್ತರಾಗಿ ಬಂದಿದ್ದೀವಿ, ನೀವು ಆ ನ್ಯಾಯಾಮೃತದ ಕಣ್ಣು, ಆ ತರ್ಕತಾಂಡವದ ಕಣ್ಣು, ಆ ದೃಷ್ಟಿಯನ್ನು ನಮ್ಮ ಮೇಲೆ ಹಾಕಿದ್ರೆ ನಾವು ತಡ್ಕೊಳ್ಳೋದಕ್ಕೆ ಯೋಗ್ಯತಾ ನಮ್ಮದಲ್ಲ. ನಮ್ಗೆ ಸ್ವಲ್ಪ ತಂಪಾಗಿ ತಣ್ಣಗಾಗುವಂತೆ ಏನಾದ್ರೂ ನಮ್ಮ ಮೇಲೆ ಅನುಗ್ರಹದ ದೃಷ್ಟಿಯನ್ನು ಮಾಡ್ರಿ ಅಂತ ಅನ್ನೋ ರೀತಿಯಿಂದ ಆ ಸನ್ನಿವೇಶದಲ್ಲಿ ವಿದ್ವಾಂಸರು ಅದರಂತೆಯೇ ಜಿಜ್ಞಾಸು ವರ್ಗ ವ್ಯಾಸರಾಜರ ಪಾದಾಕ್ರಾಂತರಾದಾಗ ಆಗ ಮೊದಲನೇ ದೃಷ್ಟಿ ಅದು ತಾಂಡವ. ಯಾರು? ನರಸಿಂಹದೇವರದು. ಆರ್ಭಟ ತೋರಿಸಿದ್ನೋ ಇಲ್ಲೋ, ಕರಾಳ ದೃಷ್ಟಂ ಕರವಾಲ ಚಂಚಲಂ ಏನ ಸನ್ನಿವೇಶದಲ್ಲಿ ನರಸಿಂಹದೇವರು ಬರ್ತಿತ್ತಂತೆ ಥಕ್ಕ ಥೈ ಕುಡಿದಿರ್ತಕ್ಕ ತಾಂಡವ. ಆ ತಾಂಡವನೇ ತರ್ಕತಾಂಡವ. ಯಾವುದು? ಮಧ್ವ ಸಿದ್ಧಾಂತದ್ದು ವ್ಯಾಸರಾಜರು ತೋರಿಸ್ಬಿಟ್ಟು. ಇನ್ನು ಅದರ ಮೇಲೆ ಆ ಪರಮಾತ್ಮ ಕಣ್ಣುಗಳಿಂದ ಬಂದಿರತಕ್ಕಂತಹದ್ದೇನಿದೆ, ಯತ್ರೋಶೋತ್ಕರ ದಕ್ಷಿಣ ಯತ್ರ ಕುಟಿಲ ಪ್ರಾಪ್ತೋತ್ಥಿತಾಗ್ನಿಸ್ಫುರ ಖದ್ಯೋತೋಪಮ ವಿಸ್ಫಲಿಂಗ ಭಸಿತಾ ಬ್ರಹ್ಮೇಶ ಶಕ್ರೋತ್ಕರ. ನರಸಿಂಹದೇವರ ರೋಷೋತ್ಕರ ದಕ್ಷ ನೇತ್ರ ಆ ಕಣ್ಣುಗಳಿಂದ ಬಂದಿರತಕ್ಕಂತ ಕಿಡಿಗಳಿಗೆ ಏನಾಗಿಬಿಡುತ್ತಂತೆ, ಎಲ್ಲವೂ ಭಸ್ಮೀಭೂತ ಆಗಿ ಹೋಗ್ಬಿಡುತ್ತಂತೆ. ಹಂಗೆ ಎಲ್ಲ ದುರ್ಮತಗಳಿದ್ದಾವಲ್ಲ, ಬ್ರಹ್ಮೇಶ ಶಕ್ರೋತ್ಕರ. ಬ್ರಹ್ಮರುದ್ರಾದಿಗಳು ಅಂತಂದ್ರೆ ಬ್ರಹ್ಮರುದ್ರಾದಿಗಳು ಯಾರ್ಯಾರಿಗೆ ವರವನ್ನು ಕೊಟ್ಟಿದ್ದಾರೆ ಅವರ ವರಬಲದಿಂದ ಯಾರು ಮೆರೀತಾ ಇದ್ದಾರೆ ಆ ಕ್ರಮದಿಂದ ಮೆರೆಯತಕ್ಕಂತಹ ಯಾವ ದುರ್ಮತಗಳಿದ್ದಾವೆ ಆ ಎಲ್ಲಾ ದುರ್ಮತಗಳು ಭಸ್ಮೀಭೂತ ಆಗಿ ಹೋಗ್ಬಿಡ್ತು. ಅದು ಮತ್ತೊಂದು ನರಸಿಂಹದೇವರ ಕಣ್ಣಿನ ದೃಷ್ಟಿಯಿಂದ. ಅಂದ್ರೆ ನರಸಿಂಹದೇವರು ಎರಡು ಕೆಲಸ ಮಾಡಿದರು, ಒಂದು ತಾಂಡವ, ಮತ್ತೊಂದು ಎಲ್ಲರನ್ನೂ ಸಂಹಾರ ಮಾಡತಕ್ಕ ಆ ದೃಷ್ಟಿ. ಗಾಬರಿ ಆಗಿಬಿಟ್ಟು ಈ ಆರ್ಭಟ, ಈ ನರ್ತನ, ಈ ತಾಂಡವ, ಈ ಒಂದು ಘೋರ ದೃಷ್ಟಿ ಎದುರಿಗೆ ಯಾರು ಹೋಗ್ತಾರಪ್ಪ? ನಮಗಾಗೋದಿಲ್ಲ. ಕಡಿ ಲಕ್ಷ್ಮೀ ದೇವರು ಹೋಗಿಲ್ಲಂತೆ. ಅದೃಷ್ಟಾಶ್ರುತ ರೂಪತ್ವಾತೆ ಸಾನೋಪೇಯಾಯ ಶಂಕಿತ. ಏನವಾ ಲಕ್ಷ್ಮೀ ದೇವರು ಕರ್ಕೊಂಡ್ ಬಂದಂತೆ, ಏನ್ ನಿಮ್ಮ ಯಜಮಾನ ಇಷ್ಟು ಹರಾಡ್ತಾ ಇದ್ದಾನೀತ ನರಸಿಂಹದೇವರು ಆರಾಮ್ ಥಂಡಿ ಮಲ್ಕೊಂಡಿದ್ದ ಎಲ್ಲಿ ವೈಕುಂಠದಲ್ಲಿ. ಇಲ್ಲಿ ನೋಡಿದ್ರೆ ಕಂಬದಿಂದ ಬಂದವನೇನೆ ಏನ್ ಕುಡಿತಾ ಇದ್ದಾನೆ, ಏನ್ ಆರ್ಭಟ ಮಾಡ್ತಾ ಇದ್ದಾನೆ, ಏನ್ ಹೆಜ್ಜೆ ಇಡ್ತಾ ಇದ್ದಾನೆ, ಎಲ್ಲಾ ಲೋಕಗಳು ನಡಗ್ತಾ ಇದ್ದಾರೆ. ಯಾರು ಥಂಡಿ ಮಾಡೋರು ಅನ್ನೋ ಕ್ರಮದಿಂದ ಆ ಸಂದರ್ಭದಲ್ಲಿ ಎಲ್ಲರೂ ಆ ಒಂದು ಪರಮಾತ್ಮನ ಒಂದು ಚೇಷ್ಟಾವನ್ನು ನೋಡಿ ಆಶ್ಚರ್ಯ ಪಡ್ತಾ ಇದ್ದಾಗ ಯಾರು ಆ ಪರಮಾತ್ಮನ ರೂಪವನ್ನು ಶಾಂತಗೊಳಿಸಿ ತಣ್ಣಗೊಳಿಸಿ ಸಮಾಧಾನಗೊಳಿಸಿ ಪರಮಾತ್ಮ ನಮ್ಮ ಸ್ವಾಮಿಯನ್ನೇ ಸ್ತೋತ್ರವನ್ನು ಮಾಡ್ತಾ ಅಂತಾರಂತ ಆ ಸಂದರ್ಭದಲ್ಲಿ ಪ್ರಹ್ಲಾದರಾಜರು, ಸ್ವಾಮಿ ಯಾಕಿಷ್ಟ ಆರ್ಭಟ, ಯಾಕಿಷ್ಟು ಈ ಒಂದು ಘೋರವಾದಂತಹ ಈ ಒಂದು ದೃಷ್ಟಿಯನ್ನು ತೋರಿಸ್ತಾ ಇದ್ದೀಯಾ? ಹಿಂಗನೇ ಈ ದೃಷ್ಟಿಯನ್ನು ತೋರಿಸ್ತಿದ್ರೆ ಯಾರು ನಿನಗೆ ಈ ಮೊನ್ನೆ ಹುಣ್ಣಿಮೆ ದಿವಸ ರಥೋತ್ಸವ ಮಾಡ್ತಾರಪ್ಪ? ಹೌದು, ನಿನ್ನೆಲ್ಲ ರಥೋತ್ಸವ ಎಲ್ಲ ಮಾಡಿ ನಿನ್ನ ಇಷ್ಟೆಲ್ಲ ಮೆರವಣಿಗೆ ಉತ್ಸವ ಇದೆಲ್ಲ ನಡೆಸಬೇಕಾದ್ರೆ ಕುಲದೇವರು ಅಂತ ನಿನ್ನೆ ಎಲ್ಲರೂ ಆರಿಸ್ಕೋಬೇಕು, ನಿನ್ನ ಪಾದಕ್ಕೆ ಎಲ್ಲರೂ ಬಂದು ಶರಣಾಗತರಾಗಬೇಕು. ಆಗ ನೀ ಎಲ್ಲರ ಮೇಲೂ ಪ್ರಸನ್ನ ದೃಷ್ಟಿ ಇರಬೇಕು, ಶಾಂತನಾಗಿರ್ಬೇಕು, ತಣ್ಣಗೆ ನೋಡ್ತಿರ್ಬೇಕು. ರೂಪಂ ನೃಸಿಂಹ ವಿಭವಾಯ ಜನಾ ಸ್ಮರಂತಿ. ಹೇ ನೃಸಿಂಹ, ನೀನು ಶಾಂತ ರೂಪನಾಗು. ಎಲ್ಲರೂ ಮನೆಯಲ್ಲಿ ನಿನ್ನ ಕುಲದೇವರು ಅಂತ ಸ್ವಾಮಿ ನಿನ್ನೆ ಆ ಒಂದು ಅನುಗ್ರಹವನ್ನು ಪಡೆಯತಕ್ಕಂತಹ ಸೇವಾಕ್ಕೆ ಎಲ್ಲರೂ ಮುಗಿದು ಬರ್ತಾರೆ ಸ್ವಾಮಿ ಅಂತ ನರಸಿಂಹದೇವರಲ್ಲಿ ಯಾರು ಪ್ರಾರ್ಥನಾ? ಪ್ರಹ್ಲಾದರಾಜರು ಪ್ರಾರ್ಥನಾ ಮಾಡಿದ್ದು. ಹೆಂಗೋ ಆ ಒಂದು ಪರಮಾತ್ಮನ ಆ ಒಂದು ನರಸಿಂಹದೇವರ ಆ ಒಂದು ಶಾಂತ ರೂಪದ ದೃಷ್ಟಿ ಯಾವ ಕ್ರಮದಿಂದ ಭಕ್ತರಿಗೆ ಸಿಕ್ತೋ ಅದೇ ಕ್ರಮದಂತೆ ಈ ಮಧ್ವ ಸಿದ್ಧಾಂತ ಅನ್ನತಕ್ಕ ನರಸಿಂಹದೇವರೇನಿದ್ದಾರೆ ಆ ನರಸಿಂಹದೇವರಿಂದ ಬಂದಿರತಕ್ಕಂತಹ ಏನೊಂದು ಆ ಒಂದು ಆರ್ಭಟವಾದಂತಹ ತರ್ಕತಾಂಡವ ಆಯಿತು, ಅದ್ವೈತವನ್ನು ಸುಡತಕ್ಕಂತಹ ಆ ಒಂದು ನ್ಯಾಯಾಮೃತದ ಆ ದೃಷ್ಟಿ ಆಯಿತು. ವಿದ್ವಾಂಸರಂದ್ರು ನಮಗೊಂದು ಸ್ವಲ್ಪ ತಣ್ಣಗಾಗತಕ್ಕಂತಹ ಶಾಂತ ರೂಪ ಬೇಕು ಪ್ರಹ್ಲಾದರಾಜರೇ, ವ್ಯಾಸರಾಜರೇ, ಹೆಂಗಾದ್ರೂ ಮಾಡಿ ಈ ರೂಪವನ್ನು ಸ್ವಲ್ಪ ಆ ತಂಪು ಬರುವಂತೆ ಏನಾದ್ರೂ ಕೆಲಸ ಮಾಡ್ರಿ ಅಂತಂದ. ಹಂಗ ಅಂಥದ್ದು ಬೇಕಾ ನಿಮ್ಗೆ? ತಗೊಳ್ಳಿ, ನಮ್ಮ ನರಸಿಂಹದೇವರು ನೋಡಿ ಆ ದೃಷ್ಟಿಯನ್ನು ತೋರಿಸ್ತಾ ಇದ್ದ. ಅದೇನೇ ಮೂರನೇ ದೃಷ್ಟಿ. ಯಾವುದು? ವ್ಯಾಸರಾಜರು ಮಾಡಿಕೊಟ್ಟಿರತಕ್ಕ ಗ್ರಂಥ ತಾತ್ಪರ್ಯ ಚಂದ್ರಿಕಾ. ನೋಡ್ರಿ, ಚಂದ್ರಿಕಾ ಯಸ್ಯ ಸಂತತ ವ್ಯಾಸರಾಜೇಂದು ಮಾಶಾಸೆ ಚಂದ್ರಿಕಾ ಯಸ್ಯ ಸಂತತ. ವ್ಯಾಸರಾಜರು ಮಾಡಿರ್ತಕ್ಕಂಥ ತಾತ್ಪರ್ಯ ಚಂದ್ರಿಕಾ ಅದು ಎಲ್ಲರ ಮೇಲೆ
ಆ ಒಂದು ಬೆಳದಿಂಗಳಂತೆ ತಂಪಾದಂತಹ ಆ ಒಂದು ಜ್ಞಾನದ ದೃಷ್ಟಿಯನ್ನು ಕೊಟ್ಟು ಏನು ಶ್ರೀಮದಾಚಾರ್ಯರ ಸಿದ್ಧಾಂತದ ಅತ್ಯಂತ ಸೂಕ್ಷ್ಮವಾದಂತಹ ಆ ಒಂದು ಮಾರ್ಗದರ್ಶನ ನಮಗೆ ಆಗಬೇಕು, ಅದನ್ನು ಅರ್ಥವನ್ನು ಮಾಡಿಸಿಕೊಟ್ಟಿರತಕ್ಕಂತಹ ಗ್ರಂಥ ಯಾವುದು ತಾತ್ಪರ್ಯ ಚಂದ್ರಿಕಾ. ಹಂಗಾರೆ ತಂಪಾಗಿದೆ ಅಂತಂದು ಮಾತ್ರಕ್ಕೆ ಅದು ಎಲ್ಲರಿಗೂ ತಂಪಾಗಿದೆ ಅಂತ ತಿಳ್ಕೊಂಡ್ಬಿಡ್ಬೇಡ್ರಿ. ಗೊತ್ತಾಯ್ತಲ್ಲ, ಈ ಚಂದ್ರಿಕಾ ಬೆಳದಿಂಗಳು ಇದೆಯಲ್ಲ, ಈ ಬೆಳದಿಂಗಳು ಬಂದಾಗ ಯಾರಿಗೆ ತಂಪಾಗ್ತದೆ? ಕೆಲವರಿಗಷ್ಟೇ ತಂಪಾಗ್ತದೆ. ಮತ್ತೆ ಕೆಲವರಿಗೆ ಈ ಕಾಮಕ್ರೋಧ ವಿಕಾರ ಇದ್ದವ್ರಿಗೆ ಏನಾಗ್ತದೆ, ಬಹಳ ಕಾಮಾರ್ಥರಾದವರಿಗೆ, ಕಾಮುಕರಾದಂತಹ ಜನರಿಗೆ ಆಗ ಬೆಳದಿಂಗಳು ನೋಡಿದ್ರೆ ಮತ್ತಷ್ಟು ಮೈ ಉರಿತದಂತೆ. ಹೌದಲ್ಲ, ಹಿಂಗೆಲ್ಲ ಕವಿಗಳು ವರ್ಣನೆ ಮಾಡಿರ್ತಾರೋ ಇಲ್ಲೋ. ಹಂಗೆ ಈ ಬೇರೆ ಬೇರೆ ಕಾಮ ಕ್ರೋಧ ಮೊದಲಾಗಿರ್ತಕ್ಕಂಥ ದೋಷಭೂಯಿಷ್ಠರಾಗಿರ್ತಕ್ಕಂಥ ಇತರ ವರ್ಗೀಯರಿದ್ದಾರಲ್ಲ, ಅವ್ರಿಗೆ ಆ ಚಂದ್ರಿಕಾ ನೋಡಿದ್ರು ಕೂಡ ಏನಾಗ್ಬಿಡ್ತು, ಆ ಬೆಳದಿಂಗಳು ಬಂದ್ರು ಮತ್ತಷ್ಟು ಅವರಿಗೆ ಪಟ್ಟಿಯಲ್ಲಿ ಉರಿ ಬಂದಿರತಕ್ಕಂಥದ್ದೇ ಹೊರತು ಮತ್ತೊಂದೇನೂ ಆಗಲಿಲ್ಲ. ಅಂಥ ಕೆಲಸವನ್ನು ಎಲ್ಲಿ ತೋರಿಸಿದ್ದಾರೆ ಅವರು? ಆ ಚಂದ್ರಿಕಾ ಗ್ರಂಥದಲ್ಲಿ ಮಾಡಿರ್ತಕ್ಕಂತಹ ಕ್ರಮ ಎಂಥ ಒಂದು ಧೀರೋದಾತ್ತ ಪ್ರತಿಜ್ಞಾ. ಪ್ರತಿಸೂತ್ರಂ ಪ್ರಕಾಶ್ಯೇತೆ ಘಟನಾ ಘಟನೆ ಮಯಾ ಸ್ವೀಯಾನ್ಯ ಪಕ್ಷಯೋ ಸಮ್ಯಕ್ ವಿಧಾನ್ ಕುರ್ವಂತು ಸೂರಯಃ. ಯಾರಿದ್ದೀರಿ ಬನ್ನಿ, ಸೂರಯಃ ಯಾರು, ನಾನು ವಿದ್ವಾನ್ ಅನ್ನೋ ಒಂದು ಅಭಿಮಾನ ಇದೆ, ಎದುರು ಬಂದು ವಿಮರ್ಶೆ ಮಾಡಿ. ಪ್ರತಿಸೂತ್ರ ಪ್ರಕಾಶ್ಯೇತಿ, ಪ್ರತಿಯೊಂದು ಸೂತ್ರದಲ್ಲೂ ಕೂಡ ಘಟನಾ ಅಘಟನೆ ಶ್ರೀಮದಾಚಾರ್ಯ ಸಿದ್ಧಾಂತಕ್ಕೇನೆ ಹೊಂದಾಣಿಕೆ. ಉಳಿದಿರತಕ್ಕಂಥ ಬೇರೆ ಬೇರೆ ಯಾವ್ಯಾವ ದಾರ್ಶನಿಕರು ಬ್ರಹ್ಮಸೂತ್ರಕ್ಕೆ ಏನೇನು ತಮ್ಮ ತಮ್ಮ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಎಲ್ಲವೂ ಕೂಡ ಅಬದ್ಧ ಇದೆ. ಇದನ್ನು ವ್ಯವಸ್ಥೆ ಮಾಡ್ತೀವಿ ನಾವು. ವಿಧಾನ ಕುರುವಂತು ಸೂರ್ಯ. ಅಷ್ಟೇ ಅಲ್ಲ, ಏನಂತ ಇದ್ದಾರೆ ಅವರು? ಹನುಮತ್ ಭಾಷ್ಯ ಮುಚ್ಚತೆ ಇರ್ತದ್ದು. ನಾವು ಮಾಡತಕ್ಕಂತಹ ಈ ಒಂದು ಭಾಷ್ಯ, ನಾವು ಮಾಡತಕ್ಕಂತಹ ಈ ಒಂದು ವಿಚಾರ, ಇದು ಯಾರ ಭಾಷ್ಯ? ಮಧ್ವ ಭಾಷ್ಯ ಅಂತಂದಿಲ್ಲ. ಯಾರ ಭಾಷ್ಯ? ಭೀಮಸೇನ ದೇವರ ಭಾಷ್ಯ ಅಂತಂತಂದಿಲ್ಲ. ಮತ್ಯಾವ ಭಾಷ್ಯ ಇದು? ಇದು ಹನುಮಂತ ದೇವರ ಭಾಷ್ಯ ಅಂತಂತದ್ದು. ಚಂದ್ರಿಕಾಚಾರ್ಯ ವ್ಯಾಸರಾಜರ ಮಾತಿದು. ಯಾಕೆ ಹನುಮಂತ ದೇವರ ಭಾಷ್ಯ ಅಂತ ಶಬ್ದ ಆಡಿದ್ರು? ಅಲ್ರಿ ಮಧ್ವರಾಯರ ಭಾಷ್ಯ ಅಂತ ಅನ್ಬೇಕಾಗಿತ್ತು, ಹೌದಲ್ಲ? ಅದನ್ನ ಹನುಮತ್ ಭಾಷ್ಯ ಅಂತ ಅನ್ನೋ ಶಬ್ದ ಆಡ್ಲಿಕ್ಕೆ ಏನು ಕಾರಣ? ಕಾರಣ ಇಷ್ಟೇನೆ, ಈ ಒಂದು ಭಾಷ್ಯದಲ್ಲಿ ಏನು ಅವ್ರು ಇಟ್ಟಿರತಕ್ಕಂತಹ ಕೆಲಸ ಇದೆಯಲ್ಲ, ಅದು ಹನುಮಂತ ದೇವರ ಕೆಲಸ. ಹನುಮಂತ ದೇವರ ಕೆಲಸ ಅಂದ್ರೆ ಏನು? ಹೆಂಗೆ ಹನುಮಂತ ದೇವರು ಸಮುದ್ರವನ್ನು ಹಾರಿ ಲಂಕಾಪಟ್ಟಣಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಎಲ್ಲಾ ದುಷ್ಟರನ್ನು ಕೂಡ ಬಗ್ಗು ಬಡಿದು ಕಡೆಗೆ ಲಂಕಾನೇ ಸುಟ್ಟು ಬಂದ್ರು. ಹೆಂಗ್ ಸುಟ್ಟಿದ್ರು? ಅವ್ರೇನ್ ಬೆಂಕಿ ಪಟ್ಟಣ ತಗೊಂಡು ಹೋಗಿರ್ಲಿಲ್ಲ ನಮ್ಮ ಹನುಮಂತ ದೇವರು. ಅವ್ರದೇ ಬೆಂಕಿ ತಗೊಂಡು ಅವ್ರನ್ನೇ ಸುಟ್ಟರು. ಹಂಗೆ ನಮ್ಮ ಶ್ರೀಮದಾಚಾರ್ಯರ ಸಿದ್ಧಾಂತ ಅವ್ರದೇ ವಿಷಯ ತಗೊಂಡು ಅವ್ರನ್ನೇ ಸುಡ್ತಕ್ಕಂಥ, ಅವ್ರೇನು ಮಾತನಾಡಿದ್ದಾರೆ ಅಲ್ಲೇ ಅವ್ರನ್ನ ಹಿಡಿದು ಅವ್ರನ್ನೇ ಸಂಪೂರ್ಣ ಖಂಡನವನ್ನು ಮಾಡತಕ್ಕಂತಹ ಕ್ರಮವನ್ನೇ ಶ್ರೀಮದಾಚಾರ್ಯ ತೋರಿಸಿದ್ದಾರೆ. ಆದ್ರಿಂದ ಹೊಸದಾಗಿ ನಾವೇನು ಹೇಳಬೇಕಾಗಿಲ್ರೋ, ಶಂಕರಾಚಾರ್ಯ ಏನು ಬರೆದಿದ್ದಾರೆ ಅವರಿಂದಲೇ ಶಂಕರಾಚಾರ್ಯ ಏನಾಗ್ತದೆ, ಅದು ಲಂಕಾ ದಹನ ಆಗ್ತದೆ. ಅದು ಹೆಂಗೆ ಅಂತಂದ್ರೆ ಇಷ್ಟೇ ನೀವು ತಿಳ್ಕೊಂಡ್ಬಿಡ್ರಿ. ಸಿಂಪಲ್, ಒಂದೇ ಪಾಯಿಂಟ್. ಏನದು? ಎಲ್ಲೆಲ್ಲಿ ಶಂಕರಾಚಾರ್ಯರು ಬೌದ್ಧ ಮತವನ್ನು ಖಂಡನವನ್ನು ಮಾಡೋ ವಿಷಯವನ್ನೆಲ್ಲ ಇಟ್ಟಿದ್ದಾರಲ್ಲ ಅವರ ಗ್ರಂಥದಲ್ಲಿ, ಅದನ್ನೆಲ್ಲ ನೀವು ಆರಿಸಿಕೊಳ್ರಿ. ಗೊತ್ತಾಯ್ತಲ್ಲ? ಅವರು ಬೌದ್ಧರನ್ನು ಖಂಡನ ಮಾಡಿದ್ದಾರೆ. ಯಾರು? ಶಂಕರಾಚಾರ್ಯ ತಮ್ಮ ಗ್ರಂಥಗಳಲ್ಲಿ. ಬೌದ್ಧರನ್ನು ಖಂಡನ ಮಾಡಬೇಕಾದ್ರೆ, ಬೌದ್ಧ ಮತವನ್ನು ವಿಮರ್ಶೆ ಮಾಡಬೇಕಾದ್ರೆ ಏನೇನು ವಿಚಾರವನ್ನು ಶಂಕರಾಚಾರ್ಯ ಬರೆದಿದ್ದಾರಲ್ಲ ಅದನ್ನೆಲ್ಲ ಒಂದ್ ಕಡೆಯಲ್ಲಿ ನೀವು ಅದನ್ನೇ ಆ ಶಬ್ದ ಆ ಪೇಜ್ಗಳನ್ನೆಲ್ಲ ಒಂದ್ ಕಡೆಯಲ್ಲಿ ಇಟ್ಕೊಂಡು ಅದನ್ನೇ ಒಂದ್ ಕಡೆಯಲ್ಲಿ ಒಂದು ಬೈಂಡ್ ಮಾಡಿ ಆಮೇಲೆ ವಾಪಸ್ ಯಾರಿಗೆ ಕೊಡ್ರಿ? ಅದೇ ಶಂಕರಾಚಾರ್ಯ ಕೊಡ್ರಿ. ಏನಾಗಿಬಿಡ್ತದೆ ಅದು? ಅದು ಅದ್ವೈತ ಮತದ ಖಂಡನ ಆಗಿ ಹೋಗ್ತದೆ ಅನ್ನೋದನ್ನ ಯಾರು ತೋರಿಸಿಕೊಟ್ಟವರಿದು? ಇದು ವ್ಯಾಸರಾಜರು ಮಾಡಿರ್ತಕ್ಕಂತಹ ಕೆಲಸ. ಹಿಂಗೆ ವ್ಯಾಸರಾಜರ ಆ ಒಂದು ಕಾರ್ಯ ಅಂತಂದ್ರೆ ಏನು? ಆದ್ದರಿಂದಲೇನೆ ಇದೆಲ್ಲ ಮಾಡಬೇಕಾದ್ರೆ, ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ಬರೇ ಸರ್ವಮೂಲ ಓದಿದ್ರೆ ಉಪಯೋಗ ಇಲ್ಲ, ಬರೇ ಯಾವ್ದನ್ನೇ ನ್ಯಾಯಸುಧಾ ಓದಿದ್ರೆ ಉಪಯೋಗ ಇಲ್ಲ. ಮೊದಲು ಯಾವ್ದು ಚಂದಾಗಿ ಓದಿರ್ಬೇಕು. ಇದಕ್ಕೆ ಶಂಕರಾಚಾರ್ಯರು ಎಲ್ಲೆಲ್ಲಿ ಬೌದ್ಧ ಮತವನ್ನೇ ಹೆಂಗೆ ಖಂಡನ ಮಾಡಿದ್ದಾರೆ, ಅದಕ್ಕೆ ಈ ಮತ ಸಿದ್ಧಾಂತವನ್ನು ಆಳವಾಗಿ ಅಭ್ಯಾಸ ಮಾಡೋದಕ್ಕಿಂತ ಯಾವ್ದನ್ನು ಚಂದಾಗಿ ಅಭ್ಯಾಸ ಮಾಡಬೇಕು? ಅದ್ವೈತವನ್ನು ಚಂದಾಗಿ ಅಭ್ಯಾಸ ಮಾಡಬೇಕು. ಹೌದಷ್ಟೇ. ಆ ಅದ್ವೈತವನ್ನು ಚಂದಾಗಿ ಅಭ್ಯಾಸ ಮಾಡಬೇಕು ಅಂತಾದರೆ ಅದಕ್ಕೆ ನಮ್ಮ ವ್ಯಾಸರಾಜರು ಅಂತಂದ್ರು, ಈ ಅದ್ವೈತ ಅಂದ್ರೆ ಯಾರು? ನೀವು ಸಾಕ್ಷಾತ್ ದುರ್ಯೋಧನ. ಮತ್ತೆ ಅದ್ವೈತ ಅಂದ್ರೆ ಬೇರೆ ಯಾರು ಅಲ್ಲ. ಅಂದ್ರೆ ಅವನ ಪಕ್ಷ ಏನು, ಆ ಅದ್ವೈತ ಮತಗಳ ಪಕ್ಷ ಏನು ಅನ್ನೋದಕ್ಕೆ ದುರ್ಯೋಧನ ಪಕ್ಷ ಏನು ಅಂತ ಅನ್ನೋದನ್ನ ಚಂದಾಗಿ ಅಭ್ಯಾಸ ಮಾಡ್ಬೇಕು. ಅಭ್ಯಾಸ ಮಾಡೋದು ಎರಡು ಪ್ರಕಾರ, ಹೊರಗಿಂದ ಅಭ್ಯಾಸ ಮಾಡೋದು, ಒಳಗಿಂದ ಅಭ್ಯಾಸ ಮಾಡೋದು ಅಂತ ಎರಡು ಪ್ರಕಾರ.
ಹೊರಗಿಂದ ಅಭ್ಯಾಸ ಮಾಡೋದು ಅಂದ್ರೆ ನಾವು ನೀವು ಅಭ್ಯಾಸ ಮಾಡೋದು, ಅಂಗಾರ ಅಕ್ಷಂತಿ ಎಲ್ಲ ಹಚ್ಕೊಳ್ಳೋದು, ಸುಮ್ಮನೆ ಶಂಕರ ಭಾಷೆ ತೆಗೆಯೋದು, ಅವ್ರು ಏನ್ ಬರೀತಾರೆ ಅಂತ ನೋಡೋದು ಅಷ್ಟೇ. ಇದು ಹೊರಗಿಂದ ಅಭ್ಯಾಸ. ಖರೇ ಅಭ್ಯಾಸ ಅಂತಂತಂದ್ರೆ ಯಾವುದು? ಒಳಗೆ ಹೋಗಿ ಅಭ್ಯಾಸ ಮಾಡಬೇಕು. ಒಳಗೋಗಿ ಅಭ್ಯಾಸ ಮಾಡೋದು ಅಂದ್ರೆ ಏನೋ ಅವರೊಳಗೆ ಹೋಗ್ಬೇಕು, ಅವ್ರ ಜೊತೆಗೆ ಇರಬೇಕು, ಅವ್ರ ಜೊತೆಗೆ ತಿನ್ಬೇಕು, ಅವರಂಗೆ ವೇಷ ಹಾಕೋಬೇಕು, ಅವರಂಗೆ ಭಸ್ಮ ಗಿಸ್ಮ ಹಚ್ಕೋಬೇಕು, ಅವರಂತಾನೆ ಮಾತನಾಡ್ತಿರ್ಬೇಕು. ಅವ್ರು ಏನೇನು ಮಾತನಾಡ್ತಾರೆ ಎಲ್ಲ ಚಾಚು ತಪ್ಪದೇ ಇದ್ದಂತೆ ಅವರ ಸೂಕ್ಷ್ಮ, ಅವರ ರಹಸ್ಯ ಎಲ್ಲ ಗೊತ್ತಾ ಇರ್ತದೆ. ಆದ್ದರಿಂದ ನಮ್ಮ ವ್ಯಾಸರಾಜರು ಹಿಂದೇನ್ ಮಾಡಿಬಿಟ್ರು ಅಂತಂದ್ರೆ ಆ ದುರ್ಯೋಧನ ಪಕ್ಷದಲ್ಲೇನೆ ಬಾಲೇಕರಾಜರಾಗಿ ಹೋಗಿ ಎಲ್ಲಾ ಸ್ಟಡಿ ಮಾಡಿ ಒಳಗೆ ಏನೇನು ಅವ್ರದೆಲ್ಲ ಲೂಪ್ ಹೋಲ್ಸ್ಗಳಿದ್ದಾವೆ ಅನ್ನೋದನ್ನು ಹುಡುಕಿ ಈಗ ಬಂದು ನೋಡಿ ಅವ್ರನ್ನೆಲ್ಲ ಖಂಡನ ಮಾಡ್ತೀನಿ ಅನ್ನೋ ಕ್ರಮದಿಂದ ಹಿಂದೆ ಬಾಲೇಕರಾಜರ ಪಕ್ಷದಲ್ಲಿರ್ತಕ್ಕ ಪ್ರಹ್ಲಾದರಾಜರು ಈಗೇನಾಗಿ ಬಂದ್ರು, ಅವರು ವ್ಯಾಸರಾಜರಾಗಿ ಬಂದರು. ಅಂತ ಅದ್ಭುತವಾಗಿರ್ತಕ್ಕಂತಹ ದುರ್ಮತಗಳನ್ನೇ ಖಂಡನವನ್ನು ಮಾಡತಕ್ಕಂತಹ ಆ ವಜ್ರ ಸದೃಶವಾದಂತಹ ವಾಕ್ಯಗಳನ್ನು ಮಾಡಿದರು. ಯದ್ವಾಗದ್ವೈತ ವಿದ್ಯಾಚಲ ಕುಲಕುಲಿಶ ಪ್ರೌಢಿಮಾಢೌಕತೆ ಸಹ ಶ್ರೇಯೋ ಭೂಯೋ ವಿದಧ್ಯಾತೆ ಸುಮಹಿತ ಮಹಿಮಾ ಸಂಪ್ರತಿ ವ್ಯಾಸರಾಜ. ಹಿಂಗ ಅವರ ಮಾತು, ವ್ಯಾಸರಾಜರ ಮಾತು ಅಂತಂತಂದ್ರೆ ಅದು ಕುಲಿಶ, ವಜ್ರ ಸದೃಶ. ಯಾವುದಕ್ಕೆ? ಅದ್ವೈತ ವಿದ್ಯಾ ಅಚಲ ಕುಲಕುಲಿಶ ಪ್ರೌಢಿಮಾಢೌಕತೆ ಸಹ. ಅಂತಹ ಅದ್ವೈತಾದಿ ದುರ್ಮತಗಳಲ್ಲಿ ಖಂಡನವನ್ನು ಮಾಡುವುದರಲ್ಲಿ ಆ ಕ್ರಮದಿಂದ ಅವರು ತೋರಿರತಕ್ಕಂತಹ ವಾಕ್ಚಾತುರ್ಯ, ಇದು ವ್ಯಾಸರಾಜರ ಆ ಒಂದು ಗ್ರಂಥ ವೈಭವದಿಂದ ಅವರು ನರಸಿಂಹದೇವರ ರೂಪದಂತೆ ಇರತಕ್ಕ ಮಧ್ವ ಸಿದ್ಧಾಂತಕ್ಕೆ 3 ಕಣ್ಣುಗಳನ್ನು ಇಳಿಸಿಬಿಟ್ರಲ್ಲ, ಎಂಥ ಅದ್ಭುತ ಕಾರ್ಯವನ್ನು ಮಾಡಿದ್ದಾರೆ ಅಂತಾರ ವಾದೀಂದ್ರ ತೀರ್ಥರು. ಶ್ರೇಯೋ ಭೂಯೋ ವಿದದ್ಯಾತ್ ಸುಮಹಿತ ಮಹಿಮಾ ಸಂಪ್ರತಿ ವ್ಯಾಸರಾಜ. ಅಂತಹ ವ್ಯಾಸರಾಜರು ಸುಮಹಿತ ಮಹಿಮಾ, ಇನ್ನು ಅವರ ಮಹಿಮಾ ಅಂತೂ ವರ್ಣೊಂದು ಅಪಾರ ಅಂತ ತಗೊಂಡಿದ್ದಾರೆ. ಇದು ಗ್ರಂಥ ವೈಭವ, ವಿದ್ವತ್ ಪರಿಜ್ಞೆಯ ಮಹಾವಿಶೇಷ. ವಿದ್ವಾಂಸರು ನೋಡಿದಾಗ ಆಗತಕ್ಕಂತಹ ಉದ್ರೇಕ ಅದು ವ್ಯಾಸರಾಜರಲ್ಲಿರ್ತಕ್ಕಂತಹ ಒಂದು ದಿವ್ಯ ರೂಪ. ಇನ್ನು ಅದರಂತೇನೆ ಕೇವಲ ವಿದ್ವತ್ ವರ್ಗಕ್ಕೆ ಅಷ್ಟೇ ಅಲ್ಲ, ಎಲ್ಲ ಸಾಧಕ ವರ್ಗಕ್ಕೆ ಇವತ್ತು ಸಾಧನ ನಡೀತಾ ಇದೆ ಅಂತಂತಂದ್ರೆ ಅದು ಯಾರಿಂದ? ಅದು ಕೇವಲ ವ್ಯಾಸರಾಜರಿಂದ ಮಾತ್ರ. ಅಂಥ ಒಂದು ಕಾರುಣ್ಯವನ್ನು ಮಾಡಿದ್ದಾರೆ ಮಹಾನುಭಾವರು. ಏನಂಥದ್ದು ಮಾಡಿದ್ರು ಅವರು ಅಂತಂದ್ರೆ ಸುಮಹಿತ ಮಹಿಮಾ ಸಂಪ್ರತಿ ವ್ಯಾಸರಾಜ. ಈ ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ ಇದನ್ನೆಲ್ಲ ಎಷ್ಟು ಜನ ಓದ್ತಾರಪ್ಪ? ಎಷ್ಟು ಜನ ಇದನ್ನ ಅರ್ಥ ಮಾಡ್ಕೊಂತಾರೆ? ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ ಹೆಸರು ಹೇಳಬೇಕಾದ್ರೇನೆ ಅವ 12 ವರ್ಷ ಆಗಿರ್ಬೇಕು, ಗೊತ್ತಾಯ್ತಲ್ಲ. ಅಲ್ಲಿ ತನಕ ಆ ಹೆಸರೇ ಅವ್ ಕೇಳಲಿಕ್ಕೆ ಆಗೋದಿಲ್ಲ. ಆ 12 ವರ್ಷ ಗುರುಕುಲದಲ್ಲಿ ಹೋಗಿ ಅಭ್ಯಾಸ ಮಾಡ್ಕೊಂಡು ಯಾವಾಗ ನಮ್ಮನೆ ಸೇರೇನಪ್ಪ ಅಂತ ಆಗಲೇ ಹುಟ್ಟು ಬಿಟ್ಟಿರ್ತದೆ. ಆಮೇಲೆ ಯಾವಾಗ ನ್ಯಾಯಾಮೃತ ಓದ್ತಾನೆ, ಯಾವಾಗ ಚಂದ್ರಿಕಾ ಓದ್ತಾನೆ, ಯಾವಾಗ ವ್ಯಾಸರಾಜರ ಗ್ರಂಥ ಓದ್ತಾರೆ. ವಿದ್ವಾಂಸರೇ ಓದೋದಕ್ಕೆ ದುಸ್ಸಾಧ್ಯ. ಅಂಥ ಗ್ರಂಥಗಳು ಸಾಮಾನ್ಯ ಅಲ್ಲ. ಅಂಥದ್ದು ಇನ್ನೇ ಅಲ್ಪಾಧಿಕಾರಿಗಳು, ಬುದ್ಧಿ ಸಾಮರ್ಥ್ಯ ಅತ್ಯಲ್ಪ ಇರ್ತಕ್ಕಂಥವರು, ಇನ್ನು ಓದಲಿಕ್ಕೆ ಅಧಿಕಾರನೇ ಇಲ್ಲದೆ ಇರತಕ್ಕಂತಹ ವರ್ಗದವರು ಇನ್ನು ಎಷ್ಟೆಷ್ಟು ಸಜೀವರಿದ್ದಾರೆ. ಮತ್ತು ಇದೆಲ್ಲದಕ್ಕಿಂತ ಮುಖ್ಯ, ನೀವೆಷ್ಟೇ ನ್ಯಾಯಾಮೃತ ಓದ್ರಿ, ನೀವೆಷ್ಟೇ ಚಂದ್ರಿಕಾ ಓದ್ರಿ, ಎಷ್ಟೇ ತರ್ಕತಾಂಡ ಓದ್ರಿ, ನಿಮ್ಗೇನಾದ್ರು ಹರಿಭಕ್ತಿ ಬರ್ತದ? ಹರಿಭಕ್ತಿ ಬರೋದು ಯಾವುದರಿಂದ ಹೇಳ್ರಿ? ಭಗವತ್ ಕಥಾಶ್ರವಣದಿಂದ. ಪರಮಾತ್ಮನಲ್ಲಿ ಆ ಒಂದು ಆ ಭಗವಂತನ ಮಹಿಮಾವನ್ನೇ ಮನಸ್ಸಿನಲ್ಲಿ ತಗೊಳ್ಳೋದ್ರಿಂದ ಭಕ್ತಿ ಬರ್ತಿದೆ ಹೊರತು. ಮತ್ತೆ ಹಂಗಾಗಿ ನೀವೆಲ್ಲ ಗ್ರಂಥ ಏನು ಮಾಡ್ತದೆ? ಈ ಎಲ್ಲ ವಾದ ಗ್ರಂಥಗಳ ಕೆಲಸ ಏನು? ಅದು ಮಿಲಿಟರಿ ಇದ್ದಂತೆ, ಇಷ್ಟು ತಿಳ್ಕೊಂಡು ಗೊತ್ತಾಯ್ತಲ್ಲ. ಮಿಲಿಟರಿ ಇದೆಯೇ? ಅವರೆಲ್ಲ ದೇಶವನ್ನು ರಕ್ಷಣೆ ಮಾಡ್ತಿರ್ತಾರೋ ಇಲ್ಲ? ಅಂದ್ರೆ ಏನ್ ತಾತ್ಪರ್ಯ? ಹಾಗೆ ದುರ್ಮತಗಳಿಂದ ಬರತಕ್ಕಂತಹ ಏನು ದಾಳಿ ಇದೆ ಅದನ್ನ ರಕ್ಷಣವನ್ನು ಮಾಡತಕ್ಕಂತಹ ಕ್ವಾಟಿಯಂತೆ ಯಾವುದಿದ್ದಾವೆ? ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ, ಅದು ಮಿಲಿಟರಿ ಇದ್ದದ್ದು. ದೇಶದ ಸಂಪತ್ತಿನಲ್ಲಿ ಪ್ರಧಾನ ಭಾಗ ಯಾರಿಗೆ ಹೋಗ್ತಿರ್ತದೆ? ರಕ್ಷಣಾ ಸಚಿವಾಲಯ, ಹೌದು. ಹಂಗೆ ಮತ ಸಿದ್ಧಾಂತದಲ್ಲಿ ಪ್ರಧಾನ ಸ್ಥಾನ ಅಂತ ಯಾವ್ದಕ್ಕೆ ನಾವು ನೋಡ್ತೀವಿ? ದಾಸತ್ರಯಕ್ಕೆ ನೋಡ್ತೀವಿ. ಅದು ರಕ್ಷಣಾ ಸಚಿವಾಲಯ ಇದ್ದದ್ದು. ಆದ್ರೆ ಬರೇ ಹೊರಶತ್ರುಗಳನ್ನೇ ಅವ್ರನ್ನೇ ಇವ್ರನ್ನೇ ಹೊಡೆಯೋದು ಬಡಿಯೋದು ಇಷ್ಟರಲ್ಲೇನೆ ವಿನಿಯೋಗ ಆಗಿಬಿಟ್ರೆ ಒಳಗೇನಾದ್ರೂ ತಿಂಬೋದು ಉಂಬೋದು ಇರ್ಬೇಕು, ಹೌದು. ಮಳಿ ಬೆಳಿ ಆಗ್ತಿರ್ಬೇಕು, ಹೌದು. ಅದು ಪ್ರಜಾವರ್ಗ ಎಲ್ಲ ಅದರಿಂದ ನಾವು ಕ್ಷೇಮವನ್ನು ಪಡಿಬೇಕಷ್ಟೇ. ಅಂಥದ್ದು ಒಂದು ಕಾರ್ಯ ನಡೆಸಬೇಕಲ್ಲ, ಅದು ಯಾವುದದು? ಅದೇ ಹರಿಭಕ್ತಿ. ಆ ಹರಿಭಕ್ತಿ ಬರತಕ್ಕಂಥದ್ದು ಯಾವುದರಿಂದ ಅಂತ ವಿಚಾರ ಬಂದಾಗ ಅದು ಕೇವಲ ಪರಮಾತ್ಮನನ್ನೇ ಗುಣಗಾನವನ್ನು ಮಾಡತಕ್ಕ ದಾಸ ಸಾಹಿತ್ಯದಿಂದ ಅಲ್ಲಿ ಬರತಕ್ಕಂತಹ ಆ ಭಕ್ತಿಯ ಉದ್ರೇಕ
ನೀವು ಎಷ್ಟು ವಾಕ್ಯಾರ್ಥ ಮಾಡಿದ್ರು ಬರೋದಿಲ್ಲ. ಏಕ ಪ್ರವಾಹ ಮಧ್ಯಪತಿತ ಅನೇಕ ಪ್ರವಾಹಿ ಪ್ರತಿಯೋಗಿ ಪ್ರಾಗಭಾವಾವಚ್ಚಿನ ಕಾಲಾವೃತ್ತಿತ್ವಾದಿಗಳ ಧ್ವಂಸ ಪ್ರತಿಯೋಗಿ ಪ್ರವಾಹಿಕತ್ವ ಪ್ರವಾಹದ ಅನಾದಿತ್ವ ಮಂದಾರ ಮಂದಿರಿ ವ್ಯಾಸರಾಜರದು. ಏನ್ ನಿಮ್ ಭಕ್ತಿ ಬಂತಪ್ಪ, ಏನೋ ಇಷ್ಟೇ ಅರ್ಥ ಆಗ್ತದೆ. ಹೌದಾ ನೋಡಿ ವ್ಯಾಸರಾಜರು ಅಲ್ಲಿ ಹಂಗೆ ಅವರು ತೋರಿಸಿರ್ತಕ್ಕಂತಹ ಆ ಶೈಲಿಯಿಂದ ವಾಕ್ಯಾರ್ಥವನ್ನು ಮಾಡತಕ್ಕ ಮಾನವರು. ಅದಕ್ಕೆ ಎಲ್ಲ ಅಧಿಕಾರಿಗಳ ಮೇಲೆ ಆ ಒಂದು ತಮ್ಮ ಬೆಳದಿಂಗಳಂತಹ ಆ ಕರುಣಾ ದೃಷ್ಟಿಯನ್ನು ಬೀರ್ತಾ ಆ ಸನ್ನಿವೇಶದಲ್ಲಿ ನೋಡಿದ್ರು. ಸಾಧಕ ವರ್ಗಕ್ಕೆ ಇದನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು. ಯಾವುದನ್ನೇ ಪರಮಾತ್ಮನಲ್ಲಿ ಭಕ್ತಿಯನ್ನು ಬರುವಂತೆ ಮಾಡಿ ಅಂದಿಲ್ಲ. ಭಕ್ತ್ಯಾತು ದೋಷ ಭಗವಾನ್ ನನು ಯೂಥಪಾಯ ಇರದಿದ್ದಾರೆ ಅವರು. ಸ್ವಾಮಿ ನೀ ಯಾವುದಕ್ಕೆ ಸಂತುಷ್ಟರಾಗ್ತಿ ಸ್ವಾಮಿ? ಭಕ್ತಿಗೆ ಒಲಿಯತಕ್ಕಂಥವ. ಆ ಭಕ್ತಿಯ ಮಹತ್ವವನ್ನೇ ಅರ್ಥವನ್ನು ಮಾಡಿಕೊಂಡು ಸ್ತೋತ್ರ ಮಾಡ್ತೀನಿ ಅಂತ ಪ್ರಹ್ಲಾದರಾಜರು ಮಾಡಿದ್ರು. ಆ ಸ್ತೋತ್ರವನ್ನು ಅಂತಹ ಆ ಭಕ್ತಿ ಪ್ರಚೋದಕವಾದ ಅದನ್ನು ನಮಗೆ ಅರ್ಥವನ್ನು ಮಾಡಿಸಿಕೊಡತಕ್ಕ ಏನೊಂದು ದಾಸ ಸಾಹಿತ್ಯ, ಅದನ್ನೇನು ಶ್ರೀಪಾದರಾಜರು ಆಗಲೇ ಅದನ್ನು ವ್ಯವಸ್ಥಾಪನೆ ಮಾಡಿದ್ದಾರೆ. ಅದನ್ನು ಸ್ವಯಂ ತಾವು ಅದಕ್ಕೆ ವಿಶಿಷ್ಟವಾದಂತಹ ಆಯಾಮವನ್ನು ಕೊಡತಕ್ಕ ಕ್ರಮದಲ್ಲಿ ಎಲ್ಲ ಮಾತಾಡಿಕೊಂಡೇ ಬಂದಿದ್ರು ಅಂತ ಕಾಣಿಸ್ತದೆ. ಅವರೆಲ್ಲರೂ ಕೂಡ ಯಾರು? ಬ್ರಹ್ಮಣ್ಯ ತೀರ್ಥರು, ಶ್ರೀಪಾದರಾಜರು, ವ್ಯಾಸರಾಜರು, ಪುರಂದರದಾಸರು, ಕನಕದಾಸರು ಎಲ್ಲರೂ ಕೂಡ ಪ್ರಾಯ ಪಾಂಡವರ ಪಕ್ಷದಲ್ಲಿ ಇದ್ದವರಲ್ಲ ಅವರೆಲ್ಲ. ಹೌದಷ್ಟೇ. ಯಾರು ಕನಕದಾಸರು? ಯಾರು? ಅವು ವಿದುರ. ಹೌದಷ್ಟೇ. ಆಮೇಲೆ ಅತ್ಲಾಗಿತ್ತು. ಇನ್ನು ಅದರಂತೆ ಬ್ರಹ್ಮಣ್ಯ ತೀರ್ಥರು ಯಾರವರು? ಅವ್ರು ಕರ್ಣ. ಅವರು ಅತ್ಲಾಗಿದ್ರು. ಮತ್ತೆ ಇವರು ಯಾರು? ಪ್ರಹ್ಲಾದರಾಜರು, ವ್ಯಾಸರಾಜರು ಯಾರು? ಇವರು ಪಾಲ್ಯಕರಾಜರು. ಇವರು ಅತ್ಲಾಗಿದ್ರು. ಅಂದ್ರೆ ಪ್ರತಿಯೊಬ್ಬರು ಅತ್ಲಾಗಿ ಇದ್ದಾರೆ. ಇತ್ಲಾಗಿ ಈ ಪಕ್ಷದಲ್ಲಿ ಯಾರಿದ್ದಾರೆ? ಇನ್ನು ನಾರದರು ಅವರಂತೂ ಚುನಾವಣಾ ಕಮಿಷನರ್ ಇದ್ದಂಗೆ ಎಲ್ಲಾ ಪಕ್ಷಕ್ಕೂ ಹೌದು. ಆದ್ರೆ ಅವ್ರು ಓಟ್ ಮಾತ್ರ ಒಬ್ಬರಿಗೆ ಹಾಕಿರ್ತಾರಂತೆ. ಅವ್ರು ಚುನಾವಣಾ ಕಮಿಷನರ್ ಎಲ್ರಿಗೂ ಬೇಕಾದವರು ಮಾತ್ರಕ್ಕೆ. ತಮ್ಮ ಓಟ್ ಎಲ್ರಿಗೂ ಹಾಕ್ಲಿಕ್ಕೆ ಆಗೋದಿಲ್ಲ. ತಮ್ಮ ಓಟು ಅದು ಕೇವಲ ವಿಷ್ಣು ಸರ್ವೋತ್ತಮ, ಅದು ಸರ್ವೋತ್ತಮ ಅಂತ ಅಲ್ಲೇ ಇಟ್ಟಿರ್ತಾರೆ. ಆದ್ರೆ ಎಲ್ಲರೂ ಮಾತಾಡ್ಸ್ಕೊಂಡ್ ಬರ್ತಿದ್ರು. ಅದಕ್ಕಂದ್ರು ಈಗ ಹಂಗ ಬೇಡ. ಆಗೇನೋ ಸನ್ನಿವೇಶ ಹಂಗಿತ್ತು. ಆಗ ಅತ್ತಾಗಿದ್ದಾಗೆಲ್ಲ ಓಡಾಡಿದ್ವಿ. ಈಗ ಎಲ್ಲ ಒಂದ್ ಕಡೆ ಸೇರ್ಬಿಡೋಣ ಅನ್ನೋ ರೀತಿಯಿಂದ ಅದೇ ಬ್ರಹ್ಮಣ್ಯ ಇವರು ಯಾರು ಸೂರ್ಯಾಂಶರಾಗಿ ಯಾರು ಬಂದ್ಬಿಟ್ರು? ಬ್ರಹ್ಮಣ್ಯ ತೀರ್ಥರು ಬಂದ್ರು, ಶ್ರೀಪಾದರಾಜರು ಬಂದ್ರು, ವ್ಯಾಸರಾಜರು ಬಂದ್ರು, ನಾರದರು ಪುರಂದರದಾಸರು ಬಂದ್ರು, ಇನ್ನು ಅದರಂತೆ ಕನಕದಾಸರು ಬಂದ್ರು. ಎಲ್ಲರೂ ಸೇರಿದ್ರು. ಅದ್ಭುತ ಕ್ರಮದಿಂದ ಆ ಭಕ್ತಿ ಮಾರ್ಗವನ್ನೇ ಅದನ್ನು ಜಗತ್ತಿನಲ್ಲಿ ವ್ಯವಸ್ಥಾವನ್ನು ಮಾಡ್ತಾ ಆ ಸನ್ನಿವೇಶದಲ್ಲಿ ತಾವು ಅದಕ್ಕೆ ವಿಶೇಷವಾದಂತಹ ಮಹತ್ವವನ್ನು ತೋರಿಸಿಕೊಟ್ಟು ಇನ್ನು ನಾವು ಮಾಡೋದನ್ನೇನೆ ನಮ್ಮ ಶಿಷ್ಯರಿಂದ ಅದನ್ನು ಮಾಡಿಸ್ತೀವಿ ಎಂಬತಕ್ಕಂತಹ ಕ್ರಮದಿಂದ ಪುರಂದರದಾಸರನ್ನೇ ಆ ಒಂದು ಮಾರ್ಗದಲ್ಲಿ ಸಕಲ ಜ್ಞಾನ ವೃಂದವನ್ನೇ ಎಲ್ಲರಿಗೂ ಉದ್ಬೋಧಕ ಆಗತಕ್ಕಂತಹ ಕ್ರಮದಲ್ಲಿ ಯಾಕಂದ್ರೆ ದಾಸರಾಯರಿಗೆ ಯಾಕೆ ಕೊಟ್ಟರು? ಅದಕ್ಕೇನು ಕಾರಣ? ಆ ಒಂದು ದಾಸಪಂಥವನ್ನು ಯಾಕೆ ಇಷ್ಟು ಎತ್ತಿ ಹಿಡಿದ್ರು ವ್ಯಾಸರಾಜರು ಅಂತ ಬಂದ್ರೆ ಅದು ಕೂಡ ಯಾತಕ್ಕೋಸ್ಕರ? ಅದ್ವೈತ ಮತವನ್ನು ಖಂಡನ ಮಾಡೋದಕ್ಕೋಸ್ಕರ. ಇದನ್ನು ತಿಳ್ಕೊಂಡಿರ್ಬೇಕು. ಅಂದ್ರೆ ಅದ್ವೈತ ಮತ ಖಂಡನಕ್ಕೂ ದಾಸ ಸಾಹಿತ್ಯಕ್ಕೂ ಏನು ಸಂಬಂಧ? ಏನು ಸಂಬಂಧ ಅಂತಂದ್ರೆ ಈ ಅದ್ವೈತ ಮತದಲ್ಲಿ ಏನಂತ ನಿಮಗೆಲ್ಲ ಅಭ್ಯಾಸ ಮಾಡಿಸಿರ್ತಾರೆ ಗೊತ್ತೇನು? ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ, ಅಹಂ 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 ಅಂತಾರೆ. ನಾನೇ ಬ್ರಹ್ಮ ಅಂತಾರೆ. ಯೋಸಾವಸೋ ಪುರುಷ ಸೋಹಮಸ್ಮಿ, 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 ಸೋಹಮಸ್ಮಿ. ಅವ್ರ ಉಪಾಸನ ಏನಂತ ಉಪಾಸನ? ಸೋಹಂ ಸೋಹಂ ಸೋಹಂ. ಸಹ ಅಹಂ, ಸಹ ಅವನೇ ಅಹಂ ನಾನು, ಅವನೇ ನಾನು, ಅವನೇ ನಾನು, ಅವನೇ ನಾನು, ಅವನೇ ನಾನು. ಹೀಗೆ ನಿತ್ಯ ಜಪ ಮಾಡೋದು ಅವ್ರ ಮಂತ್ರ. ಅವ್ರ ರಾಮ ಇಲ್ಲ, ಗೋವಿಂದ ಇಲ್ಲ, ಕೃಷ್ಣ ಇಲ್ಲ, ಏನೂ ಇಲ್ಲ. ನೋಡಿ ಇದು ಅದ್ವೈತಗಳ ಉಪಾಸನ. ಗೊತ್ತಾಯ್ತಲ್ಲ? ಸೋಹಂ 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 ಅಂತ ನಿತ್ಯ ಹೇಳ್ತಿರ್ತಾರೆ ಅವರು. ಅದು ಹೇಳೋದನ್ನ ಕೇಳಿ 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 ಬ್ಯಾಡದಿದ್ದವ್ರಿಗೂ ಅದೆಲ್ಲ ಬಾಯಿಗೆ ಬಂದ್ಬಿಟ್ಟಿತ್ತು. ವ್ಯಾಸರಾಜರು ಹಂಗಾರೆ ಒಂದು ಏನ್ ಮಾಡ್ಬೇಕಿದ್ದು? ಹೋಗ್ಬೋದು. ಈಗ ಯಾವ್ದೋ ಸುಟ್ಟು ಗಾಡಿ ಎಲ್ಲ 108 ನೋಡಿ ಅವು ಸಂಸ್ಕಾರ ಆಗಿ ಬಾಯಾಗಿ ಬಂದಿರ್ತದಲ್ಲ, ಆಮೇಲೆ ಬಿಡಬೇಕು ಅಂದ್ರೆ ಅವು ನಮ್ಮನ್ನು ಬಿಡೋದಿಲ್ಲ. ಹಂಗೆ ಅದು ಹತ್ಕೊಂಡ್ಬಿಟ್ಟಿರ್ತದೆ. ಹಂಗೆ ಈ ಸೋಹಂ 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 ಅಂತ ಇದು ಅಭ್ಯಾಸ ಮಾಡಿ 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 ಎಲ್ಲರಿಗೂ ಅದು ಬಾಯ್ಪಟ್ಟು ಆಗೋಗಿರ್ತಲ್ಲ, ಅದನ್ನ ಬಿಡಬೇಕು ಅಂದ್ರೆ ಆಗ್ತಿಲ್ಲ. ಅದಕ್ಕೊಂದು ಕೆಲಸ ಮಾಡಿ, ಅದನ್ನ ಬಿಡಬೇಡಿ. ಆ ಸೋಹಂಗೆ ದಾಸ ಸೇರಿಸ್ಕೊಂಡ್ಬಿಟ್ರಿ. ಆ ಸೋಹಂಗೆ ಹಿಂದೇನು ಸೇರಿಸ್ಕೊಂಡ್ಬಿಡ್ರಿ? ದಾಸ ಸೇರಿಸ್ಕೊಂಡ್ಬಿಟ್ರಿ ಏನಾಗ್ಬಿಡ್ತದೆ? ದಾಸೋಹಂ ತವ ದಾಸೋಹಂ ತವ ದಾಸೋಹಂ ತವ ದಾಸೋಹಂ ಅಂದಮೇಲೆ ಸೋಹಂಗೆ ವಿರುದ್ಧವಾಗಿ ಯಾವ ಪಂಥ ಬೇಕು? ದಾಸೋಹಂ ಎಂಬತಕ್ಕ ಪಂಥ ಬೇಕು. ಆದ್ದರಿಂದ ಜಗತ್ತಿನಲ್ಲಿ ದಾಸ ಮಾರ್ಗವನ್ನೇ, ದಾಸಪಂಥವನ್ನೇ ಅದನ್ನ ಈಗಲ್ಲ, ಅವ್ರು ಪ್ರಹ್ಲಾದರಾಜರಾಗಿದ್ದಾರೆ ಕೇಳ್ಕೊಂಡ್ರು ಅವರು. ಭೂಮಾ ಭ್ರಮಾಮಿವದಮೇ ತವ ದಾಸ್ಯ ಯೋಗಂ ಯಸ್ಮಾತ್ ಪ್ರಿಯಾ ಪ್ರಿಯ ವಿಯೋಗ ಸುಯೋಗ ಜನ್ಮ ಶೋಕಾಗ್ನಿನಾ ಸಕಲ ಯೋನಿಷು ದಹ್ಯಮಾನಃ ದುಃಖೌಷಧ
ವದಮೇ ತವ ದಾಸ್ಯ ಯೋಗೋ. ಸ್ವಾಮಿ, ನಮಗೆ ಈ ಸಂಸಾರದಲ್ಲಿ ತಿರುಗುತ್ತೀವಲ್ಲ, ಯಾಕೆ ಈ ತಿರುಗಾಟ? ಒಂದ್ ಕಡೆಯಿಂದ ಒಂದ್ ಕಡೆಗೆ, ಒಂದ್ ಕಡೆ ಹುಟ್ಟಿದ್ವಪ್ಪ ಮುಗೀತು ಅಂತೀರ, ಮತ್ತೊಂದ್ ಕಡೆ ಹಾಕ್ತಿರ್ತೀವಿ. ಅಲ್ಲಿ ಮುಗೀತು ಅಂದ್ರೆ ಮತ್ತೊಂದ್ ಕಡೆ ಬೀಳ್ತಿರ್ತೀವಿ. ಎಷ್ಟು ಜನ್ಮ, ಎಷ್ಟು ಯೋನಿ, ಎಷ್ಟು ಏನು ಈ ಒಂದು ನಮ್ಮ ಈ ಒಂದು ಸುಖ ದುಃಖಗಳ ಈ ಒಂದು ಸಂಸಾರದ ಜಂಜಾಟ ಯಾಕೆ ಆರಂಭ ಆಯಿತು? ಎಲ್ಲಿಂದ ಆಯ್ತಿತ್ತು? ಯಾವ ಕ್ರಮದಿಂದ ಇದನ್ನು ನಾವು ಪರಿಹಾರ ಮಾಡ್ಕೊಳ್ಳಿಕ್ಕಿರ್ತಕ್ಕಂತಹ ಇದು ಫುಲ್ ಸ್ಟಾಪ್ ಎಲ್ಲಿ? ಆ ಪ್ರಶ್ನೆ ಹಾಕಿದಾಗ ಅದಕ್ಕಂದ್ರು ಇದು ಎಲ್ಲಿಂದ ಬಂತು ಅಂತ ಸ್ವಲ್ಪ ತಿಳ್ಕೊಂಡು, ಯಸ್ಮಾತ್ ಪ್ರಿಯಾ ಪ್ರಿಯ ವಿಯೋಗ ಸುಯೋಗ ಜನ್ಮ. ಪ್ರಿಯ ಅಪ್ರಿಯ, ಪ್ರಿಯ ಇದು ಬೇಕು, ಅಪ್ರಿಯ ಇದು ಬ್ಯಾಡ. ಹೌದು, ಎಲ್ಲರ ಮನಸ್ಸಿನಲ್ಲೂ ಎರಡು ಅಂಶ ಇದೆ, ಇಷ್ಟು ತಿಳ್ಕೊಂಡ್ಬಿಟ್ಟು. ಇದು ಬೇಕು, ಇದು ಬೇಡ. ಇದು ನಮ್ಗೆ ಬೇಕು, ಇದು ನಮಗೆ ಬೇಡ. ಅಂದ್ರೆ ಸಂಸಾರದಲ್ಲಿ ನಾವು ಎರಡು ಲೆಕ್ಕ ಇಟ್ಕೊಂಡಿದ್ದೀವಿ ನಮ್ಮ ತಲೆಯಲ್ಲಿ. ಏನಂತ? ಬೇಕು ಬೇಡ. ಆದರೆ ಪರಮಾತ್ಮ ತಿಳಿಸಿದ್ದು, ಶಾಸ್ತ್ರ ನಮಗೆ ಅರ್ಥ ಮಾಡಿಸಿಕೊಟ್ಟಿದ್ದು ಬೇಕು ಬೇಡ ಅಂತಲ್ಲೋ, ಎಲ್ಲವೂ ಬೇಡ ಅಂತ ತಿಳ್ಕೊಬೇಕಾಗಿತ್ತು ನಾವು. ನೋಡಿ, ಮೊದಲನೇ ಲೆಕ್ಕ ತಪ್ಪಾಗಿದೆ ನಾವು ಮನಸ್ಸಿನಲ್ಲಿ. ಇದು ಬೇಕಾದದ್ದು, ಇದು ಬೇಡಾದದ್ದು ಅಂತ ಎರಡು ಇಟ್ಕೊಂಡ್ಬಿಟ್ಟಿದ್ದೀವಿ ಪಟ್ಟಿ. ಬೇಕಾದದ್ದನ್ನು ಪಡಿಬೇಕು ಅಂತ ಪ್ರಯತ್ನ ಮಾಡ್ತೀವಿ, ಬೇಡಾದದ್ದನ್ನೇ ಹೆಂಗಾದ್ರೂ ಕಳ್ಕೋಬೇಕು ಅಂತ ಪ್ರಯತ್ನ ಮಾಡ್ತೀವಿ. ಆದ್ರೆ ನಮ್ಮ ಕರ್ಮಾನುಸಾರ ಯಾವ್ದು ಬೇಡಾದದ್ದು ಅದು ವಕ್ಕರಿಸ್ತದೆ, ಯಾವ್ದು ಬೇಕೋ ಅದು ಬರೋದಿಲ್ಲ. ಇದರಲ್ಲೇ ಒದ್ದಾಡ್ಕೊಂಡು ಆಗೇನ್ ಮಾಡ್ತೀವಿ, ಹಂಗಾರೆ ಹಿಂಗ್ ಮಾಡಿದ್ರೆ ಆಗ್ತದೆ, ಅದು ನೀನು ಹಿಡಿಲಿಕ್ಕೆ ಹೋಗ್ತದೆ. ದುಃಖೌಷಧಂ ತದಪಿ ದುಃಖಮತದ್ಧಿಯಾಹ. ಈ ದುಃಖ, ಇದರಿಂದ ಔಷಧ, ಈ ದುಃಖಕ್ಕೆ ಇದು ಪರಿಹಾರ ಅಂತ ಅದನ್ನು ಹಿಡಿಲಿಕ್ಕೆ ಹೊರಟ್ರೆ ಅದರಿಂದ ಮತ್ತೊಂದು ದುಃಖ. ಹೀಗೆ ಸಂಸಾರದಲ್ಲಿ ತಿರುಗೋದಾಗಿದೆಯಲ್ಲ ಸ್ವಾಮಿ. ಇದು ಪರಿಹಾರ ಆಗೋದು ಯಾವಾಗ? ಭ್ರಮಾಮಿ ವದಮೇ ತವ ದಾಸ್ಯ ಯೋಗಂ. ಪರಮಾತ್ಮನಲ್ಲಿ ದಾಸ್ಯ ಯೋಗ ಬರಬೇಕು ನಮಗೆ. ಏನು ದಾಸ್ಯ ಯೋಗ ಅಂತಂತಂದ್ರೆ, ಏನು ದಾಸ್ಯ ಭಾವ ಅಂತಂತಂದ್ರೆ, ಸದಾ ಭಗವಂತನ ಅಧೀನತ್ವವನ್ನು ನಮ್ಮಲ್ಲಿ ತಿಳಿಯತಕ್ಕಂತಹ ಜೀವನ ಏನಿದೆ ಅದಕ್ಕೆ ದಾಸ್ಯ ಅಂತ ಕರೀತಾರೆ. ಭಗವಂತನ ಅಧೀನರು ನಾವು ಅನ್ನೋದು ಕ್ಷಣಕಾಲನೂ ನಮಗೆ ಅದು ಮರಿಬಾರದು. ಆ ಒಂದು ಜೀವನ, ಅದಕ್ಕೆ ಬೇಕಾದಂತಹ ಒಂದು ಬೋಧನ, ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಕ್ರಮ, ಅದೆಲ್ಲ ಸಿಗೋದು ಎಲ್ಲಿ? ಅದು ನ್ಯಾಯಾಮೃತ, ಚಂದ್ರಿಕಾ, ತರ್ಕತಾಂಡವ, ವಾಕ್ಯಾರ್ಥ ಮಾಡಿದ್ರೆ ಅದು ಸುಲಭ ಬರೋದಿಲ್ಲ. ಅದೆಲ್ಲ ಬರೋದು ಎಲ್ಲಿ? ಅದು ದಾಸಪಂಥದಲ್ಲಿ. ಅದಕ್ಕೆ ನೋಡಿದ್ರು ಇವು ಪಂಡಿತರು ಬರೀ ವಾಕ್ಯಾರ್ಥ ಮಾಡ್ತಾ ಕೂತಿರ್ತಾರೆ ಇವರು. ಅಲ್ಲಿ ಈ ಒಂದು ದಾಸ್ಯ ಭಾವ ಅನ್ನೋದು ಅಷ್ಟು ಸುಲಭ ಬರೋದಿಲ್ಲ. ಅದಕ್ಕೆ ಯಾರನ್ನು ವ್ಯವಸ್ಥೆ ಮಾಡಿಕೊಟ್ಬಿಟ್ರು? ಅದನ್ನೇ ಪುರಂದರದಾಸರ ವ್ಯವಸ್ಥಾವನ್ನು ಮಾಡಿದ್ರು. ಇದನ್ನು ಬೆಳೆಸಿರಿ ಅಂತಂದ್ರು. ಅವರು ದಿಗ್ದೇಶಗಳಲ್ಲಿ ಅದನ್ನೇ ಅಂದ್ರೆ ಏನ್ ತಾತ್ಪರ್ಯ? ವ್ಯಾಸರಾಜರಿಂದ ಆಗಿರತಕ್ಕಂತಹ ಅನುಗ್ರಹ ಅದು ಕೇವಲ ವಿದ್ವತ್ ವರ್ಗಕ್ಕಷ್ಟೇ ಅಲ್ಲ, ಸಕಲ ಸಾಧಕ ವರ್ಗಕ್ಕೆ. ಅವರ ಅಜ್ಞರಿರ್ಬೋದು, ಪ್ರಾಜ್ಞರಿರ್ಬೋದು, ಸ್ತ್ರೀಯರಿರ್ಬೋದು, ಪುರುಷರಿರ್ಬೋದು, ಯಾವುದೇ ಕ್ರಮದಲ್ಲಿರ್ಬೋದು, ಎಲ್ಲರೂ ಕೂಡ ವ್ಯಾಸರಾಜರು ಹಾಕೊಟ್ಟಿರ್ತಕ್ಕಂತಹ ಆ ಒಂದು ಅನುಗ್ರಹದಲ್ಲೇನೆ ಇವತ್ತು ಸಾಧನವನ್ನು ಮಾಡ್ತಾ ಇದ್ದಾರೆ. ಇದು ವ್ಯಾಸರಾಜರ ವೈಭವ. ಎಲ್ಲರೂ ಅವರನ್ನೇ ಗುರುಸ್ಥಾನದಲ್ಲಿ ನಾವು ಭಕ್ತಿಯನ್ನು ಮಾಡಬೇಕು. ಯಾಕೆ? ಅವರು ಹಾಕೊಟ್ಟಿರತಕ್ಕಂತಹ ಆ ಅನುಗ್ರಹವನ್ನೇ ಸಾಕ್ಷಾತ್ ಪರಂಪರೆಯ ನಾವೆಲ್ಲರೂ ಅದನ್ನು ಪಡೆದಿರತಕ್ಕಂತಹ ಕ್ರಮ. ಹೀಗಾಗಿಯೇ ವ್ಯಾಸರಾಜರ ತರುವಾಯ ಮುಂದೆ ಬಂದಿರತಕ್ಕ ಎಲ್ಲ ಜ್ಞಾನಿವರಲ್ಲೂ ಕೂಡ ವಿಪ್ರತಿಪತ್ತಿನೇ ಇಲ್ಲ, ವಿವಾದನೇ ಇಲ್ಲ. ವ್ಯಾಸರಾಜರು ಅಂತಂದ್ರೆ ಎಲ್ಲರೂ ಕೈ ಮುಗಿಲಿಕ್ಕೆ ಬೇಕು. ಅಂಥ ಒಂದು ವಿಶಿಷ್ಟ ಸ್ಥಾನ ಯಾರಿಗೆ? ವ್ಯಾಸರಾಜರಿಗೆ ಇರ್ತಕ್ಕಂಥದ್ದು. ಹೆಂಗೆ ಶ್ರೀಮದಾಚಾರ್ಯರು ಯಾವ ಕ್ರಮದಿಂದ ಟೀಕಾಕೃತ್ಪಾದರು, ಆ ತರುವಾಯದಲ್ಲಿ ವ್ಯಾಸರಾಜರಿದ್ದಾರಲ್ಲ, ಅಂತಹ ವ್ಯಾಸರಾಜರಿಗೆ ಎಲ್ಲರೂ ವಿದ್ಯಾಧೀಶ ಸ್ವಾಮಿಗಳು ನಮಸ್ಕಾರ ಮಾಡ್ತಾರೆ, ಮತ್ತೊಬ್ಬರು ಜ್ಞಾನಿಗಳು ನಮಸ್ಕಾರ ಮಾಡ್ತಾರೆ. ಯಾವುದೇ ಮಠ ಇರ್ಬೋದು, ಯಾವುದೇ ವಿಚಾರ ಇರ್ಬೋದು, ಯಾವುದೇ ವರ್ಗ ಇರ್ಬೋದು, ಎಲ್ಲರೂ ಕೂಡ ವ್ಯಾಸರಾಜರು ಅಂತಂದ್ರೆ ಅಲ್ಲಿ ಯಾರಿಗೆ ವಿಪ್ರತಿಪತ್ತಿ ಇಲ್ಲ, ಎಲ್ಲರೂ ಕೈ ಮುಗಿಬೇಕು. ಅಂತಹ ಒಂದು ವಿಶಿಷ್ಟ ಕಾರ್ಯ ಯಾರಿಂದ ನಡೆದಿರ್ತಕ್ಕಂಥದ್ದು? ಅದು ವ್ಯಾಸರಾಜರಿಂದ ನಡೆದಿರ್ತಕ್ಕಂತಹ ಕ್ರಮ. ಅಂತಹ ವ್ಯಾಸರಾಜರನ್ನೇ ಒಬ್ಬೊಬ್ರು ಜ್ಞಾನಿಗಳು ಒಂದೊಂದು ಕ್ರಮದಿಂದ ಅವರನ್ನು ಕೊಂಡಾಡ್ತಾ ಇದ್ರೆ, ನಮ್ಮ ಮಾತಾಮಹರು ಜಾಲಿಹಾಳಾಚಾರ್ಯರು ಅವರು ತಮ್ಮ ಗ್ರಂಥದಲ್ಲಿ ಅವರು ವ್ಯಾಸತ್ರಯಕ್ಕೆ ಸೇವಾವನ್ನು ಮಾಡಿರ್ತಕ್ಕಂಥವ್ರು. ಅವರಿಗೆ ಅಕಾಲದಲ್ಲಿ ಶರೀರ ಬಿಡತಕ್ಕ ಒಂದು ಸನ್ನಿವೇಶ ಬಂತು. ಯಾರಿಗೆ? ಜಾಲಿಹಾಳಾಚಾರ್ಯರಿಗೆ. ಅವ್ರಿಗಿನ್ನೂ ಆಗ ಪ್ರಾಯ ಒಂದು 35ರಿಂದ 40 ವರ್ಷ ಅಷ್ಟೇ. ಆ ಒಂದು ವಯೋಮಾನ ಇದ್ದಾಗ ಅವ್ರಿಗೊಂದು ಸ್ವಪ್ನ ಸೂಚನೆ ಆಯಿತು. ಏನಂತ? ಇವತ್ತು ನಿಮ್ಮನ್ನೇ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ. ಸ್ಪಷ್ಟ ಸೂಚನೆ ಆಗಿದೆ. ಅವ್ರೇನ್ ಮಾಡಿದ್ರು? ಬೆಳಗಿನ ಜಾವ ಎದ್ದು ಕೂಡಲೇ ಅದನ್ನ ತಾಯಿ ಮುಂದೆ ಹೇಳ್ಕೊಂಡ್ರು, ಅವ್ವ ಹಿಂಗೆ ಸ್ವಪ್ನ ಬಿದ್ದಿದೆ,
ಈ ರೀತಿ ಇವತ್ತೇನೋ ನಾನು ಕರ್ಕೊಂಡು ಹೋಗಿ ಬರ್ತಾರಂತೆ, ಇದನ್ನು ಸ್ವಪ್ನದಲ್ಲಿ ಹೇಳಿದ್ದಾರೆ. ತಾಯಿ ಏನೋ ಸ್ವಪ್ನ ಬೀಳ್ತಿರ್ತಾಳೆ, ಅದನ್ನು ತಗೊಂಡು ಏನ್ ಮಾಡ್ತೀವಿ ಹೋಗ್ತಾರೆ, ಆರಾಮಿದ್ದಾಳೆ. ಏನ್ ಕುಸ್ತಿ ಆಡತಕ್ಕಂಥ ಒಳ್ಳೆ ಭೀಮಕಾಯ, ಕೂತ್ರು ಊಟ ಕೂತ್ರು ಅಂತಂದ್ರೆ 25-30 ಹೋಳಿಗೆ ತಿಂತಕ್ಕಂಥ ಸಾಮರ್ಥ್ಯ, ಅಂಥ ಅವರ ಒಂದು ದೇಹದಾರ್ಢ್ಯ, ಅಂಥ ಮಹಾನುಭಾವರು ಇಂಥದ್ದು ಕರ್ಕೊಂಡು ಹೋಗ್ತಾರೆ. ಏನು ಅವ್ರಿಗೆ ಜಡ್ಡಿಲ್ಲ, ಜಾಪತ್ರ ಇಲ್ಲ, ರೋಗ ಇಲ್ಲ, ರುಜಿನಿ ಇಲ್ಲ, ಯಾವ ವಿಷಯ ಇಲ್ಲ, ವಿಚಾರ ಇಲ್ಲ, ಏನಾಗ್ತದೆ? ಅದೆಲ್ಲ ಏನೋ ಬೀಳ್ತಿರ್ತಾವ. ಅದಕ್ಕೇನು ಸ್ವಪ್ನ ಕನಸುಗಳು 108 ಬೀಳ್ತಿರ್ತಾವ, ಕನಸಿಗೇನು ಮಹತ್ವ ಇಲ್ಲ ಅಂತ ಯಾರು ಅವ್ರ ತಾಯಿ ಇಷ್ಟ ಅಂದ್ರು. ಬರೇ ತಾಯಿ ಹತ್ರ ಇಷ್ಟು ಹೇಳ್ಕೊಂಡಿದ್ರು, ಇನ್ಯಾರತ್ರ ಮಾತಾಡಿರಲಿಲ್ಲ. ನಿತ್ಯ ನಮ್ಮ ತಮ್ಮದಂತೆ ಪಾಠ ಪ್ರವಚನ ಗದಗಿನಲ್ಲಿದ್ದಾಗ ನಡೆದಿದ್ದು. ಅದರಂತೆಯೇ ಪ್ರಾತಃ ಕಾಲದಿಂದ ಹೆಂಗೆ ಬೆಳಗಿನ ಜಾವ 4:05 ಸ್ನಾನ ಮಾಡಿ ಕೂತ್ರು ಅಂತಂದ್ರೆ ರಾತ್ರಿ 10 ತನಕ ಪಾಠ ಹೇಳ್ತಿದ್ರು. ಕನಿಷ್ಠ ಅಂದ್ರೆ 20-25 ಬ್ಯಾಚ್ ಏನು ಪಾಠ ಹೇಳ್ತಕ್ಕಂಥದ್ದು. ಅಷ್ಟೇ ಇಲ್ಲ, ಏನು ನಮ್ಮ ಅಜ್ಜಿ ಅಂತಿರ್ಬೇಕು, ನೀವೆಲ್ಲ ಇಂತಿಂತ ಧೋತ್ರ ಗಿತ್ರ ಉಡ್ತಿರಪ್ಪ, ನಮ್ಮ ಯಜಮಾನರಿಗೆ ಬರೇ ಒಂದು ಸಣ್ಣ ಹಂಚಿನ ಧೋತ್ರ ಇರ್ತಿರ್ಲಿಲ್ಲ, ಬರೇ ಪಂಜ ಉಟ್ಕೊಂಡು ಕೂತಿರ್ತಿದ್ರು ಅಂತ ನಮ್ಮ ಅಜ್ಜಿ ಅಂತಿದ್ರು. ಯಾವ್ದು ನಮ್ಮನ್ನೆಲ್ಲ ನೋಡಿದಾಗ ಅಂದ್ರೆ ಅಂತ ಬರೇ ಒಂದು ಪಂಜ ಹಚ್ಕೊಂಡು ಕೂತ್ಕೊಂಡು ಪಾಠ ಹೇಳ್ತಾ ಕೂತಿರೋದು. ರಾತ್ರಿ ತನಕ ಮಡಿ, ಬೆಳಗಿನ ಜಾವಸ್ನ ಮಡಿಯಲ್ಲಿ ಕೂತವ್ರು ರಾತ್ರಿ ತನಕ ಮಡಿನೇ. ಅವ್ರ ಜೀವನದಲ್ಲಿ ಮೈಲಿಗೆ ಯಾವಾಗ ಅಂತ ಹುಡುಕ್ಬೇಕು, ನಮ್ಮ ಜೀವನದಲ್ಲಿ ಮಡಿ ಯಾವಾಗ ಅಂತ ಹುಡುಕೋದು. ಹೌದವ್ರು ನಮ್ದೆಲ್ಲ ಹಚ್ಕೊಳ್ತಾರೆ, ಮಡಿಲಿರ್ತೀವಿ ಅಂತ. ಯಾವ ಟೈಮ್ ನಮ್ದು 24 ತಾಸದಲ್ಲಿ ಮಡಿ ಯಾವಾಗ ಅಂತ ನಮ್ದು, ಅವ್ರ ಮಡಿಗೆ ಯಾವಾಗ ಅಂತ. ಹಂಗೆ ಅಷ್ಟು ಶುದ್ಧವಾಗಿ ಬಾಳ್ತಕ್ಕಂಥ ಕ್ರಮ. ಆ ಸನ್ನಿವೇಶದಲ್ಲಿ ರಾತ್ರಿ ತನಕ ಅವ್ರ ಪಾಠ ಪ್ರವಚನ ನಡೆಸಿದ್ರು. ಆಮೇಲೆ 10-10:30 ಮೇಲೆ ಬಂದು ಎಲ್ಲ ಮುಗಿಸ್ಕೊಂಡು ತಮ್ಮ ಅಲ್ಪೋಪಹಾರ ಎಲ್ಲ ತಗೊಂಡು ಮಲಗಬೇಕು. 11 ಕಾಲ ಆಗಿದೆ. ಅಷ್ಟೊತ್ತಿಗೆ ತಲೆನೋವು ಬಂತು. ತಲೆನೋವು ಅಂದ್ರೆ ಅಸಾಧ್ಯ, ತಲೆ ಸಿಡಿತಕ್ಕಂಥ ಆ ಒಂದು ವೇದನ ಆರಂಭ ಆಗಿಬಿಡ್ತು. ತಲೆನೋವು ಬಂತು. ಅವ ಯಾಕೋ ತಲೆನೋವ್ತಾ ಇದೆ, ಬಹಳ ತಲೆನೋವ್ತಾ ಇದೆ ಅಂತ ಯಾರಂದ್ರು, ಇವರ ಆಚಾರ ಅಂದ್ರು. ಅಂದವರೇನೆ ತತ್ಕಾಲದಲ್ಲಿ ಕೆಳಗೆ ಮಲ್ಕೊಂಡ್ಬಿಟ್ರು. ಹಂಗೆ ಮಲಗೋರಲ್ಲ. ತಾಯಿ ಗಾಬರಿ ಆಯ್ತು. ಕಾರಣ ಬೆಳಗಿನ ಜಾವ ಸ್ವಪ್ನಗಾರೆ ಹಿಂಗೆ ಹೇಳಿದ್ದ ಹುಡುಗ. ಈಗ ತಲೆನೋವು ಅಂತ ಇದ್ದಾನೆ, ಏನಾಯ್ತು ಏನು ಅಂತ ಅನ್ನೋ ರೀತಿಯಿಂದ ಗಾಬರಿ ಆದ್ರು. ಗಾಬರಿ ಆಗೋಷ್ಟೊತ್ತಿಗಾದ್ರೆ ನೋಡೋಷ್ಟೊತ್ತಿಗೆ ಜ್ವರ ಬಂತು. ಜ್ವರ ಅಂದ್ರೆ ಏನು? ಕೆಂಡಾಮಂಡಲ ಜ್ವರ. 11-15 ತನಕ ಆರಾಮಿದ್ದವರು 11:15 ಆಗೋಷ್ಟೊತ್ತಿಗಾಗಲೇನೆ ಮೈ ಇಡೀ ಜ್ವರದಿಂದ ತಾವು ಏರ್ತಾ ಇರೋಣ. ತತ್ಕಾಲ ಅವ್ರಿಗೆ ಹೇಳಿ ಕಳಿಸಿದ್ರು, ಇದು ಬೇರೆ ಏನೋ ಇದೆ ಅಂತ. ತಾಯಿ ಗಾಬರಿ ಆದ್ರು. ಬಹಳ ತಪಸ್ಸು ಮಾಡಿ 12 ವರ್ಷಕ್ಕಿಂತ ಹೆಚ್ಚು ತಪಸ್ಸು ಮಾಡಿ ಮಗನನ್ನು ಪಡೆದಿದ್ರು ಅವರು. ಯಾರು? ಸಾತ್ವಿಕಾಚಾರ್ಯ ದಂಪತಿಗಳು. ಇವರನ್ನೇ 36ನೇ ವಯಸ್ಸಿನಲ್ಲಿ ಇವ್ರು ಹುಟ್ಟಿರೋದು, ಗೊತ್ತಾಯ್ತಲ್ಲ. ಅಷ್ಟು ಇವರಿಗೆ ವಯಸ್ಸಾದ ಮೇಲೆ ಪುತ್ರನ ಪ್ರಾಪ್ತಿಯಾಗಿರೋದು ಸಾತ್ವಿಕಾಚಾರ್ಯನಿಗೆ. ಅಂಥದ್ದು ಏನಾಗ್ತದೋ ನಮ್ಮ ಹುಡುಗನಿಗೆ ಅಂತ ಅವ್ರು ಗಾಬರಿ ಆದರು. ಈ ದೇವ್ರ ಮುಂದೆ ತುಪ್ಪದ ದೀಪ ಹಚ್ಚಿಟ್ರು. ಇವ್ರದೊಂದು ಸ್ವಭಾವ ಏನು? ಯಾರ್ದು? ಜಲಯಾಚಾರದು ಅಂತಂದ್ರೆ ಒಬ್ಬೊಬ್ರಿಗೆ ಏನಾದ್ರೂ ಜ್ವರ ಗಿರ ಬಂದಾಗ ಏನೇನೋ ಬಡಬಡಿಸ್ತಿರ್ತಾರ, ಅದು ಇದು ಬಾಯಿಂದ ಬರ್ತಿರ್ತದಲ್ಲ. ಹಂಗಿದ್ದಂಗೆ ಇವ್ರಿಗೆ ಏನಾದ್ರೂ ಬಹಳ ಜ್ವರ ಬಂದಿದೆ ಅಂತಂದ್ರೆ ಅದಕ್ಕೆ ಸೂಚನೆ ಏನು ಅಂತಂದ್ರೆ ಸ್ವಾವಚ್ಛಿನ್ನಗತಾತ್ವಾವಚ್ಛಿನ್ನ ಪ್ರತ್ಯೇಕತಾಕ ಪರ್ಯಾಪ್ತ ನಿಗತಾವಚ್ಛಿನ್ನಗತ ಸಂಬಂಧಿನ ಸಾಹಿತಾವಚ್ಛಿನ್ನಗತಾತ್ವಾವಚ್ಛಿನ್ನ ಪ್ರತ್ಯೇಕತಾಕ ಪರ್ಯಾಪ್ತ ನಿಗತಾವಚ್ಛಿನ್ನಗ ರೂಪ ವೃತ್ತಿ ಎಲ್ಲ ಪರಿಷ್ಕಾರ ಹೇಳ್ತಾ ಕೂತ್ಬಿಡು. ಬಾಯಿ ತುಂಬ ಪರಿಷ್ಕಾರ ಹೆಚ್ಚೆಚ್ಚು ಬರ್ತಾ ಇದೆ ಅಂದ್ರೆ ಜ್ವರ ಹೆಚ್ಚೆಚ್ಚು ಏರ್ತಾ ಇದೆ ಅಂತ ಅರ್ಥ. ಹಿಂಗೆ ಜ್ವರ ಬಂದಾಗೆಲ್ಲ ಅವ್ರದೊಂದು ಆ ಒಂದು ಆ ರೀತಿ ಬಡಬಡಿಸ್ತಕ್ಕ ಸ್ವಭಾವ. ಅದನ್ನು ನೋಡಿ ಓ ಶ್ರೀನಿವಾಸಾಚಾರ್ಯ ಬಹಳ ಜ್ವರ ಹೆಚ್ಚಾಗಿದೆ, ಹತ್ಲಾಗಿರೋರೆಲ್ಲ ತಿಳ್ಕೊತಿರ್ಬೇಕು. ಆದ್ರೆ ತಾಯಿ ಮಾತ್ರ ಹೆದರ್ತಾ ಇದ್ದಾಳೆ. ಆ ಸಂದರ್ಭ ದೇವ್ರ ದೀಪ ಹಚ್ಚಿಟ್ಟು ಬಂದ್ರಂತೆ. ಇವ್ರು ನೋಡ್ತಾ ಇದ್ದಾರಂತೆ, ಇವ್ರು ಅಂತ ಇದ್ದಾರಂತೆ. 11:30 ಆಗಿತ್ತು. ಆ ಸನ್ನಿವೇಶದಲ್ಲಿ ಆಗ ಇವ್ರ ಬಾಯಿಂದ ಏನಂತ ಇದ್ದ, ನಾ ಈಗ ಬರೋದಿಲ್ಲ, ಹೋರಿ ನಾ ಬರೋದಿಲ್ಲ. ಯಾರಂತ ಇದ್ದಾರೆ? ಇವ್ರು ಜಲಯಾಚಾರ. ನಾ ಬರೋದಿಲ್ಲ, ಇನ್ನು ನಾನು ನ್ಯಾಯಾಮೃತ ಚಂದ್ರಿಕಾ ತರ್ಕತಾಂಡವ, ಇನ್ನು ನ್ಯಾಯಾಮೃತ ಚಂದ್ರಿಕಾ ತರ್ಕತಾಂಡವ ಸೇವಾ ಮಾಡ್ಬೇಕು, ನಾ ಬರೋದಿಲ್ಲ, ಹೋಗ್ರಿ ಹೋಗ್ರಿ ಅಂತ ಯಾರಂತ ಇದ್ದಾರಂತೆ? ಇವ್ರು ಜಲಯಾಚಾರ ಅಂತ ಇದ್ದಾರಂತೆ. ನ್ಯಾಯಾಮೃತ ಚಂದ್ರಿಕಾ ತರ್ಕತಾಂಡವ ಅಂತ ಆ ಶಬ್ದ 3 ಆವೃತ್ತಿ ಬಾಯಿಂದ ಬರ್ತಿದ್ದಂತೆ ಮೈ ಥಂಡಕ್ಕಾಗಿ ಹೋಗ್ಬಿಡ್ತು. ಅಂದ್ರೆ ವ್ಯಾಸರಾಜರ ಗ್ರಂಥದ ಮಹಿಮಾ ಆ ನಾಮೋಚ್ಚಾರಣ ಮಾಡಿದ್ರೆ ಸಾಕು, ಎಲ್ಲ ಅಪಮೃತ್ಯು ಪರಿಹಾರ, ಎಲ್ಲಾ ವಿಧವಾಗಿರ್ತಕ್ಕಂಥ ನಮ್ಮ ಅನಿಷ್ಟವನ್ನು ಪರಿಹಾರ ಮಾಡತಕ್ಕ ಗ್ರಂಥಗಳು. ಅದು ಸಾಮಾನ್ಯ ಅಲ್ಲ, ಅದಕ್ಕೆ ಸಾಕ್ಷಿಯವರು ಯಾರು? ಜಲಯಾಚಾರ್ಯರ ಚರಿತ್ರೆಯಲ್ಲಿ ಬಂದಿರತಕ್ಕಂಥ ಘಟನಾ. ಅದು ಅವ್ರು ಇವ್ರು ಹೇಳಿದ್ದಲ್ಲ, ಸ್ವಯಂ ಅವರ ತಂದೆಗಳೇನೆ ನಮ್ಮ ತಂದೆಗಳಿಗೆ ಅವ್ರ ಸೇವಾವನ್ನು ಮಾಡಬೇಕಾದ್ರೆ ನೋಡು. ಹಿಂಗೆ ಅವರಿಗೆ ವ್ಯಾಸರಾಜರ ಅನುಗ್ರಹ. ಆದ್ದರಿಂದಲೇನೆ ನ್ಯಾಯಾಮೃತಕ್ಕೆ ನ್ಯಾಯಾಮೃತಾರಣವ ಅಂತ ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿದರು. ತರ್ಕತಾಂಡವಕ್ಕೆ ವಿಶಿಷ್ಟ ವ್ಯಾಖ್ಯಾನವನ್ನು ಮಾಡಿದರು. ಇನ್ನು ಚಂದ್ರಿಕಾ ಗ್ರಂಥಕ್ಕೆ ರಾಮಾನುಜ ಮತದಿಂದ ಅದಕ್ಕೆ ಖಂಡನ ಅಂತ ಬಂದಾಗ ಅದನ್ನು ತಾವು ಪ್ರತಿಯಾಗಿ ಖಂಡಿಸಿ ಅಭಿನವ ಶಬ್ದಾಗಮ ಅಂತ ಗ್ರಂಥವನ್ನು ನಿರ್ಮಾಣವನ್ನು ಮಾಡಿರತಕ್ಕಂಥವರಾದರು. ಹಿಂಗೆ ವ್ಯಾಸರಾಜರ ಆ ಒಂದು ದಿವ್ಯ ಸೇವಾವನ್ನು ಮಾಡಿರ್ತಕ್ಕ ನಮ್ಮ ಮಾತಾಮಹರು ಅವರು ವ್ಯಾಸರಾಜರನ್ನು ಕೊಂಡಾಡಬೇಕಾದ್ರೆ ಅವರು ಕಂಡಿರ್ತಕ್ಕ ವ್ಯಾಸರಾಜರ ರೂಪನೇ ಬೇರೆ. ಎಲ್ಲರೂ ವ್ಯಾಸರಾಜರನ್ನು ಒಂದೊಂದು ರೀತಿಯಿಂದ ನೋಡಿದ್ರೆ ಅವ್ರೇನ್ ನೋಡಿದ್ರು ಅಂತಂದ್ರೆ ವ್ಯಾಸಂ
ಪ್ರತ್ಯಗ್ರ ಭಾರ್ಗವಂ ಅಂತಂತದ್ದು. ಮಿಥ್ಯಾ ಸಿದ್ಧಾಂತ ದುಕ್ಷತ್ರ ವಂಶ ವೈಶ್ವಾನರಾದ್ಭುತೋ ನುಮಸ್ತರ್ಕ ಕುಠಾರೋಗ್ರಂ ವ್ಯಾಸಂ ಪ್ರತ್ಯಗ್ರ ಭಾರ್ಗವಂ. ಅಂದ್ರೆ ವ್ಯಾಸರಾಜರು ಅವರು ವೈಶ್ವಾನರ. ವೈಶ್ವಾನರ ಅಂದ್ರೆ ಏನು? ಅಗ್ನಿ. ಯಾವುದನ್ನು ಸುಡೋದಿಕ್ಕೆ? ಎಲ್ಲ ದುರ್ಮತಗಳನ್ನು ಸುಡೋದಿಕ್ಕೆ. ಆ ದುರ್ಮತಗಳನ್ನು ಸುಡೋದರಲ್ಲಿ ವೈಶ್ವಾನರ. ಅಷ್ಟೇ ಅಲ್ಲ, ಅಗ್ನಂತರ್ಗತ ಪರಶುರಾಮನು ಅವರೇನೆ. ಆ ಪರಶುರಾಮ ರೂಪನು ಅವರೇ ಆಗಿದ್ದಾರೆ. ಪರಶುರಾಮ ದೇವರು ಏನ್ ಹಿಡ್ಕೊಂಡಿದ್ದಾರೆ ಕೈಯಲ್ಲಿ? ಕುಠಾರವನ್ನೇ. ಯಾವ ಕುಠಾರವನ್ನು ಹಿಡಿದಿದ್ದಾರೆ ಇವರು? ತರ್ಕ ಕುಠಾರೋಗ್ರೋ ಅಂತಹ ತರ್ಕ ತಾಂಡವ ಅನ್ನತಕ್ಕ ಕುಠಾರವನ್ನು ಹಿಡಿದು ಎಲ್ಲ ದುಷ್ಟ ಕ್ಷತ್ರಿಯರಂತೆ ಇರತಕ್ಕಂತಹ ದುರ್ಮತಗಳನ್ನು ಚೆಂಡಾಡಿ ಎಲ್ಲ ದುರ್ಮತಗಳು ಎಂಬತಕ್ಕ ಅರಣ್ಯವನ್ನು ಸುಡತಕ್ಕಂತಹ ವೈಶ್ವಾನರ ರೂಪವನ್ನೇ ಆ ಕಾರ್ಯವನ್ನು ತೋರಿಸಿರ್ತಕ್ಕಂತಹ ನಮ್ಮ ವ್ಯಾಸರಾಜರು ಅಂತಂತಂದ್ರೆ ವ್ಯಾಸಂ ಪ್ರತ್ಯಗ್ರ ಭಾರ್ಗವಂ. ಅವರು ಪ್ರತ್ಯಗ್ರ ಭಾರ್ಗವ, ಪ್ರತ್ಯಕ್ಷ ಮತ್ತೊಂದು ಪರಶುರಾಮ ದೇವರ ರೂಪ. ಅವರು ಯಾರವರು? ವ್ಯಾಸರಾಜರು ಎಂಬತಕ್ಕಂತಹ ಕ್ರಮದಿಂದ ಹಿಂಗ ವ್ಯಾಸರಾಜರನ್ನು ಕೊಂಡಾಡಿರ್ತಕ್ಕಂತಹ ಕ್ರಮ. ಅಂತಹ ಮಾತಾಮಹರ, ಅಂತಹ ನಮ್ಮ ಹಿರಿಯರ, ಅಂತಹ ನಮ್ಮ ಪರಮಗುರುಗಳ ಅವರಲ್ಲಿ ಸೇವಾವನ್ನು ಮಾಡಿ ಅಂತಹ ವ್ಯಾಸರಾಜರ ವಿಶಿಷ್ಟ ಸೇವಾವನ್ನು ಮಾಡಿರ್ತಕ್ಕಂಥ ನಮ್ಮ ಆಚಾರ್ಯರು. ಅವ್ರಿಗಂತೂ ಅವ್ರ ಬಾಯಿಂದ ವ್ಯಾಸರಾಜರ ವಿಚಾರ ಅಂತಂತಂದ್ರೆ ಅದನ್ನು ಕೇಳೋದೇ ಒಂದು ಅದು ಗಂಗಾ ಪ್ರವಾಹ ಇದ್ದಂತೆ. ಅವರೆಲ್ಲರ ಪಾದಸ್ಮರಣವನ್ನು ಮಾಡುತ್ತಾ ಈ ಒಂದು ಸಂದರ್ಭದಲ್ಲಿ ವ್ಯಾಸರಾಜರ ವೈಭವದಲ್ಲಿ, ವ್ಯಾಸರಾಜರ ಒಂದು ಆರಾಧನಾ ಮಹೋತ್ಸವದ ನಿಮಿತ್ತದಲ್ಲಿ ಅದನ್ನು ಕೊಂಡಾಡತಕ್ಕಂತಹ ಒಂದು ಸನ್ನಿವೇಶದಲ್ಲಿ ಆಗ ನಮ್ಮ ವ್ಯಾಸರಾಜರು ಅವ್ರು ನನ್ನನ್ನು ಎಷ್ಟು ಕೊಂಡಾಡಿದೆಯೋ, ನಾವ್ ಹೆಂಗೆ ವ್ಯಾಸರಾಜರು ಮತ್ತೊಬ್ರು ರಾಜರಿದ್ದಾರೆ ಇವತ್ತಿನ ದಿವಸ ಬಂದವರು, ಅವರನ್ನು ಮರಿಬೇಡ್ರಿ ಅಂತ ಯಾರಂತಾರೆ? ವ್ಯಾಸರಾಜರು ಅಂತಾರೆ. ಯಾಕೆ? ಅವರು ಅವ್ರ ಹತ್ರನೇ ಇದ್ದವರು. ಯಾರು ಅವ್ರ ಅಂತಹ ಮಹಾನುಭಾವರು? ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೋಖಾಕರಾನಹಂ ವಾದಿರಾಜಗುರು ವಂದೇ ಹಯಗ್ರೀವ ಪದಾಶ್ರಯಾಮಿ. ಹಯಗ್ರೀವ ದೇವರ ಪದಾವಲಂಬಿಗಳಾಗಿ ನವಿತ್ತೇರುನ್ಮತ್ತಾಹ ನಜಕು ಜನಸಾಚಿವ್ಯ ಸಚಿವಾಹ ನವಾ ಮಿಶ್ರೇರ್ಮಿಶ್ರಾಹ. ನಾವು ಏನು ಎರಡನೇ ಮಾರ್ಗ ಹಿಡಿದಿಲ್ಲ, ಅಯೋಗ್ಯರನ್ನು ಗಂಟು ಹಾಕೊಂಡಿಲ್ಲ, ಅವರಿಗೆ ಇವರಿಗೆ ನಾವು ಸಚಿವರಾಗಲಿಲ್ಲ, ಮತ್ತೊಂದು ಮಧ್ಯೆ ಏನಾದ್ರು ದುರ್ಮಂತ್ರಗಳನ್ನೇ ಅವನ್ನೇ ಇವನ್ನೇ ಅದನ್ನೇ ಸಿದ್ಧಿಯನ್ನು ಪಡೆದವರಲ್ಲ. ಆದರೂ ಇಷ್ಟ್ಯಾಕ್ ಲೋಕದಲ್ಲಿ ಇಂತಹ ಒಂದು ವೈಭವ ಈ ಕ್ರಮದಿಂದ ದೇವರು ನಮ್ಮನ್ನು ಎತ್ತಿಡಿತಾ ಇದ್ದಾನೆ ಅಂತಂದ್ರೆ ಒಂದೇ ಒಂದು ಕಾರಣ. ಯಾವುದದು? ಹಯಗ್ರೀವಂ ದೇವಂ ವಯಮಿಮುಪಾಸ್ಯೈವ ಕೃತಿನಃ. ನಮ್ಮ ದುಬ್ಬದ ಮೇಲೆ ಕೂತಿದ್ದಾನ ಮಹಾನುಭಾವ. ಯಾರಾದ? ಹಯಗ್ರೀವ ರೂಪಿ ಪರಮಾತ್ಮ. ಅಂತಹ ನಮ್ಮ ಸ್ವಾಮಿ ಆತ ಎಲ್ಲ ಕಾರ್ಯವನ್ನು ನಡೆಸ್ತಾ ಇದ್ದಾನೆ. ಅಂತಹ ಹಯಗ್ರೀವ ದೇವರ ಪರಮಾನುಗ್ರಹಕ್ಕೆ ಪಾತ್ರರಾಗಿರತಕ್ಕ ವಾದಿರಾಜ ಸ್ವಾಮಿಗಳವರ ವೈಭವ, ಅವರ ಒಂದು ಆರಾಧನಾ ಮಹೋತ್ಸವ. ಮತ್ತಷ್ಟೇ ಇರದೇನೆ ನಮ್ಮ ವ್ಯಾಸರಾಜರ ಅವರ ಒಂದು ಪೂರ್ವಾರಾಧನಾವನ್ನೇ ನಡೆಸ್ತಕ್ಕಂತಹ ಈ ಒಂದು ಸುಸಂದರ್ಭದಲ್ಲಿ ವ್ಯಾಸರಾಜರ ಗುಣಗಾನವನ್ನು ಎಷ್ಟು ಮಾಡಿದ್ರು ಕಡಿಮೆ, ಎಷ್ಟು ಮಾಡಿದ್ರು ಕಡಿಮೆ, ಎಷ್ಟು ಮಾಡಿದ್ರು ಕಡಿಮೆ. ಇಂತು ಉತ್ತಮ ಶ್ಲೋಕ ಶಿಖಾಮಣೀನಾಂ ಮನೋ ವಿಶುದ್ಧೈ ಚರಿತಾನುವಾದ. ದೊಡ್ಡ ಜ್ಞಾನಿಗಳ ಗುಣಗಾನವನ್ನು ಮಾಡೋದಿದೆಯಲ್ಲ, ನಮ್ಮ ವಾಕ್ಶುದ್ಧಿ, ನಮ್ಮ ಮನಸ್ಸು ಶುದ್ಧಿ. ಅಷ್ಟೇ ಅಲ್ಲ, ಆ ಗುಣಗಾನವನ್ನು ಮಾಡುತ್ತಿದ್ದಾಗ ಅವರ ಮುಖವನ್ನು ನೋಡೋದು ಕಣ್ಣಿಗೆ ಶುದ್ಧಿ. ಆ ಗುಣಗಾನವನ್ನು ಕೇಳ್ತಕ್ಕಂಥವ್ರ ಮುಖ ಅರಳೋದನ್ನು ನೋಡಿದ್ರೆ ನಮ್ಮ ಕಣ್ಣಿಗೆ ಶುದ್ಧಿ. ಹಿಂಗೆ ಪರಸ್ಪರ ಆ ನಮ್ಮ ದೇಹೇಂದ್ರಿಯಗಳೆಲ್ಲ ಪವಿತ್ರ ಆಗತಕ್ಕಂತಹ ಕಾರ್ಯ ಯಾವುದರಿಂದ? ವ್ಯಾಸರಾಜರ ಈ ಒಂದು ಗುಣಗಾನದಿಂದ. ಅಂತಹ ವ್ಯಾಸರಾಜರ ಗುಣಗಾನವನ್ನೇನೆ ವಿಶಿಷ್ಟ ಕ್ರಮದಿಂದ ಮಂತ್ರಾಲಯ ಪ್ರಭುಗಳ ಸನ್ನಿಧಾನದಲ್ಲಿ ಇಲ್ಲೇನು 7 ದಿವಸ ಪರ್ಯಂತರವಾಗಿ ಅದನ್ನೇ ಅನೇಕ ವಿಶಿಷ್ಟರಾದಂತಹ ವಿದ್ವದ್ವರೇಣ್ಯರಿಂದ ಆ ಒಂದು ವ್ಯಾಸರಾಜರ ಗುಣಗಾನವನ್ನು ನಡೆಸ್ತಾ ಇದ್ದಾರೆ. ಅದರಲ್ಲಿ ಇವತ್ತಿನ ದಿವಸ ವ್ಯಾಸರಾಜರ ವೈಭವನ್ನೇ ಯಥಾಮತಿ ಹೇಳ್ತಕ್ಕಂತಹ ಆ ಒಂದು ಮಂತ್ರಾಲಯ ಪ್ರಭುಗಳ ಸನ್ನಿಧಾನದಲ್ಲಿ ನಿತ್ಯ ಚಂದ್ರಿಕಾ ಪಾಠ ಅದನ್ನು ನಮ್ಮ ಆಚಾರ್ಯ ನಡೆಸಿದ್ರು. ಇನ್ನು ಉಳಿದಿದ್ದನ್ನೇ ಇನ್ನೊಂದಿಷ್ಟು ಸೇವಾ ಆಗಲಿ ರಾಯರ ಹತ್ರ ಅಂತ ನಮಗೆ ಬಿಟ್ಟು ಹೋದ್ರು ಅಂತ ಕಾಣಿಸ್ತದೆ. ಅಷ್ಟೇ ಅಲ್ಲದೇನೆ ಶೇಷಚಂದ್ರಿಕಾವನ್ನು ಕೂಡ ಅದು ವ್ಯಾಸರಾಜರ ಅನುಗ್ರಹನೇ. ಅಂತಹ ಶೇಷಚಂದ್ರಿಕಾವನ್ನೇ ಏನು 2 ಅಕ್ಷರ ರಾಯರ ಸನ್ನಿಧಾನದಲ್ಲಿ ನಾವು ಒಪ್ಪಿಸ್ತಾ ಇದ್ದೇವೆ. ಕಾರಣ ನಾವು ಹೇಳ್ತೀವಿ ಅಂತಲ್ಲ, ಅದೆಲ್ಲ ನಮ್ಮಂತವ್ರಿಗೆ ಹೇಳಲಿಕ್ಕೆ ಆಗದೆ ಇರತಕ್ಕ ಗ್ರಂಥಗಳು ಸಾಮಾನ್ಯ ಅಲ್ಲ. ಏನೋ ಕರುಣಾಳುಗಳು ಅವ್ರು ಕೇಳ್ತಾ ಇದ್ದಾರೆ. ಯಾರು? ಮಂತ್ರಾಲಯ ಪ್ರಭುಗಳು. ಅವರ ಸನ್ನಿಧಾನದಲ್ಲಿ ಒಪ್ಪಿಸ್ತಕ್ಕಂಥದ್ದನ್ನು ನೋಡಿ ಹಂಗಾದ್ರೆ ಶೇಷಚಂದ್ರಿಕಾವನ್ನು ನಿತ್ಯ ಇಲ್ಲಿ ಹೇಳ್ತೀಯಾ, ಹಂಗೆ ಸ್ವಲ್ಪ ಚಂದ್ರಿಕಾಚಾರ್ಯ ಬಗ್ಗೆ ಒಂದಿಷ್ಟು ಗುಣಗಾನವನ್ನು ಮಾಡಬಾ ಅಂತ ಪ್ರಾಯ ಮಂತ್ರಾಲಯ ಪ್ರಭುಗಳು ಅವರು ಏನು ಮಾಡಿದ್ದಾರೆ, ತಮ್ಮ ಪ್ರೇರಣಾವನ್ನು ಮಾಡಿದ್ರು ಅಂತ ಕಾಣಿಸ್ತದೆ ಇಲ್ಲಿರ್ತಕ್ಕ ಆಡಳಿತ ವರ್ಗಕ್ಕೆ. ಅದಕ್ಕೆ ಅವರು ನಮ್ಮನ್ನು ಕರೆದಿದ್ದಾರೆ. ನಾವು ಯಥಾಮತಿ 2 ಅಕ್ಷರವನ್ನು ಇದುವರೆಗೂ ಇಲ್ಲಿ ಹೇಳಿದ್ದೇವೆ. ನೀವೆಲ್ಲರೂ ಶ್ರದ್ಧಾ ಭಕ್ತಿಯಿಂದ ಯಾಕೆ ಕೇಳ್ತಾ ಇದ್ದೀರಿ? ಇದು ವ್ಯಾಸರಾಜರ ಗುಣಗಾನ. ವ್ಯಾಸರಾಜರು ಅಂತಂದ್ರೆ ಅವರು ನಮ್ಮ ಹೃದಯದ ರಾಜರವರು, ಅವರು ಸಾಮಾನ್ಯರಲ್ಲ. ಆ ಕ್ರಮದಿಂದ ಸಕಲ ಶ್ರೋತೃವೃಂದ ನೀವೆಲ್ಲರೂ ಭಕ್ತಿಯಿಂದ ಏನು ಶ್ರವಣವನ್ನು ಮಾಡಿದ್ದೀರಿ,
ನಾವು ಯಥಾಮತಿ ಹೇಳಿದ್ದೇವೆ. ಎಲ್ಲ ಪುಣ್ಯಧಾರ ನಮ್ಮ ಗುರುವರ್ಯರಾಗಿರತಕ್ಕ ಆಚಾರ್ಯರ ಅವರಿಗೆ ಸಲ್ಲತಕ್ಕಂಥದ್ದು, ಅವರ ಮೇಲಿರತಕ್ಕ ಸಕಲ ಜ್ಞಾನಿವರಿಗೆ ಸಲ್ಲತಕ್ಕಂಥದ್ದು ಅಂತ ತಿಳಿಸ್ತಾ, ಅಂತಹ ನಮ್ಮ ಆಚಾರ್ಯರು, ಅವರ ಗುರುಗಳು ಎಲ್ಲ ಜ್ಞಾನಿವರಿಂದ ಸಂಸೇವಿತರಾಗಿರತಕ್ಕಂತಹ ಮಂತ್ರಾಲಯ ಪ್ರಭುಗಳು, ಅವರದೇ ಪೂರ್ವ ರೂಪ ಯಾರು ವ್ಯಾಸರಾಜರು, ಅಂತಹ ವ್ಯಾಸರಾಜರಿಂದ ಸಂಸೇವಿತರಾಗಿರತಕ್ಕ ಟೀಕಾಕೃತ್ಪಾದ ವರದರಾದ ಆನಂದ ತೀರ್ಥ ಭಗವತ್ಪಾದ ಆಚಾರ್ಯ ಹತ್ಕವನಮಧ್ಯ ನಿವಾಸಿ ಅಸ್ಮತ್ ಕುಲದೇವತಾ ಲಕ್ಷ್ಮೀ ವೆಂಕಟನಾಥ, ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ಹಯಗ್ರೀವಾದಿ ಅನಂತ ರೂಪಿಯಾಗಿರ್ತಕ್ಕಂತಹ ನಮ್ಮ ಸ್ವಾಮಿಯ ಪಾದಾರವಿಂದದಲ್ಲಿ ವೇಣುಗೋಪಾಲ ಕೃಷ್ಣನನ್ನೇ, ಕೃಷ್ಣ ಪರಮಾತ್ಮನನ್ನೇ ಕುಣಿದಾಡಿಸ್ತಾ ಬಂದ್ಬಿಟ್ರು ಮಹಾನುಭಾವರು, ಸಾಮಾನ್ಯರಲ್ಲ ವ್ಯಾಸರಾಜರು ಅಂತಂದ್ರೆ. ಅಂತಹ ನಮ್ಮ ಸ್ವಾಮಿ ಶ್ರೀಕೃಷ್ಣ ಪರಮಾತ್ಮನ ಪಾದ